ಬೈತಾ ಇರ್ತೀವಿ. ಮನೇಲಿ ಯಾರ್ಯಾರು ಇರೋದು? ನಾನು ನಮ್ಮಮ್ಮ ಇಬ್ರೇ. ಹೇಳದ ಮನಸ್ಸಲ್ಲಿ ಏನು ನೋವು ಇಟ್ಕೊಳ್ಬೇಡ, ಹೇಳ್ತಾಯಿ. ಅವಳು ನಿನಗೆ ಎಷ್ಟು ಅನ್ಸತ್ತಳು. ಏನಿಲ್ಲ, ನಮ್ಮಪ್ಪ ತುಂಬಾ ಚೆನ್ನಾಗಿ ಸಾಕಿದ್ರು ನಮ್ 3 ಜನ ಮಕ್ಳು. ಒಂದಿನ ಹಿಂಗೆ ಪಾಪ ಕೆಲ್ಸಕ್ಕೆ ಹೋದ್ರು ಅವರು. ಅವರು ವೆಟರ್ನರಿ ಡಾಕ್ಟರ್ ಆಗಿದ್ರು ಅಣ್ಣ. ವೆಟರ್ನರಿ ಡಾಕ್ಟರ್ ಆಗಿದ್ರು. ಹಿಂಗೆ ಒಂದ್ ಹಸು ನೋಡ್ಬೇಕಾರೆ ಲೋ BP ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರು. ಅಂದ್ರೆ ಆನ್ ಡ್ಯೂಟಿಲಿ ಇದ್ದಾಗ್ಲೇನಾ? ಹೌದು, ಆನ್ ಡ್ಯೂಟಿಲಿ ಇದ್ದಾಗೆ ತೀರೋದ್ರು. ಓಕೆ, ಅಂದ್ರೆ ಅವ್ರಿಗೆ ಎಷ್ಟು ವರ್ಷ ಆಗಿತ್ತು? ಅವ್ರು ತೀರೋದಾಗ ಅವ್ರಿಗೊಂದು 52 ಆಗಿತ್ತು. ಚೆನ್ನಾಗಿ ಸಾಕಿದ್ರು, ತುಂಬಾ ಚೆನ್ನಾಗಿ ಸಾಕಿದ್ರು. ಯಾರ್ ಬೇಕಾದ್ರೆ ಸಿಗ್ತಾರ ಭೂಮಿ ಮೇಲೆ, ಅಪ್ಪ ಅಮ್ಮ ಮಾತ್ರ ಸಿಕ್ಕಲ್ಲ. ಮತ್ತೆ ನಿಜವಾಗ್ಲೂ ನಮ್ಮಪ್ಪ ಬದುಕಿರ್ಬೇಕಾರೆ ಬಿಡು ನಮ್ಮಪ್ಪ ತಾನೆ ಅಂತ ಅವ್ರಿಬ್ರು ನನ್ಗೆ ಹೆಂಗೋ ನಂಗೆ ಗೊತ್ತಿಲ್ಲ ಅಣ್ಣ. ನಂದು ಮಾತ್ರ ನಾನು ಹೇಳ್ತೀನಿ, ಅವ್ರು ಇರ್ಬೇಕಾರೆ ಒಂಥರ ಬಿಡು ನಮ್ಮಪ್ಪ ಐತಲ್ಲ ನಮ್ಗೇನು, ಅಯ್ಯೋ ಬಿಡು ಗೌರ್ಮೆಂಟ್ ಕೆಲ್ಸ ಬಿಡು ದುಡ್ಡು ಬರುತ್ತೆ ನಮ್ಗೇನು, ಆತರ ಬದುಕ್ತಾ ಇದ್ದಿದ್ದು ಅಣ್ಣ. ಪಾಪ ನಮ್ಮಪ್ಪ ಒಂದ್ ಕೊತ್ಮರಿ ಸೊಪ್ಪು ನಮ್ ಟಾರ್ನು ಆಚೆ ಕಳ್ಸಿ ನೀವ್ ತಗೊಂಬನ್ರಮ್ಮ ಅಂತ ಹೇಳ್ದವ್ರಲ್ಲ ಅಣ್ಣ. ದೇವ್ರಂತ ಮರ್ಸಕ್ಕಾಗಲ್ಲ ನಿಜವಾಗ್ಲೂ. ಇವಾಗ ನನ್ಗೆ ನಮ್ಮಪ್ಪನ್ ನೋಡ್ಬೇಕು, ನಮ್ಮಪ್ಪನ್ ಮಾತಾಡ್ಸ್ಬೇಕು, ನಮ್ಮಪ್ಪನ್ ಮುಟ್ಟಬೇಕು ತುಂಬಾ ಆಸೆ ಆಯ್ತದ ಅಣ್ಣ. ಆದ್ರೆ ಸಿಕ್ಕಲ್ರು ನಮ್ಮಪ್ಪ. ಅವಾಗೆಲ್ಲ ಏನೋ ಒಂಥರ ಬಿಡು ಕೇರ್ಲೆಸ್ ಅಣ್ಣ. ಆಗ ಅಂದ್ರೆ ನಾವ್ ಇದ್ದಿದ್ ಹಂಗ ಇಲ್ಲ ನಮ್ ಬುದ್ಧಿ ಹಂಗ, ಅಥವಾ ನಮ್ಮ ಹತ್ರ ಇದ್ದಿದ್ ಆಸ್ತಿ ಅಂತಸ್ತಿಗ್ ನಮ್ ಬುದ್ಧಿ ಆತರ ಇತ್ತ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ. ಈಗ ನಮ್ಮಪ್ಪ ಬದುಕಿದ್ದಾಗ ತಂದೆಯ ಬೆಲೆಯನ್ನು ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ಲಿಲ್ಲ ಅಂತ. ಅಂದ್ರೆ ಪ್ರಯತ್ನ ಅಂದ್ರೆ ಅಷ್ಟು ಕೀಳು ಆತರ ಏನು ಇಲ್ಲ ಅಣ್ಣ. ಇಲ್ಲ, ಬಟ್ ಇವತ್ತಿಗೆ ಏನ್ ಭಾವನೆ ಅನ್ನಿಸ್ತಾ ಇದೆ? ಅವ್ರನ್ನ ಮುಟ್ಟಬೇಕು, ಒಪ್ಕೊಳ್ಬೇಕು, ಅವ್ರ ತೊಡೆ ಮೇಲೆ ಮಲಗಬೇಕು, ಅಥವಾ ಅವ್ರ ಪ್ರೀತಿ ಬಹಳ ತುಂಬಾ ಕಾನ್ಶಿಯಸ್ ಆಗಿ ಏನ್ ಅನ್ನಿಸ್ತಾ ಇದೆ. ಬಟ್ ಅವತ್ತಿಗೆ ಯಾಕೋ ಆ ಕಾನ್ಶಿಯಸ್ ಇರ್ಲಿಲ್ಲ ಅಂತ. ಇಲ್ಲ ಅಣ್ಣ, ಆಗ್ಲೂ ಇತ್ತು. ಅಂದ್ರೆ ಆಗ್ಲೂ ಇತ್ತು. ಯಾವ ತರ ಅಂದ್ರೆ ಆಗ್ಲೂ ಇತ್ತು ಪ್ರೀತಿ, ತಂದೆ ಅನ್ನೋ ಪ್ರೀತಿ ಎಲ್ಲ ಇತ್ತು. ಆದ್ರೂನು ಅವಾಗ ಹೆಂಗೆ ಅಂದ್ರೆ ನಂಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ. ಅಂದ್ರೆ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಂತ ನೀವು ತುಂಬಾ ತಗೊಂಡ್ಬಿಟ್ಟಿದ್ರಿ ನೀವು. ತಗೋಬಿಟ್ಟು ಹೌದು, ನಮ್ಗೇನು ಕಮ್ಮಿ, ನಮ್ಗೇನು ಅಯ್ಯೋ ನಾವ್ಯಾಕೆ ಹೋಗ್ಬೇಕು ಕೆಲ್ಸಕ್ಕೆ, ನಮ್ಮಪ್ಪ ಐತಲ್ಲ ಬಿಡು ನಮ್ಗೇನು, ಅಯ್ಯೋ ಎಷ್ಟೋ ಬಂದ್ರೆ ಮಾರ್ಕ್ಸ್ ನಡೆಯತ್ ಬಿಡು, ನಮ್ಮಪ್ಪ ಕಟ್ತಾರೆ ಫೀಸ್ ನಮ್ಗೇನು, ಆತರ ಮೆಂಟಾಲಿಟಿ, ಆತರ ಭಾವನೆ ಇತ್ತು ಅಣ್ಣ ನಮ್ಗೆ. ನಮ್ಮಪ್ಪ ಪಾಪ ಸ್ಟ್ರಿಕ್ಟ್ ಆಗೇ ಬೆಳೆಸಿದ್ರು. ನಮ್ಗೆ ಏನು ಕೆಲವೊಂದ್ಸತಿ ಕೇಳ್ದಾಗ ಆ ಕ್ಷಣಕ್ಕೆ ಇಲ್ಲ ಅಂತ ಇದ್ರೆ ಬಿಟ್ರೆ, 1-2 ದಿನ 3 ದಿನ ಆದ್ಮೇಲೆ ಪಾಪ ತಂದ್ಕೊಡೋರು ಇಲ್ಲ ಅಂತ ಹೇಳಲ್ಲ. ಅವ್ರಿಗೂ 3 ಜನ ನಾವ್ ಹೆಣ್ಮಕ್ಳು, ಅವ್ರಿಗೂ ಮನೆ ಸಂಸಾರ ಬಾಡಿಗೆ ಕಟ್ಬೇಕಿತ್ತು, ಅವ್ರಿಗೂ ಸ್ವಲ್ಪ ಒತ್ತಡ ಇತ್ತು. ಅದಿದ್ರುನು ಎಲ್ಲಾ ನಿಭಾಯಿಸೋರು ಅಣ್ಣ ಪಾಪ. ನಿಭಾಯಿಸಿ ಆ ದಿನ ಎಕ್ಸಾಕ್ಟ್ಲಿ ಏನ್ ನೆನಪಿದೆ ನಿಮ್ಗೆ? ನೆನ್ಪೈತಣ್ಣ ನನಗೆ. ನಮ್ ದೊಡ್ಡಕ್ಕ ಪಾಪ ಕಾಲೇಜ್ಗೆ ಹೋಗೋರು, ಅವ್ರು MSc ಮಾಡೋರು. ಅವ್ರು ಬೆಳಗ್ಗೆ 5 ಗಂಟೆ 5:30 ಹಂಗ ಹೋಗೋರು ಅಣ್ಣ. ಪಾಪ ಅವತ್ತಿನ ದಿನ ಅವ್ರನ್ನ ಬಿಟ್ಟು ಬಂದ್ರು ಬಸ್ ಸ್ಟ್ಯಾಂಡ್ಗೆ, ದೂರ ಅಂತ ಹೇಳಿ. ಅವಾಗ ಸ್ಕೂಟಿ ಎಲ್ಲ ಕೊಡ್ಸಿರ್ಲಿಲ್ಲ ನಮ್ಮಪ್ಪ, ಸ್ವಲ್ಪ ಕಂಜೂಸ್ತನ ಮಾಡೋರು. ಅಯ್ಯೋ ನಂಗ್ 3 ಜನ ಹೆಣ್ಮಕ್ಳಪ್ಪ, ನಾನು ಇದಕ್ಕೆ ಅನ್ಯಾಯವಾಗಿ ದುಡ್ಡು ಖರ್ಚು ಮಾಡಿದ್ರೆ ಅವ್ರಿಗೇನು ಮುಂದಕ್ಕೆ ಏನ್ಕನ ಆಗುತ್ತೆ, ಅಯ್ಯೋ ಒಂದ್ ಒಡವೆ ತಗೋಬೋದಿತ್ತು ಒಂದ್ ಗಾಡಿಲಿ ಅಂತ ಆತರ ಮೈಂಡ್ ಸೆಟ್ ಇತ್ತು ಅವ್ರಿಗೆ. ಅವರು ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಅಣ್ಣ ಸ್ವಲ್ಪ. ಅವ್ರಿಗೂ ಒಂದ್ ವರ್ಷದ ಹಿಂದೆ ಆಂಜಿಯೋಬ್ಲಾಸ್ಟ್ ಒಂದ್ಸತಿ ಮಾಡಿದ್ರು. ಅಂದ್ರೆ ಅವ್ರಿಗೆ ಸ್ವಲ್ಪ ಎದೆನೋ ಈ ಮುಂಚೆನೂ ಹೌದು ಅಣ್ಣ ಬರ್ತಾ ಇತ್ತು. ಅವ್ರು ಸ್ಮೋಕ್ ಮಾಡ್ತಾ ಇದ್ರು, ತುಂಬಾ ಚಿಕ್ಕ ವಯಸ್ಸಿಂದಾನೇ ಸ್ಮೋಕ್ ಮಾಡ್ತಾ ಇದ್ರಂತೆ. ಹಾರ್ಟ್ ಬ್ಲಾಕ್ ಆಗಿತ್ತು ಅಂತ ಒಂದ್ ವೇಯ್ನು ಆಂಜಿಯೋಬ್ಲಾಸ್ಟ್ ಮಾಡಿದ್ರು. ಅವರು ಡಾಕ್ಟರ್ ಹೇಳ್ ಕಳ್ಸಿದ್ರು ಅಣ್ಣ, ತುಂಬಾ ರಿಸ್ಕ್ ತಗೋಬೇಡಿ ನೀವು ದೇಹಕ್ಕೆ, ನಿಮ್ ಕೆಲ್ಸನೇ ಆತರನೇ ಇರೋದು, ಆದ್ರೂ ಸ್ವಲ್ಪ ಸ್ಟ್ರೆಸ್ ತಗೋಬೇಡಿ, ಸ್ವಲ್ಪ ರಿಸ್ಕ್ ತಗೊಂಡ್ ಕೆಲ್ಸ ಎಲ್ಲ ಮಾಡ್ಬೇಡಿ ಅಂತ. ಇವ್ರು ಸ್ವಲ್ಪ ಹೊರಟು ಅಣ್ಣ ಸಖತ್ತು ನಮ್ಮಪ್ಪ. ಹೆಂಗೆ ಅಂದ್ರೆ ಹೊಡ್ದ ಅನ್ನೋ ತರ, ಬರ್ರೋ ಮಾಡ್ರೋ ಹಂಗೋ ಹಿಂಗೋ. ಸ್ವಲ್ಪ ವಾಯ್ಸು ಜೋರಿತ್ತು, ಕೂಗೋರು ಎಲ್ಲಾ ಮಾಡೋರು ಅಣ್ಣ ಅವರು. ಆತರ ಆದ್ಮೇಲೂನು ಅವ್ರ ಆರೋಗ್ಯದ ಬಗ್ಗೆ ಅವ್ರಿಗೆ ಕಾಳಜಿ ಇರ್ಲಿಲ್ಲ ಅಣ್ಣ.
ಯಾರೋ ಏ ನೆನಪು ಮಾಡಬೇಕಿತ್ತು ನಿಮ್ಗೆ ಇಂಥದ್ದು ಏನೋ ಹೌದು ಇದೆ ಅಂತ. ಹೌದು ಅಣ್ಣ ಹೌದು. ನಮ್ಮಮ್ಮ ಏನಾನ ಹೇಳಕ್ ಹೋದ್ರೆ ಹೊಡಿಯಕ್ಕೆ ಬಂದ್ಬಿಡೋರು. ಸೊ ಆ ದಿನ ಅಕ್ಕನ ಅವತ್ ಬಿಟ್ಟು ಬಂದಾದ್ಮೇಲೆ ಅಕ್ಕನ್ ಯಥಾವತ್ ಅವ್ರ ಬಿಟ್ ಕೆಲ್ಸಕ್ಕೆ ಹೋದ್ರು ಅವರು. ಅವ್ರು ನಮ್ಮ ಅಕ್ಕನ್ ಬಿಟ್ ಬಂದ್ರು ಒಂದ್ 5:30 ಬೆಳಗ್ಗೆ ಬಿಟ್ ಬಂದ್ರು. ತುಂಬಾ ಚಳಿ ಇತ್ತು ಅಣ್ಣ ಆಗ, ಜನವರಿ ಟೈಮಲ್ಲೇನೆ. ಎಷ್ಟು ಅವ್ರು ವರ್ಷ ಆಯ್ತು ಚಳಿಲೆಲ್ಲ ಎಷ್ಟು ವರ್ಷ ಆಯ್ತು ಇದು? ಯಾವಾಗ ಹಲೋ, ಆಗಿದ್ದಿದ್ದು ಒಂದೇ? 2017ರಲ್ಲಿ ಅಣ್ಣ. ಹೇಳುವ ಆ ದಿನ. ಹಾ, ತುಂಬಾ ಚಳಿ ಎಲ್ಲ ಇತ್ತು. ಡಾಕ್ಟರ್ ಏನೋ ಹೇಳಿದ್ರು ಅಣ್ಣ, ಬಿಸಿಲು ಅಂದ್ರೆ ಚಳಿಲೆಲ್ಲ ಓಡಾಡ್ಬೇಡಿ ಅಂತ. ಒಂದ್ ಸ್ವಲ್ಪ ಬಿಸಿಲು ಎಲ್ಲ ಬಿಸಿಲು ಬಂದ್ಮೇಲೆ ಸ್ವಲ್ಪ ಮನೆಯಿಂದ ಆಚೆ ಬನ್ನಿ, ತುಂಬಾ ಚಳಿ ಇರುತ್ತೆ, ಕೋಲ್ಡ್ ಆಗ್ಬಿಡುತ್ತೆ, ಮೈ ಕೈ ಎಲ್ಲ ರಕ್ತ ಒಂಥರ ಎಪ್ಕಟ್ಟಂಗ್ ಆಗ್ಬಿಡುತ್ತೆ, ಬರ್ಬೇಡಿ ಆಚೆಗೆ ಅಂತಾನೆ ಹೇಳಿದ್ರು. ನಾವು ಈಗ ಕೇಳಿದ್ವಿ ಅಣ್ಣ, ಒಂದ್ ಸ್ಕೂಟಿ ಕೊಡ್ಸ್ಬಿಡು ಅಪ್ಪ, ನಾವು ಓಡಾಡ್ಕೋತೀವಿ, ನಮ್ದು ಏನೇ ಐತೆ ನಾವ್ ನೋಡ್ಕೋತೀವಿ, ನೀನ್ ಸುಮ್ನೆ ನಿನ್ಗೆ ರಿಸ್ಕ್ ಯಾಕೆ, ನೀನ್ ಕೆಲ್ಸಕ್ ಹೋಗ್ ಬತ್ತೀಯ, ಬೇಡ ನಿನ್ಗೆ ಅಂದ್ರು. ಆದ್ರೂ ಕೇಳ್ತಾ ಇರ್ಲಿಲ್ಲ ಅಣ್ಣ. ನಾನ್ ಇದೀನಿ, ನಾನ್ ಮಾಡ್ತೀನಿ, ನಿಮ್ಗೆ ಅನ್ಕೆ ಅದಕ್ ಪೆಟ್ರೋಲ್ ನಾನ್ ಎಲ್ಲಿಂದ ತರ್ಲಿ ಹಂಗೆಲ್ಲ ಹೇಳು ಪಾಪ. ಅವ್ರು ಎಲ್ಲಾನು ಉಳ್ಸೋಗಿದ್ರು ಉಳ್ಸ್ಬಿಡೋಣ, ನಾನು ನನ್ ಮಕ್ಳಿಗೆ ಆಗತ್ತೆ ಅನ್ನೋ ಭಾವನೆ ಇತ್ತು ಪಾಪ ನಮ್ಮ ಅಪ್ಪನ ಹತ್ರ. ಸುಳ್ಳು ಹೇಳ್ಬಾರ್ದು ಅಣ್ಣ. ಆತರ ಹೇಳಿದ್ರು. ನಮ್ ಮಧ್ಯದಕ್ಕ ಒಂದ್ 7:30 ಅವ್ರು ಹೋಗ್ತಾ ಇದ್ರು ಕಾಲೇಜ್ಗೆ. ಪಾಪ ಅವ್ರನ್ನು ಬಿಟ್ಟು ಬಂದ್ರು ಅಣ್ಣ. ಅವ್ರನ್ನ ಬಿಟ್ಟು ಬಂದು ನಾನು ಒಂದ್ 8 ಗಂಟೆ 8:30 ಹೋಗ್ತಾ ಇದ್ದೆ. ನನ್ನನ್ನು ಬಿಟ್ಟು ಬಂದ್ರು ಅಣ್ಣ. 3 ಜನನು ಹೋಗ್ ಬಂದ್ರಮ್ಮ ಅಂತ ಹೇಳಿ ಪಾಪ ಅವತ್ 100 ರೂಪಾಯಿ ಕೊಟ್ರು ಅಣ್ಣ. ನಾನು ಇನ್ನ 100 ರೂಪಾಯಿ ಹಂಗೆ ಇಟ್ಕೊಂಡಿದೀನಿ ಪಾಪ. ನೋಟು ಕೊಟ್ರು ನಮ್ಮಪ್ಪ. ನನ್ನ ಹತ್ರ ಹಂಗೆ ಐತೆ 100 ರೂಪಾಯಿ. ಹೋಗ್ ಬಾರಮ್ಮ ಅಂತ ಹೇಳ್ಬಿಟ್ಟು ಪಾಪ 3 ಜನನು ಕಳ್ಸ್ಬಿಟ್ಟು ಬಂದ್ರು. ಪಾಪ ಇಲ್ಲಿ ತಿಂಡಿ ತಿನ್ಬಿಟ್ಟು ಹೋದ್ರು ಅಣ್ಣ ಅವ್ರ ಆಫೀಸ್ಗೆ, ಕೆಲ್ಸಕ್ ಹೋದ್ರು. ಒಂದ್ 12 ಗಂಟೆಗೆ ನಮ್ಮಮ್ಮ ಫೋನ್ ಮಾಡಿದ್ರಂತೆ, ಊಟಕ್ ಬರ್ತೀರಾ ಅಂತ. ಬರ್ತೀನಿ ಅನ್ಬಿಟ್ಟು ಮುದ್ದೆ ಮಾಡಿರು, ಬರ್ತೀನಿ ಅಂತ ಹೇಳಿದ್ರಂತೆ. ಪಾಪ ನಮ್ಮಮ್ಮ ಇಲ್ಲಿ ಮುದ್ದೆ ಮಾಡ್ಕೊಂಡು ಸಾಂಬಾರ್ ಮಾಡ್ಕೊಂಡೆಲ್ಲ ಕಾಯ್ಕೊಂಡಿದ್ರು ಅಣ್ಣ. ಹಂಗೆ ಆಂದಿವೆ ಬರ್ಬೇಕಾರೆ ಅಲ್ಲೇ ಇನ್ನೇನ್ ಮನೆಗ್ ಹೋಗೋದೇನು, ನೋಡ್ಕೊಂಡೆ ಹೋಗ್ಬಿಡೋಣ, ಒಟ್ಟಿಗೆ ಹೋಗ್ಬಿಟ್ಟು ಮನೇಲಿ ರೆಸ್ಟ್ ಮಾಡ್ಬಿಡ್ಬೋದಲ್ಲ ಅಂತ ಹಂಗೆ ಹೋದ್ರು ನೋಡಕ್ ಹಸುನ. ಊಟ ಬೇರೆ ಮಾಡಿರ್ಲಿಲ್ಲ ಅಣ್ಣ. ಒಂದ್ 3 ಗಂಟೆ 3:30 ಗಂಟೆ ಆಗಿತ್ತು. ಅವ್ರಿಗೆ ಲೋ BP ಆಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತಣ್ಣ. ಬಟ್ ಅವ್ರಂದ್ರೆ ಕ್ಲಿನಿಕ್ ಅಲ್ಲಿ ಇರೋದು ಅಲ್ದೇನೆ ಅವ್ರು ಊರು ಹೋಗ್ತಾ ಇದ್ರು ಯಾರಾದ್ರೂ ಹಾಗೆಲ್ಲ? ಹೌದು ಅಣ್ಣ, ಊರ್ ಮೇಲೆ ಹೋಗ್ತಾ ಇದ್ರು. ಎಲ್ಲೂ ಇಲ್ಲ ಅಣ್ಣ ನಮ್ಮ ಮನೆಯಿಂದ ಒಂದ್ 2 ಬೀದಿ ಆ ಕಡೆಗೆ. ಓಕೆ, ಅದು ಅಮ್ಮನಿಗೆ ವಿಷಯ ತಲುಪಿ ಆದ್ಮೇಲೆ. ಬಟ್ ನಿಮ್ ಗಮನಕ್ಕೆ ಬಂದಿದ್ದು ಯಾವಾಗ? ನಾನು ಫೋನ್ ಮಾಡ್ದೆ, ತೆಗಿಲಿಲ್ಲ ನಮ್ಮಪ್ಪ. ನಾನ್ ಬಂದಿದ್ದೆ ಒಂದ್ 3:30 4 ಗಂಟೆ ಹಂಗೆ, ತೆಗಿಲಿಲ್ಲ ನಮ್ಮಪ್ಪ. ಓಕೆ, ಅಂದ್ರೆ ಅಷ್ಟೊತ್ತಿಗೆ ನೀವು ಮನೇಲಿ ಇದ್ರಿ? ತೆಗಿಲಿಲ್ಲ ಅಣ್ಣ. ನಾನು ಇನ್ನೇನ್ ಬಿಡು ಅಂದ್ಬಿಟ್ಟು ಯಾವ್ದೋ ಹಳ್ಳಿ ಬಸ್ ಹೋಯ್ತು, ಹತ್ಕೊಂಡು ಬಂದ್ಬಿಟ್ಟು ನಮ್ ರೋಡ್ ಹತ್ರ ಇಳ್ದ್ಬಿಟ್ಟು ನಡ್ಕೊಂಡ್ ಬರ್ತಾ ಇದ್ದೆ ಅಣ್ಣ. ನಮ್ಮ ಅಪ್ಪನ್ ಫ್ರೆಂಡ್ ಅವ್ರ ಹೆಂಡತಿ ಮತ್ ನಮ್ಮಮ್ಮನ ಆಟೋದಲ್ಲಿ ಕರ್ಕೊಂಡ್ ಹೋಯ್ತಾ ಇದ್ರು. ನೀನು ಬಾರಮ್ಮ, ಏನೋ ಹುಷಾರಿಲ್ವಂತೆ, ನಿಮ್ಮಪ್ಪ ಹಾಸ್ಪಿಟಲ್ ಅಲ್ಲಿ ಸೇರ್ಸವ್ರೆ ಅಂತ ಅಂದ್ರು. ಹಂಗೆ ಕರ್ಕೊ ಹೋದ್ರು ಅಣ್ಣ ಆಟೋದಲ್ಲಿ. ಸ್ಟ್ರೆಚರ್ ಎಲ್ಲ ಹಾಕೊಂಡ್ ಕರ್ಕೊ ಬರ್ತಾ ಇದ್ರು. ಪಾಪ ನಮ್ಮಪ್ಪ ಸ್ನಾನ ಮಾಡಿದ್ರ ಅನ್ಸುತ್ತೆ ಅವತ್ ಬೆಳಗ್ಗೆ. ತಲೆಗೆ ಗಾಳಿ ಬರ್ತಾ ಇದ್ರೆ ತಲೆಯಲ್ಲಿ ಕೂದಲೆಲ್ಲ ಆರ್ತಾ ಇತ್ತಣ್ಣ. ನಗು ಮುಖ ಇತ್ತು ಪಾಪ. ಇನ್ನೂ ನೆನ್ಪೈತಣ್ಣ ನನ್ಗೆ ಮುಖ ಎಲ್ಲ. ಇಲ್ಲವಾ? ಬಂದ್ರು ಪಾಪ. ಅಂದ್ರೆ ನೀವು ಹುಷಾರಿಲ್ಲ ಅಂದ್ಕೊಂಡು ಹೋಗಿದ್ರಿ, ಬಟ್ ಅಷ್ಟೊತ್ತಿಗೆ ವಿಷಯ ಮುಗ್ದು ಹೋಗಿದ್ದ? ಹೌದು ಅಣ್ಣ, ಇಲ್ಲೇ ತಿರೋಗು. ಅವ್ರ ತೊಡೆ, ಅವ್ರು ಹಸು ನೋಡೋರಲ್ಲ, ಅವ್ರ ಇದ್ರಲ್ಲ ಓನ ಹಸು, ಅವ್ರ ತೊಡೆ ಮೇಲೆ ಬಿಟ್ಬಿಟ್ರಂತೆ ಅಣ್ಣ ಪ್ರಾಣ. ಅಯ್ಯೋ. ಅವ್ರು ಹೇಳಿದ್ರಂತೆ ನಮ್ಮಪ್ಪ, ನನ್ ಹೆಂಡತಿ ಮಕ್ಳಿಗೆಲ್ಲ ಹೇಳ್ಬೇಡ್ರಿ, ಅವ್ರು ತಡ್ಕೊಳದ ಅವ್ರು ಅಂತ. ಲಾಸ್ಟ್ ಜೀವ ಬಿಡ್ಬೇಕಾದ್ರೆ ನನ್ ಮಕ್ಳು ನನ್ ಹೆಂಡತಿ ಅಂತ ನಿಂತ್ರಂತೆ ಅಣ್ಣ ನಮ್ಮಪ್ಪ. ನೀರು ಕುಡಿಲಿಲ್ಲ ಅಂತ ವಾಪಸ್ ಬಂದ್ಬಿಡ್ತಂತೆ. ಗೋವಿಂದ. ಅದಾದ್ಮೇಲೆ ಅಂದ್ರೆ ಎಲ್ಲ ಕಾರ್ಯಗಳನ್ನು ಮುಗಿಸಿ ಆದ್ಮೇಲೆ ಅಲ್ಲಿಂದ ನಿಮ್ಮ ಬದುಕು ನೋಡೋ ದೃಷ್ಟಿಕೋನ ಅಥವಾ ಯಾಕೋ ಯಾರಿಗೂ ಬೇಡ ಅನ್ನೋದು, ನಿಜವಾಗ್ಲೂ ಯಾರಿಗೂ ಬೇಡ ಅನ್ನೋದು. ನಮ್ಮ ಅಪ್ಪನ್ಗೆ, ಅವ್ರ ಅಪ್ಪನ್ಗೆ ಒಬ್ಳೆ ಮಗಳು, ತುಂಬಾ ಚೆನ್ನಾಗಿ ಸಾಕಿದ್ರು. ನಮ್ಮ ಅಪ್ಪನೂ ಪಾಪ ಹಂಗೆ ಸಾಕಿದ್ರು ನಮ್ಮ ಅಪ್ಪನ.
ಏನು ಅಷ್ಟಾಗಿ ಗೊತ್ತಾಗಲ್ಲ ಅಣ್ಣ ನಮ್ಮ ಅಮ್ಮನಿಗೆ, ಸುಳ್ಳು ಹೇಳ್ಬಾರ್ದು. 10,000ಕ್ಕೆ 3 ಅಂದ್ರೆ 3 ಅಂತಾರ ಬೇಕಾರೆ ನಮ್ಮಮ್ಮ. ಪಾಪ ಅವ್ರಿಗೂನು ಪಾಪ ಗೊತ್ತಾಗ್ಲಿ, ಅವ್ರು ತೀರೋದ್ರು. 3 ಜನ ನಾವ್ ಹೆಣ್ಮಕ್ಳು ಅಣ್ಣ, ಎಲ್ಲಾ ಅಂದ್ರೆ ಮದ್ವೆ ವಯಸ್ಸಿಗೆ ಬಂದ್ಬಿಟ್ಟಿದ್ರು ನಮ್ ದೊಡ್ಡಕ್ಕ ಅವರೆಲ್ಲ. ಪಾಪ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಅಣ್ಣ ಅವಾಗ. ನಮ್ಮಪ್ಪ ಪಾಪ ಅಕೌಂಟ್ ದುಡ್ಡೆಲ್ಲ ಇಟ್ಟಿದ್ರು ನಮ್ಮಪ್ಪ, ಸುಳ್ಳು ಹೇಳ್ಬಾರ್ದು. ಅಣ್ಣು ಅವ್ರು ತೀರೋದ್ರು ಅನ್ನೋದೊಂದ್ ಬಿಟ್ರೆ ಅಣ್ಣ, ಅವ್ರು ನಮ್ ತಿನ್ನಕ್ಕೆ ಉಣ್ಣಕ್ಕೆ ಇರಕ್ಕೆ ಯಾವ್ದಕ್ಕೂ ಮೋಸ ಮಾಡಿಲ್ಲ. ನಮ್ ಯೋಗ್ಯತೆ ಮೀರಿದೆ ಕೊಟ್ಬಿಟ್ಟು ಹೋಗ್ಯಾರ ನಮ್ಮಪ್ಪ, ನಿಜವಾಗ್ಲೂ ಸುಳ್ಳು ಹೇಳ್ಬಾರ್ದು. ಇವತ್ ನಾನಾಗ್ಲಿ ನಮ್ಮ ಅಮ್ಮ ಆಗ್ಲಿ ಕಾಲು ಮನೆಯಿಂದ ಹೊರ ಇಟ್ಟು ದುಡ್ಬೇಕು ಅನ್ನೋದು ಏನು ಇಲ್ಲ ಅಣ್ಣ. ನಮ್ಮ ಅಪ್ಪನ್ ಪೆನ್ಷನ್ ಬರುತ್ತೆ, ನಮ್ಮ ಅಕ್ಕ 2ನೇ ಅಕ್ಕನ ಕೆಲ್ಸ ಕೊಟ್ಟಿದ್ದಾರೆ ನಮ್ಮ ಅಪ್ಪಂದುನು, ಅವಳು ಸ್ವಲ್ಪ ಕೊಡ್ತಾಳೆ, ಆರಾಮಾಗಿರ್ಬೋದು ಅಣ್ಣ. ಕೆಲವರೆಲ್ಲ ಹೇಳದ್ ನೋಡಿದೀನಿ ನಾನು, ಅಯ್ಯೋ ದುಡ್ಡಿದ್ರೆ ಏನಪ್ಪ ಹೆಂಗ್ ಬೇಕಾರೆ ಇರ್ಬೋದು, ಆಸ್ತಿ ಇದ್ರೆ ಸಾಕು, ಮನೆ ಇದ್ರೆ ಸಾಕು. ಇಲ್ಲ ಅಣ್ಣ, ನಿಜವಾಗ್ಲೂ ಸುಳ್ಳು ಅಣ್ಣ ಅದು. ಮನುಷ್ಯನ ಜೀವನದಲ್ಲಿ ದುಡ್ಡು ಹಣ ಆಸ್ತಿ ಇದ್ರೆ ಚೆನ್ನಾಗಿರ್ತಾನೆ ಅನ್ನೋದು ದೊಡ್ಡ ಸುಳ್ಳು ಅಣ್ಣ. ಫಸ್ಟ್ ಮನ್ಸಿಗೆ ನೆಮ್ಮದಿ ಇರ್ಬೇಕಣ್ಣ. ನಿಜವಾಗ್ಲೂ ನೆಮ್ಮದಿ ಇಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟ್ ದುಡ್ಡಿದ್ರು ವೇಸ್ಟ್ ಅಣ್ಣ, ಎಷ್ಟ್ ಆಸ್ತಿ ಅಂತಸ್ತಿದ್ರು ವೇಸ್ಟ್ ಅಣ್ಣ. ಆ ನೆಮ್ಮದಿ ನಮ್ಮ ಪ್ರೀತಿ ಪಾತ್ರ ನಮ್ ಜೊತೆ ಇರೋದ್ರಲ್ಲಿ ಇದೆ ಅಂತನಾ? ಇಲ್ಲ ಆ ತರನು ಅಲ್ಲ ಅಣ್ಣ, ನಮ್ ನೆಮ್ಮದಿ ನಾವೇ ಹುಡ್ಕೋಬೇಕು ಅಣ್ಣ. ಇನ್ನೊಬ್ರಲ್ಲಿ ಹೋಗಿ ಯಾರಿಗೂ ಯಾವತ್ತೂ ಹುಡುಕ್ಬಾರ್ದು ಅಣ್ಣ. ಅಂದ್ರೆ ಹೆಂಗೆ ಅಂದ್ರೆ ಅವ್ರು ನಮ್ಗ್ ಮಾಡ್ಬೇಕು, ಅವ್ರು ನಮ್ಗೇನೋ ತಂದ್ ಕೊಡ್ಬೇಕು, ಅವ್ರು ನಮ್ಮನ್ನೆಲ್ಲೋ ಕರ್ಕೊಂಡ್ ಹೋಗ್ಬೇಕು, ಆತರ ಆಸೆ ಇನ್ನೊಬ್ರಿಂದ ಪಡ್ಬಾರ್ದಣ್ಣ. ನಮ್ಗೇನ್ ಬೇಕೋ ನಾವೇ ತಗೋಬೇಕು, ನಮ್ಗೇನು ಮಾಡ್ಬೇಕಂದ್ರೆ ನಾವೇ ಮಾಡ್ಬೇಕು, ನಮ್ ಪ್ರಯತ್ನದಿಂದಾನೇ ಮಾಡ್ಬೇಕು. ಅವ್ರು ಯಾರೋ ಬಂದ್ ಮಾಡ್ಬೇಕು, ಇವ್ರು ಯಾರೋ ಬಂದ್ ಮಾಡ್ಬೇಕು ಅನ್ನೋದು ಆಸೆ ಪಡ್ಬಾರ್ದಣ್ಣ, ಯಾರೇ ಆಗ್ಲಿ. ನಿಜವಾಗ್ಲೂನು ಪರಾವಲಂಬಿಗಳಾಗಬಾರ್ದು ಅಂತ. ಹೌದು ಅಣ್ಣ, ಸ್ವಾವಲಂಬಿಗಳಾಗಬೇಕು. ಆಗ್ಬೇಕು. ನಮ್ಗೇನ್ ಬೇಕೋ, ನಾವ್ ಭೂಮಿಗ್ ಬಂದಿದೀವಿ, ಇಷ್ಟು ಒಂದ್ ಏಜ್ ಬೆಳ್ದಿದೀವಿ ಅನ್ನೋ ತನಕ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ಬೇಕೆ ಹೊರ್ತು. ವೆರಿ ಗುಡ್, ವೆರಿ ಗುಡ್. ನಮ್ಮದನ್ನ ನಾವು ನೋಡ್ಕೊಳ್ಳೋ ಮಟ್ಟಕ್ ನಾವ್ ಬೆಳ್ದಿದೀವಿ ಅಂದ್ರೆ ನಾವು ನಮ್ದನ್ನ ನಾವೇ ನೋಡ್ಕೋಬೇಕು ಅಣ್ಣ. ನಿಜವಾಗ್ಲೂನು ಯಾರೇ ಒಡ ಹುಟ್ಟ ಅಕ್ಕನೇ ಆಗ್ಲಿ ತಂಗಿನೇ ಆಗ್ಲಿ ಯಾರೇ ಆಗ್ಲಿ ಅಣ್ಣ, ಮಾತ್ ಬಂದೇ ಬರುತ್ತೆ ಜೀವನದಲ್ಲಿ. ನಾನ್ ಯಾಕೆ ಸಾಕ್ಬೇಕು, ನಾನ್ ಯಾಕೆ ಮಾಡ್ಬೇಕು, ನಾನ್ ಯಾಕೆ ಕೊಡ್ಬೇಕು ಅನ್ನೋದ್ ಬಂದೇ ಬರುತ್ತೆ ಅಣ್ಣ. ನೋಡಿ, ಇದು ಬಹಳ ಸೂಕ್ಷ್ಮವಾದ ವಿಚಾರ. ಬಟ್ ನಿಮ್ ಬದುಕಲ್ಲಿ ಈಗ ಅದು ಅನುಭವಕ್ಕೆ ಬಂದಿದ್ಯಾ, ತಂದೆ ತೀರು ಹೋದ ಮೇಲೆ? ಯಾವ ತರ ಅಂದ್ರೆ ಅಣ್ಣ, ಇದು ಕೆಲವೊಂದ್ ಟೈಮ್ ಉದ್ದೇಶಗಳ ಅರ್ಥನೇ ಆಗಲ್ಲ ಅಣ್ಣ. ಏನ್ ಮಾಡ್ಬೇಕಂತ ಅವ್ರೆ, ಹೆಂಗೆ ಏನು ಎತ್ತ ಎಷ್ಟು ಸ್ವಾರ್ಥಿಗಳಾಗ್ಬಿಡ್ತಾರೆ ಅಂದ್ರೆ ಅಣ್ಣ, ತಾಯಿನೂ ಕೀಳ್ ಮಾಡೋ ಮಟ್ಟಕ್ಕೆ ಸ್ವಾರ್ಥತನ ಇರ್ಬಾರ್ದು ಅಣ್ಣ ಯಾರದ್ರಲ್ಲೂ. ನಂದೇನೋ ಬಿಡಿ, ನಾನ್ ಬದುಕು ನಾನ್ ನೋಡ್ಕೋತೀನಿ, ನಮ್ ತಾಯಿಗೂ ನೋವು ಮಾಡ್ತಾರೆ ಅಂದ್ರೆ ಅದ್ ನನ್ ಕೈಲಿ ಸಹಿಸಕ್ಕೆ ಆಗಲ್ಲ ಅಣ್ಣ. ಅರ್ಥಾತ್ ಹಣ, ಸಂಬಂಧಗಳ ಮೌಲ್ಯವನ್ನು ಕಸ ಮಾಡಿಕೊಳ್ಳೋ ಒಂದು ಕಾಲ ಬರುತ್ತೆ ಪ್ರತಿಯೊಬ್ಬನಿಗೂ. ಯಾಕೋ ಗೊತ್ತಿಲ್ಲ, ಅಂದರೆ ಹಣದ ವಿಚಾರ ಬಂದಾಗ ಈ ರೀತಿ ತುಂಬ ಜನರ ಬದುಕಲ್ಲಿ ಆಗೋಗಿದೆ. ಇವನ್ ಈಗ ನೀವು ಹೇಳಿದ್ರಿ, ಓಕೆ, ನನ್ನನ್ನು ರೆಸ್ಪೆಕ್ಟ್ ಮಾಡದೇ ಇದ್ರು ಅಥವಾ ನನ್ನನ್ನು ತುಂಬ ಕೇರ್ ಮಾಡದೆ ಹೋದರು, ತಾಯಿ ವಿಚಾರಕ್ಕೂ ಒಂಚೂರು ಏನೋ ಒಂದಷ್ಟು ಮಾತುಗಳು ಬಂದಾಗ ನೋವಾಗುತ್ತೆ ಅಂತ. ಹೌದಣ್ಣ, ಇವತ್ ನನ್ಗೆ ತಾಯಿಗನ್ನೋಷ್ಟು ಆಗ್ಬಿಟ್ರಲ್ಲ ಅಂತ ಅನ್ಸುತ್ತೆ ಕೆಲವೊಮ್ಮೆ. ಹೌದು, ಇವತ್ ನನ್ಗೆ ಹೇಳ್ಕೊಳಕ್ಕೆ ಎಲ್ಲ ಅವ್ರೆ, ಅಕ್ಕಂದಿರವ್ರೆ, ಭಾವ ಅವ್ರೆ, ತಾಯಿ ಅವ್ರೆ. ಆದ್ರೆ ನಾನು ಅನಾಥನಲ್ಲ, ಯಾರೋ ಎಲ್ಲೋ ಆಶ್ರಮದಲ್ಲಿ ಬೆಳೆಯೋ ಮಕ್ಳು ಅನಾಥರಲ್ಲ. ಹೇಳ್ಕೊಳಕ್ ಎಲ್ಲಾ ಸಂಬಂಧಗಳಿದ್ರು ಯಾರು ಇಲ್ದಂಗ್ ಬದುಕ್ತಾರ ಗೊತ್ತಣ್ಣ. ನಿಜವಾಗ್ಲೂ ಅವ್ರೆ ಅನ್ವತ್ರ. ಯಾಕಂಗ ಅನ್ನಿಸ್ತಿದೆ ನಿಮ್ಗೆ? ಹೇಳಿ, ಮನ್ಸ್ ಬಿಚ್ಚಿ ಮಾತಾಡಿ. ಅವ್ರ ಹೆಸರು ಅಥವಾ ಏನು ಹೇಳದೆ ಹೋದ್ರು ನಿಮ್ಮ ಅನುಭವ ಹಂಚಿಕೊಳ್ಳಿ. ಬಹುಶಃ ಅದು ಬೇರೆಯವ್ರಿಗೊಂದು ಹೀಲಿಂಗ್ ಆಗಬಹುದು. ಓಕೆ, ನನ್ನ ಬದುಕಲ್ಲೂ ಹೀಗೆ ನಡೀತಾ ಇದೆ, ನಾನು ಇದನ್ನು ದೃಷ್ಟಿಕೋನದಲ್ಲಿ ನೋಡ್ಬೇಕು ಅಂತ. ಸೊ ತಂದೆ ತೀರು ಹೋದ ಮೇಲೆ ಈ ಮದುವೆಗೆ ಬಂದಿದ್ದ ಹೆಣ್ಣು ಮಕ್ಕಳು ಅವ್ರದ್ದೇನಾಯ್ತು ಬದುಕು? ಒಬ್ರಿಗೆ ದೊಡ್ಡವ್ರಿಗೆ ಮದ್ವೆ ಮಾಡಿದ್ಮೇಲೆ ಅವ್ರು ನಮ್ ದೊಡ್ಡಕ್ಕ ಹೆಂಗೆ ಅಂದ್ರೆ, ಈಗ ಹೊಸ್ದಾಗ್ ನಾವ್ ಮದ್ವೆಯಾಗ ಯಾರ ಮನೆಗಾನ ಹೋದ್ರೆ ಅವ್ರ ಮನೆಗ್ ನಾವ್ ಅಡ್ಜಸ್ಟ್ ಆಗೋದು ಕಷ್ಟನೇ ಅಣ್ಣ. ಹೆಣ್ಣು ಹುಡ್ಗಿ ಇಲ್ಲೊಂದ್ ಸೆಕ್ಯೂರ್ ಲೈಫ್ ಇರುತ್ತೆ ಅಂದ್ರೆ ಏನು
ತಂದೆ ತಾಯಿ ಯಾವ್ದಕ್ಕೂ ಪೀಡ್ಸಲ್ಲ, ಯಾವ್ದಕ್ಕೂ ಹಿಂಸೆ ಕೊಡಲ್ಲ. ನೀನ್ ಅದ್ ಮಾಡಮ್ಮ, ನೀನ್ ಇದ್ ಮಾಡು, ನಂಗ್ ಆ ಕೆಲ್ಸ ಮಾಡ್ಕೊಡು, ನನ್ಗ್ ಈ ಕೆಲ್ಸ ಮಾಡ್ಕೊಡು ಅಂತ ತಂದೆ ತಾಯಿ ಮನೇಲಿ ಹಿಂಸೆ ಕೊಡದೆ ಹೋದ್ರು ಹೆಣ್ಮಕ್ಳಿಗೆ ಓದೋರ್ ಮನೇಲಿ ಅದಿದ್ದೇ ಇರುತ್ತೆ ಅಣ್ಣ. ಕಂಫರ್ಟ್ ಝೋನ್ ಇಂದ ಸ್ವಲ್ಪ ಆಚೆ ಆಚೆ ಬರ್ಬೇಕಾಗುತ್ತೆ ಮನೆಯಲ್ಲಿ ಅಂತ. ಹೌದು ಅಣ್ಣ, ಆಚೆ ಬರ್ಬೇಕು. ಈ ತಾಯಿ ಆದವರು ಆ ಬುದ್ಧಿನ ಮಕ್ಳುಗಳಿಗೆ ಹೇಳ್ಕೊಡ್ಬೇಕು ಅಣ್ಣ. ವೆರಿ ಗುಡ್, ವೆರಿ ಗುಡ್. ಹೌದು. ನಮ್ಮ ಅಮ್ಮನಿಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಅದ್ ನನ್ಗೆ ನಿಜವಾಗ್ಲೂ ಅವರು ಸೊಸೆಯಾಗಿ ಬಂದಿದ್ ಮನೆ ಬಂದವ್ರು ಅವ್ರುನು ಅಂದ್ರೆ ಈ ತರ ಸೂಕ್ಷ್ಮವಾದ ವಿಚಾರನ ಹೇಳ್ಕೊಡ್ಬೇಕು ಅಣ್ಣ ಅವ್ರಿಗೆ. ಆಯ್ತಾ, ನಮ್ ತಾಯಿನೂ ಅವಳಿಗೆ ಹೇಳ್ಲಿಲ್ಲ, ಅವಳು ಅರ್ಥ ಮಾಡ್ಕೊಳ್ಳಿಲ್ಲ ಅಣ್ಣ. ನಾನ್ ಇನ್ನ ಇಬ್ರು ತಂಗಿದೀರವ್ರೆ, ಅವರು ಬದುಕನ್ನ ಕಟ್ಕೋಬೇಕು, ಅವ್ರು ಚೆನ್ನಾಗಿರ್ಬೇಕು ಅಂತ ಎಲ್ಲದಕ್ಕೂ ನಮ್ಮ ಮೇಲೆ ಡಿಪೆಂಡ್ ಆದ್ಲಣ್ಣ. ಅಂದ್ರೆ ಹೆಂಗ್ ನಮ್ಮ ಹತ್ರ ಕಿತ್ಕೋ ಆತರ ನನ್ ಭಾವನೆಲಿ ಹೇಳ್ತಾ ಇಲ್ಲ ಅಣ್ಣ. ಏನ್ ನಾವ್ ಓದೋರ್ ಮನೇಲಿ ಏನೇ ಆದ್ರೂ ಗಂಡ ಹತ್ರ ಚೆನ್ನಾಗಿದ್ದು ಗಂಡನ್ ಮನ್ಸ್ ಗೆಲ್ಬೇಕು, ಅಥವಾ ಅತ್ತೆ ನಾದ್ನಿ ಗಂಡ ಅವ್ರದ್ ಮನ್ಸೆಲ್ಲ ಗೆಲ್ಬೇಕು ಅಣ್ಣ. ಅವ್ರು ನನ್ನ ಹತ್ರ ನಿಷ್ಠೂರವಾಗಿ ಮಾತಾಡ್ತಾರೆ, ನಾನು ಅವ್ರ ಹತ್ರ ಹಂಗೆ ಮಾತಾಡ್ಬಿಡ್ತೀನಿ. ಅವ್ರಿದ್ರೆ ನನ್ಗೇನು ಆತರ ಯಾವ ಹೆಣ್ಮಕ್ಳಲ್ಲೂ ಇರ್ಬಾರ್ದು ಅಣ್ಣ. ನಾವ್ ಇವತ್ ತಲೆ ಬಗ್ಸಿದ್ರೆ ದೇವ್ರ ಮುಂದೆ ಯಾವತನ ನಮ್ ತಲೆ ಎತ್ತೋ ತರ ಮಾಡ್ತಾನೆ. ಇವತ್ ನಾವ್ ಬಗ್ಸಿದ್ರೆ ಅಣ್ಣ ನಿಜವಾಗ್ಲೂ ಮುಂದೆ ದೇವ್ರ ನಮ್ಗೆ ಒಳ್ಳೆ ಜೀವನ ಕೊಡ್ತಾನೆ. ನಾನು ಅದೇ ನಂಬಿರೋದು ಅಣ್ಣ. ನಾನು ಇವಳು ಹೋಗಿದ್ ಮನೇಲಿ ಇವಳು ಪಾಪ ಸೂಕ್ಷ್ಮನಣ್ಣ. ಇವಳುನು ಪಾಪ ತುಂಬಾ ಸಾಫ್ಟು, ತುಂಬಾ ಕಮ್ಮಿ ಮಾತಾಡ್ತಾಳೆ. ಅವಳಿಗೆ ಅವ್ರ ಮನೆದೆಲ್ಲ ಅಡ್ಜಸ್ಟ್ ಆಗ್ಲಿಲ್ಲ ಅಣ್ಣ. ಏನಾಯ್ತು ಅಂದ್ರೆ ಅಲ್ಲಿ ಏನೇನ್ ನಡೀತಾ ಇರುತ್ತೆ ಅಣ್ಣ, ಸಣ್ಣ ಪುಟ್ಟದೇ ಆಗ್ಲಿ ಎಲ್ಲ ನಮ್ಮಮ್ಮನ್ಗೆ ಹೇಳೋಳು. ನಮ್ಮಮ್ಮನ್ಗೆ ಅದೇನಾಯ್ತು ತಡ್ಕೊಳಕ್ ಆಗ್ಲಿಲ್ಲ ಅಣ್ಣ ಅವ್ರಿಗೆ. ನನ್ ಮಕ್ಳಿಗೆ ಹಿಂಗ್ ಹಿಂಸೆ ಮಾಡ್ತಾರಲ್ಲ. ಅವ್ರುನು ಅಷ್ಟೇನೆ ತಂದೆ ಕಳ್ಕೊಂಡಿರೋ ಹುಡ್ಗಿ. ಒಂದ್ 6 ತಿಂಗಳಿಗೆ ಮದ್ವೆ ಮಾಡ್ಬಿಟ್ವಿ ಅಣ್ಣ. 1 ವರ್ಷದೊಳಗಡೆ ಹೆಣ್ ಕೊಟ್ಬಿಡ್ಬೇಕು, ಗಂಡ್ ತರಬಾರ್ದು ಅನ್ನೋದೇನು ಶಾಸ್ತ್ರ ಈ ಕಡೆಗೆ. ಒಂದ್ 6 ತಿಂಗಳಲ್ಲೇ ಮದ್ವೆ ಮಾಡ್ಬಿಟ್ವಿ ಅವಳಿಗೆ. ಅವ್ರು ನಮ್ ಬಾವನ್ ಕಡೆಯವ್ರುನು ಅರ್ಥ ಮಾಡ್ಕೊಳ್ಳಿಲ್ಲ ಅಣ್ಣ. ನಾವು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಮಲ್ಲಿ ಇರ್ಲಿಲ್ಲ ಅಂತ ಅಂದ್ರೆ ನಮ್ಗೆ ಯಾರು ಹೇಳೋರ್ ಇರ್ಲಿಲ್ಲ ಅಣ್ಣ. ನಮ್ಮ ಅಪ್ಪ ಇದ್ರು ಅಲ್ಲಿವರೆಗೂ ಅವ್ರ ಜವಾಬ್ದಾರಿ ತಗೊಂಡು ಇದ್ ಹಿಂಗ್ ಮಾಡ್ಬೇಕಮ್ಮ, ಇದು ಸರಿ, ಇದು ತಪ್ಪು, ನೀನ್ ಹಿಂಗ್ ಮಾಡ್ಬಾರ್ದು, ಹಂಗ್ ಮಾಡ್ಬೇಕು ಅಂತ ಅವ್ರು ಹೇಳೋರು. ಅವ್ರು ಸಡನ್ ಆಗಿ ಅವ್ರು ಕಳ್ಕೊಂಡ್ಮೇಲೆ ನಮ್ಗೆ ಯಾವ್ದ್ ಸರಿ ಯಾವ್ದ್ ತಪ್ಪು ಏನು ಅಂತ ಗೊತ್ತಾಗ್ಲಿಲ್ಲ. ಅದ್ರದ್ ಮೀರಿದ್ದು ದುಡ್ಡಿತ್ತು ಅಣ್ಣ ನಮ್ಮ ಹತ್ರ, ಸುಳ್ಳು ಹೇಳ್ಬಾರ್ದು. ನಮ್ಮ ಅಪ್ಪನ ಒಂದ್ 30-40 ಲಕ್ಷ ತನಕ ಬಂದಿತ್ತು ದುಡ್ಡು. ನಮ್ಗ ಆ ಅಹಂಕಾರ ಇತ್ತು, ನಮ್ಮ ಹತ್ರ ದುಡ್ಡು ಐತಲ್ಲ ಬಿಡು, ಏನ್ ನಮ್ಗೇನು, ಏನ್ ಬೇಕಾರ್ ಮಾಡ್ಬೋದು ದುಡ್ಡಲ್ಲಿ ಅನ್ನೋ ಅಹಂ ಒಂಚೂರ್ ಇತ್ತು. ಆಮೇಲೆ ಇವಳು ಮದ್ವೆ ಮಾಡಿದ್ವಿ, ಇವಳು ತುಂಬಾ ಚೆನ್ನಾಗಿ ಮದ್ವೆ ಮಾಡ್ಕೊಟ್ವಿ ಅಣ್ಣ. ಅವಾಗ ದುಡ್ಡಿತ್ತು, ತುಂಬಾ ಚೆನ್ನಾಗ್ ಮಾಡಿದ್ವಿ. ಇವಾಗ ಇಲ್ಲ ನಮ್ಮ ಹತ್ರ. ಇಲ್ಲ ಅಂದ್ರೆ ಅವಳ ಸಮವಾಗಿ ಮಾಡಕ್ಕಿಲ್ಲ. ಒಂದ್ ರೇಂಜ್ ಅಲ್ಲಿ ಮಾಡ್ಬೋದು, ಆದ್ರೆ ಅವಳ ಸಂಭ್ರಮ ಸಡಗರದಿಂದ ಮಾಡೋಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಈಗ. ಆಕೆ ಕನ್ಸ್ಕೊಂಡ ರೀತಿಯಲ್ಲಿ. ಹೌದು ಅಣ್ಣ. ಪಾಪ ಅವಳಿಗೆ ಯಾವ್ದು ಅಡ್ಗೆ ಬೇಕು ಅದೇ ಕೇಳು, ಅದೇ ಮಾಡಿದ್ವಿ. ಯಾವ ಬಟ್ಟೆ ಬೇಕು ಅಂದ್ಲು ಅದೇ ಕೊಡ್ಸಿದ್ವಿ, ಯಾವ ಚೌಡ್ರಿ ಬೇಕು ಅಂದ್ಲು ಅದೇ ಕೊಡ್ಸಿದ್ವಿ. ಎಲ್ಲ ಅವಳು ಕೇಳ್ದಂಗೆ ಅವಳು ಕೇಳ್ದಂಗೆ ಅನ್ನೋದ್ಕಿಂತ ಅವರು ಗಂಡೋರು ಅಣ್ಣ ಹೆಂಗೆ ಅಂದ್ರೆ ಇದೇ ಬೇಕು ಅಂದ್ರೆ ಯಾವ ತರ ಬುದ್ಧಿ ಅಂದ್ರೆ, ನಮ್ಮ ಅಕ್ಕ ಒಂದು ರಿಸೆಪ್ಷನ್ಗೆ ಒಂದ್ 20,000 ಸೀರೆ ತಗೋಬಿಟ್ಲು ಅಣ್ಣ. ಆ ಜಿದ್ದು ಅವ್ರಿಗೆ 20,000 ಸೀರೆ ತಗೊಂಡ್ಬಿಟ್ಲು. ನಾನ್ 30,000 ಸೂಟ್ ತಗೋತೀನಿ ಅಂದ್ರೆ ತಗೊಂಡ್ರು ಅಣ್ಣ. ಇವ್ರು 30,000 ಸೂಟೇ ತಗೊಂಡ್ರು. ಅವ್ರು ಒಂದ್ 5,000 ಚಪ್ಲಿ ತಗೊಂಡ್ರು. ಚೆನ್ನಾಗೆ ದುಡ್ಡು ಇತ್ತಲ್ಲ ನಮ್ಮ ಹತ್ರ, ನಾವು ಖರ್ಚು ಮಾಡಿದ್ವಿ. ಅವರು ಹಂಗೆ ಖರ್ಚು ಮಾಡಿಸ್ಕೊಂಡ್ರು. ಪರವಾಗಿಲ್ಲ ನಮ್ ಬೇಡ, ನಮ್ಮ ಅಕ್ಕನ್ಗೆ ಮಾಡಿದ್ವಿ ನಾವು. ಆ ದುಡ್ಡು ಹಂಗ್ ಹೋಗ್ಬೇಕು ಅನ್ನೋದಿತ್ತು, ಹೋಯ್ತು. ಇವಾಗ ನಾವು ಪಶ್ಚಾತ್ತಾಪ ಪಡ್ತಾ ಇದೀವಿ ಬಿಟ್ರೆ ಇವಾಗಿರೋ ಬುದ್ಧಿ ಆಗಿರ್ಲಿಲ್ಲ ಅಣ್ಣ. ಸೊ ಅಷ್ಟೆಲ್ಲ ಮಾಡಿದ್ರಿ, ವರ್ತ್ ಆಗ್ಲಿಲ್ವಾ? ಅಂದ್ರೆ ಇವಾಗ ಇದ್ದಾಳೆ, ಅವ್ರ ಹತ್ರನೇ ಇದ್ದಾಳೆ, ನಾ ಚೆನ್ನಾಗಿದ್ದಾಳೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಲೇನಾಯ್ತು ಅಂದ್ರೆ ಹೊಂದ್ಕೊಳ್ಳೋದ್ರಲ್ಲಿ ಅಣ್ಣ ತುಂಬಾನೇ ಇದಾಯ್ತು. ಸಣ್ಣ ಪುಟ್ಟದ ವಿಷಯ ಎಲ್ಲ ಬಂದ್ ಹೇಳೋಳು ಅಣ್ಣ. ಅವ್ರು ಹೆಂಗೆ ಅಂದ್ರೆ ಅವ್ರ ತಂಗಿ ಕಡೆ ಜಾಸ್ತಿ ಒಲ್ವು ಅವ್ರಿಗೆ, ನಮ್ ಭಾವನಿಗೆ. ಅಂದ್ರೆ ತಂಗಿ ಪ್ರೀತಿ ಅಷ್ಟೇನೆ, ಅದ್ ಬಿಟ್ರೆ ಬೇರೆ ಏನಿಲ್ಲ. ನನ್ ತಂಗಿನೂ ಚೆನ್ನಾಗಿರ್ಬೇಕಲ್ಲ, ಮಾಡ್ಬೇಕಲ್ಲ ಅನ್ನೋದು. ಇವ್ರು ಕಷ್ಟಪಟ್ಟು ಓದು ಕೆಲ್ಸ ತಗೊಂಡು ಇವ್ರ ಸೈಟ್ ತಗೊಂಡಿದ್ದು ಅವ್ರ ತಂಗಿ ಗಂಡನ್ ಕೊಟ್ಬಿಟ್ಟು ಮನೆ ಕಟ್ಕೊಂಡ್ರಂತೆ. ಈ ತರ ವಿಷಯಗಳು ನಮ್ಗೆ ಗೊತ್ತಿರ್ಲಿಲ್ಲ. ಮದ್ವೆ ಆದ್ಮೇಲೆ ಇವ್ರಗ್ ಆಗ್ದಿದ್ದವ್ರು ನಮ್ಮ ಅಕ್ಕನ್ಗೆ ಹೇಳ್ಬಿಟ್ರು. ಅವಳಿಗೆ ಅದು ಒಂದ್ ಸ್ವಲ್ಪ ತಲೆಗ್ ಹೋಗ್ಬಿಡ್ತು. ನಮ್ಮಮ್ಮ ಹಿಂಗ್ ತಂದ್ಬಿಟ್ರಲ್ಲ ಅಂದ್ರೆ, ಅವ್ರ ಗೌರ್ಮೆಂಟ್ ಕೆಲ್ಸ ಅವ್ರದುನು. ಅವ್ರ ಕ್ವಾರ್ಟರ್ಸ್ ಏನೋ ಕೊಟ್ಟಿದಾರೆ ಅಣ್ಣ. ಅವ್ರು ಸೀಟ್ ಮನೆ, ಮಾಮೂಲಿ ಕ್ವಾರ್ಟರ್ಸ್ ಅಲ್ಲಿ ಗೊತ್ತಲ್ಲ ಅಣ್ಣ, ಹಳೆ ಮನೆಗಳು ಒಂದ್ ಸ್ವಲ್ಪ ಸೋರದು, ಹುಳ ಎಲ್ಲ ಮೇಲಿಂದ ಬೀಳೋದು.
ಆತರ ಮನೆ ಅವಳಿಗೆ ಒಂದೊಂದ್ ಸ್ವಲ್ಪ ಎಲ್ಲ ಮನ್ಸ್ಗ್ ಹಾಕೋಬಿಟ್ಲು. ನಮ್ಮಮ್ಮ ಮೋಸ ಮಾಡ್ಬಿಟ್ರು ನನ್ಗೆ, ಇಂಥವ್ರಗ್ ತಂದ್ ಕಟ್ಬಿಟ್ರು, ಹಂಗೆ ಹಿಂಗೆ ಅಂತ ಅನ್ಕೊಂಡ್ ಅವಳು ಮನ್ಸ್ ಸ್ವಲ್ಪ ಸಖತ್ ಅವಳಿಗೂ ನೋವಾಗೋಯ್ತು ಅಣ್ಣ. ಅವರು ಹಂಗೆ ನಡ್ಕೊಬಿಟ್ರು ಅಣ್ಣ, ಸುಳ್ಳು ಹೇಳೋದ್ ಬೇಡ. ಅವ್ರ ಅತ್ತೆ ಆಗ್ಲಿ ನಮ್ ಭಾವ ಆಗ್ಲಿ ಎಲ್ಲ ಅವರು ಹಂಗೆ ನಡ್ಕೊಂಬಿಟ್ರು. ಅಲ್ಲಿ ನಡಿಯೋದೆಲ್ಲ ಸಣ್ಣ ಪುಟ್ಟ ಮಾತೆಲ್ಲ ನಮ್ಮ ಅಮ್ಮನ್ಗ್ ಬಂದ್ ಹೇಳೋಳು. ನಮ್ಮ ಅಮ್ಮನ್ಗೆ ಇರಕ್ ಆಗ್ಲಿಲ್ಲ. ಒಂದಿನ ಹೋಗ ಅವ್ರ ಹತ್ರ ಜಗಳ ಆಡ್ಬಿಟ್ರು. ಹ್ಮ್ ಅವ್ರು ಜಗಳ ಆಡಿದ್ರು. ಅವ್ರು ನಮ್ಮ ಅಮ್ಮನ್ಗೆ ಏನೇನೋ ಅನ್ಬಿಟ್ರು ಅಣ್ಣ. ಅಯ್ಯೋ ಬಾರೆ ಸತ್ ಮಲ್ಗಿರ್ತಾರೆ, ಇವ್ರಿಗೇನೆ ನಾವ್ ಬಂದೇನ್ ಹಾರ ಹಾಕ್ಬೇಕ ಅನ್ನೋದ್ ಏನೈತೆ ಯಾರು ಆತರ ನಮ್ ಭಾವ ಅಣ್ಣ. ಅಂದ್ರೆ ಅದರ ಅರ್ಥ? ಅಂದ್ರೆ ಅದೇ ಹಿಂಗೆ ಅಣ್ಣ, ನಮ್ ಮನೆಗೆ ಬರ್ಬೇಡ ಅಂತ ಅವ್ರಂದ್ರು. ನಮ್ಮ ಅಮ್ಮನ್ಗೆ ನೀನು ಬರ್ಬೇಡ ಕಣಪ್ಪ ನನ್ ಮನೆಗ್, ನನ್ ಸತ್ರು ಬರ್ಬೇಡ ನೀನು ಅಂತ ಅನ್ಬಿಟ್ರು ನಮ್ಮಮ್ಮ. ಸತ್ ಮಲ್ಗಿರ್ತಾರೆ, ಹಾರ್ ಹಾಕ್ಬಿಟ್ಟು ಹೋಗಕ್ ಏನ್ ಬಾ, ಯಾರ್ ನೋಡ್ತಾರೆ ಎದ್ದಿ ಅಂತ ಎಲ್ಲ ಅನ್ಬಿಟ್ರು. ಹ್ಮ್ ನನ್ಗ ಆಗ್ಲಿಲ್ಲ ಅಣ್ಣ ತಡ್ಕೊಳಕ್ಕೆ. ಓ, ನೀವು ಅಲ್ಲೇ ಇದ್ರಾ? ನಾನು ಅಲ್ಲೇ ಇದ್ದೆ. ನಾನು ಒಂದೆರಡು ಮಾತಾಡ್ಬಿಟ್ಟೆ. ದೊಡ್ಡ ಜಗಳನೇ ಆಯ್ತು. ಅದೆಲ್ಲ ತುಂಬಾ ವರ್ಷನೇ, ಒಂದ್ 2-3 ವರ್ಷ ಆಯ್ತಣ್ಣ. ಇವಾಗ ಏನಂದ್ರೆ ಏನ್ ಸಮಸ್ಯೆ ಏನಿಲ್ಲ ಅಣ್ಣ. ಈಗ ಅವ್ರು ನಮ್ ಮನೆಗ್ ಬರಲ್ಲ, ನಾವು ಅವ್ರ ಮನೆಗ್ ಹೋಗಲ್ಲ. ನಮ್ಮ ಅಕ್ಕ ನಮ್ ಮನೆಗ್ ಬರ್ತಾಳೆ. ಒಂದ್ ಹೆಣ್ಮಗು ಐತೆ ಅಣ್ಣ. ಈಗ ಒಂದ್ ಮಾರ್ಚ್ಗೆ ಡೆಲಿವರಿ ಆಗತ್ತೆ, ಪ್ರೆಗ್ನೆಂಟ್ ಇದಾರೆ ಅವರು. ಏನ್ ಕೊನೆಗೆ ಹೆಂಗೆ ಅಂದ್ರೆ ಈಗ ಹೆಂಡತಿ ಮಕ್ಳನ್ನ ನೋಡ್ಕೊಂಡ್ ಚೆನ್ನಾಗ್ ಅವ್ರೆ ಅಣ್ಣ. ಅವ್ರದ್ರಲ್ಲಿ ಇನ್ನೂ ಕೊರತೆ ಐತೆ. ನನ್ ತಂಗಿನೇ ಅಂತ ಅಂತಾರೆ. ಇವಳು ಇವಾಗ ಸ್ವಲ್ಪ ಪರವಾಗಿ ಈಗ ಅರ್ಥ ಮಾಡ್ಕೊಂಡೋಳೆ ಅಣ್ಣ. ಇಲ್ಲ ನಾನ್ ಬದುಕಿದ್ರೆ ಇಲ್ಲೇ ಬದುಕ್ಬೇಕು, ನನ್ ಗಂಡನ್ ಮನೆನೇನೆ. ನನ್ ತವ್ರ ಮನೆಗ್ ಹೋದ್ರೆ ನನ್ ತಂದೆ ಇಲ್ಲ, ಪಾಪ ಅವ್ರಿಬ್ರು ಹೆಣ್ಮಕ್ಳವ್ರೆ, ಅದ್ ತಪ್ಪಾಗುತ್ತೆ ನಾನು ಅಲ್ಲಿಗೆ ಹೋಗೋದು ಅಂತ ಅವಳು ಅರ್ಥ ಮಾಡ್ಕೊಂಡು ಅಲ್ಲಿ ಎಷ್ಟೇ ಕಷ್ಟ, ಈಗ್ಲೂ ಕಷ್ಟನೇ ಅಣ್ಣ, ಸುಳ್ಳಲ್ಲ. ಈಗ್ಲೂ ಚುಚ್ಚೋ ಮಾತುಗಳೆಲ್ಲ ಆಡ್ತಾ ಇರ್ತಾರೆ. ನಿಮ್ಮ ಅಮ್ಮ ಹಂಗಂದ್ರು, ನಿನ್ ತಂಗಿ ಹಂಗಂದ್ರು, ನಾನ್ ನಿನ್ ಮನೆಗ್ ನೀನ್ ಡೆಲಿವರಿ ಮಾಡ್ಸ್ಕೊಂಡ್ ಬಾಣ್ತನಕ್ ಹೋದ್ ನಿನ್ ಮನೆಗೆ ಬರಲ್ಲ, ನೀನ್ 6 ತಿಂಗಳು ನನ್ ಮನೆಗ್ ಬರಲ್ವಾ, ನನ್ ಮಗು ನೋಡಕ್ಕೆ ಬರಲ್ಲ ಅಂತಾರಂತ ಈಗ್ಲೂನು. ಇನ್ನೂ ಐತೆ ಮಾತ್ರ ಅವಳು ಅರ್ಥ ಮಾಡ್ಕೊಂಡವಳೆ. ನನ್ ಸಾಯೋದಾದ್ರೆ ನನ್ ಗಂಡನ್ ಮನೇಲೇನೆ ನನ್ ಜೀವನ, ಅಲ್ಲಿವರೆಗೂ ನಾನು ಇಲ್ಲೇ ಇರ್ಬೇಕು ಅನ್ನೋದನ್ನ ಅವಳು ಅರ್ಥ ಮಾಡ್ಕೊಂಡವಳೆ. ಅವಳ್ದೇನ್ ಬಂದ್ ಏನೇನು ಹೇಳೋದಿಲ್ಲ, ಏನಿಲ್ಲ ಅಣ್ಣ. ಈಗ್ಲೂ ಹೇಳ್ತಾಳೆ ಫೋನಲ್ಲಿ. ಇವ್ರಿಗೂ ಸ್ವಲ್ಪ ತಾಳ್ಮೆ ನಮ್ಮಮ್ಮಂಗ್ ಬಂದೈತೆ, ತಪ್ಪು ನಾವ್ ಹೋಗ್ ಹಂಗ್ ಜಗಳ ಆಡೋದು ಹಂಗೆಲ್ಲ ಮಾಡೋದು ಅಂತ. ಅವಳಿಗೂ ಸ್ವಲ್ಪ ಅರ್ಥ ಆಗೈತೆ, ಸಣ್ಣ ಪುಟ್ಟದೆಲ್ಲ ಹೇಳ್ಬಾರ್ದು ಅಂತ. ಆಮೇಲೆ ಏನಂದ್ರೆ ನಮ್ಮಮ್ಮ ತುಂಬಾ ನೋವು ತಿಂತಾರೆ ಅಣ್ಣ. ಕಣ್ಣಲ್ಲಿ ಯಾವಾಗ ನೋಡಿದ್ರು ಅಳ್ತಾರೆ ಇರ್ತಾರೆ. ನಾವ್ ಅಪ್ಪನ ನೆನ್ಸ್ಕೊಂಡು ಈಗ್ಲೂ ಅಳ್ತಾರೆ ಅಣ್ಣ. ಅಂದ್ರೆ ಆಳು ಮಗಳ ಬದುಕಿನ ಕುರಿತು, ಗಂಡನ್ ಕುರಿತು? ಅದೇ ಇವ್ರಿಗೆ ಇದೆಲ್ಲ ಸಮಸ್ಯೆಗಳು ಹಳೇದೆಲ್ಲ ನೆನ್ಸ್ಕೊಂಡ್ಬಿಡ್ತಾರ ಒಂದೊಂದು ಟೈಮ್. ಒಬ್ರೆ ಇದ್ದಾಗ ಮನೇಲಿ ಜೊತೆಗ್ ನಮ್ಮ ಅಪ್ಪನು ನೆನ್ಪಾಗ್ಬಿಡ್ತಾರ ಪಾಪ. ಫೋನ್ ಮಾಡಿ ಅಳ್ತಾರೆ. ನನ್ ಕೈಲಿ ಏನಾಗತ್ತಣ್ಣ, ನನ್ ಕೈಲಿ ಏನಾಗಲ್ಲ. ಇವಾಗ ನಾನು 25 ವರ್ಷದ ಹುಡುಗಿ ಅಣ್ಣ, ಇವಾಗ ಬದ್ ಕಟ್ಕೊತಾ ಇದೀನಿ ನಾನು. ನಾನು ಅಳ್ಬೇಡ ಕಣಮ್ಮ ಅನ್ನೋದು ಬಿಟ್ರೆ ಇನ್ನೇನ್ ಸಮಾಧಾನ ಮಾಡಕ್ ನನ್ ಕೈಲಿ ಆಗಲ್ಲ ಅಣ್ಣ. ಅಥವಾ ನಾನೊಂದ್ ಗಂಡು ಹುಡ್ಗ ಅಲ್ಲ ಅಣ್ಣ. ನನ್ ಧೈರ್ಯ ತುಂಬಕ್ಕೆ ಬಿಡಮ್ಮ, ನಾನ್ ಮಾಡ್ತೀನಿ, ಏನೇ ಕಷ್ಟ ಆದ್ರೂ ಸಾಲ ಸೋಲ ಮಾಡ್ತೀನಿ, ಏನ್ ಬೇಕು ನಾನ್ ಮಾಡ್ತೀನಿ ಅನ್ನೋ ಧೈರ್ಯ ನನ್ನ ಹತ್ರ ಇಲ್ಲ. ನಾನೊಂದ್ ಹೆಣ್ಣು ಹುಡ್ಗಿ, ಅದ್ರ ಮೀರು ನಾನ್ ಇನ್ನೇನ್ ಮಾಡಕ್ ಆಗಲ್ಲ. ಭಗವಂತ. ಆಯ್ತು, ಬಟ್ ಈ 2ನೇ ತಂಗಿ ಅಥವಾ 2ನೇ ಅಕ್ಕ ಅವ್ರದ್ದೇನು? ಅವ್ರಿಗೂ ಕೆಲ್ಸ ಕೊಡಿಸ್ತೀವಿ ಅಣ್ಣ. ಏನೋ ಆಸೆಯಿಂದ ಕೊಡಿಸ್ತು ನಮ್ಮಪ್ಪ. ಅವಳಿಗೆ ಚಿಕ್ಕ ವಯಸ್ಸಿಂದನೂ ನಮ್ಮಮ್ಮ ನಮ್ಮಿಬ್ರು ಕಮ್ಮಿ ಮಾಡಿದ್ರು, ನಮ್ ಮಧ್ಯದಕ್ಕನ್ಗೆ ಸ್ವಲ್ಪ ಜಾಸ್ತಿ ಮಾಡೋರು ಅಣ್ಣ. ನಮ್ಮಪ್ಪ ಯಾವಾಗ್ಲೂ ಬೈಯೋರು, 3 ಜನ ಹೆಣ್ಮಕ್ಳಂದ್ರೆ 3 ಸಮಾಗ್ ಮಾಡ್ಬೇಕು ನೀನು, ಹಂಗೆಲ್ಲ ಭೇದ ಭಾವ ಮಾಡ್ಬಾರ್ದು, ಹಂಗೆ ಹಿಂಗೆ ಅಂದ್ರುನು ನಮ್ಮಮ್ಮ ಇಲ್ಲ, ಅವಳಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಅವಳ ಮೇಲೆ, ಅವಳಿಗೇನೆ ಜಾಸ್ತಿ ಮಾಡೋರು ಅಣ್ಣ. ಅದ್ ನಮ್ಗ್ ಗೊತ್ತಾಗ್ತೈತೆ, ಎವಿಡೆಂಟ್ ಆಗಿ ನಮ್ಗ್ ಗೊತ್ತಾಗ್ತೈತೆ ಅವಳಿಗೆ ಜಾಸ್ತಿ ಮಾಡ್ತವ್ರೆ ಅಂತ. ನಮ್ಗೇನಂದ್ರೆ ನಮ್ಮಪ್ಪ ಧೈರ್ಯ, ಬಿಡ್ಮನೆ ಮಾಡ್ಕೊಳ್ರಿ, ಅವಳು ನಾನಿದ್ದೀನಲ್ಲ, ನೀವ್ ಯಾಕೆ ಅಳ್ತೀರಾ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ, ನಾನ್ ಮಾಡ್ತೀನಿ ಅಂತ ಅನ್ನೋರು ನಮ್ಮಪ್ಪ. ಅವಳ್ದು ಅದ್ ಹೆಂಗ್ ತೀರೋದ್ರು ಹಿಂಗ್ ಕೆಲ್ಸ ತಗೋಬೇಕು ಅಂತ ಬಂತು ಅಣ್ಣ. ಇವಾಗ ಅವಳಗ್ ದೊಡ್ಡವಳು ಕೊಡ್ಸಿದ್ರೆ ಮದ್ವೆ ಮಾಡಿ ಕಳಿಸ್ತಾ ಇದೀವಿ. ಅವಳು ಮನೆಗ್ ಹೋದವ್ರು ಹೆಂಗಿರ್ತಾರೋ ಅವ್ರು ಸಂಬಳ ಕೊಡಕ್ ಬಿಡ್ತಾರೋ ಬಿಡಲ್ವಾ ನಮ್ಗೆ. ಅವಳಗ್ ಬೇಡ, ಈ 2ನವಳಿಗೆ ಕೊಡ್ಸೋಣ ಅಂತ ಅಂದ್ರು. ನಮ್ ದೊಡ್ಡಪ್ಪ ಎಲ್ಲ ಇರೋರು 2ನವ್ರಿಗೆ ಬೇಡ, ಅವಳು ಸ್ವಲ್ಪ ಜೋರ್ ಅವಳೆ, ಅವಳು ಹೆಂಗ್ ತಿರ್ವಾಕೋಬಿಡ್ತಾಳೋ ಗೊತ್ತಾಗಲ್ಲ, ಅವಳಗ್ ಬೇಡ, ಚಿಕ್ಕವಳು ಕೊಡ್ಸಿ ಅಂತ ಅಂದ್ರು. ನನ್ಗೆ ಅವಾಗ 16 ಅಣ್ಣ.
16 ಮತ್ತೆ ಈ ದುಡಿಯೋರು ಯಾರು ಇರ್ಲಿಲ್ಲ ನಮ್ಮ ಮನೇಲಿ. ಹ್ಮ್ ಅಂದ್ರೆ ಮಂತ್ಲಿ ಇದು ಸಂಬಳ ತರೋರು ಆತರ ಯಾರು ಇರ್ಲಿಲ್ಲ. ಹ್ಮ್ ನಮ್ಮ ಅಮ್ಮನ್ಗೂ ಪೆನ್ಷನ್ ಆಗಿರ್ಲಿಲ್ಲ ಅಣ್ಣ. ಇನ್ನ ಒಂದ್ ವರ್ಷ ತನಕ ಆಗಿರ್ಲಿಲ್ಲ ನಮ್ ತಾಯಿಗೆ. ಅದೇನ್ ದುಡ್ಡಿತ್ತು ನಮ್ಮ ಅಪ್ಪನ ಅಕೌಂಟ್ ಅಲ್ಲಿ ಹ್ಮ್ ಅದನ್ನೇ ಬಳಸ್ಕೊತಾ ಇದ್ದಿದ್ದು. ಹಿಂಗಿದ್ದಿ ಸಮಸ್ಯೆಯಲ್ಲಿ ಕೊಡ್ಸೋಣ ಬಿಡು, ಅವಳು ನನ್ ಮಗಳು ತಾನು. ನಮ್ಮಮ್ಮ ಪಾಪ ಯಾವ ಭಾವನೆ ಇಟ್ಕೊಂಡ್ ಕೊಡ್ಸಿದ್ರು ಏನೋ ನನ್ಗೆ ಗೊತ್ತಿಲ್ಲ ಅಣ್ಣ. ಅವ್ರ ಮನ್ಸಲ್ಲಿ ನನ್ ಮಗಳು ನನ್ನ ಚೆನ್ನಾಗ್ ನೋಡ್ಕೊತಾಳೆ ಅನ್ನೋ ಭಾವನೆಯಲ್ಲಿ ಕೊಡ್ಸುದ್. ನಾನ್ ಕೊಟ್ಟಿದ್ ದುಡ್ಡಲ್ಲಿ ಅವ್ರ ಅನ್ನ ತಿಂತವ್ರೆ, ನನ್ ದುಡ್ಡಲ್ಲಿ ಬದುಕ್ತವ್ರೆ ಅನ್ನೋ ಭಾವನೆ ಅವಳ ಹತ್ರ ಐತೆ ಅಣ್ಣ. ಹ್ಮ್ 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 ಕೆಲ್ಸ ನಮ್ಮ ಅಪ್ಪಂದೇ ಆದ್ರೂನು ಆ ಭಾವನೆ ಅವಳ ಹತ್ರ ಐತೆ ಅಂತಾಳೆ ಅಣ್ಣ. ನಮ್ ಮನೆಗೆ ಯಾವಾಗನ ಬಂದಾಗ ಅವಳ ಹಾವ ಭಾವ ರೀತಿಲೇ ನನಗ್ ಗೊತ್ತಾಗ್ಬಿಡುತ್ತೆ ಅಣ್ಣ ಅಂತಾಳೆ. ನನ್ ಕಣ್ಣು ಅಂತ ಅವಳು ಪೂರ ಆಗದೇ ಇಲ್ಲ ಅಣ್ಣ. ನಾನು ಅದ್ ಏನ್ ಮಾಡಿದೀನಿ ಅವಳಗ್ ದೇವ್ರ ನಂಗ್ ಗೊತ್ತಿಲ್ಲ. ನನ್ ಕಂಡ್ರೆ ಅವಳಗ್ ಆಗದೇ ಇಲ್ಲ. ಅಂದ್ರೆ ಅವ್ರಿಗೂ ಮದುವೆ ಆಗಿದ್ಯಾ? ಮದ್ವೆ ಆಗೈತೆ ಅಣ್ಣ, ಮದ್ವೆ ಆಗೈತೆ. ಮದ್ವೆ ಲವ್ ಮಾಡ್ಕೊಂಡ್ ಮದ್ವೆ ಮಾಡ್ಕೊಂಡ್ಲು ಅವಳು. ಓ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ಲು. ಪಾಪ ನಮ್ಮಮ್ಮ ಏನಂತಾರೆ ಅಣ್ಣ, ಕೈಲಾದಿದ್ದವ್ರಣ್ಣ ನಮ್ಮಪ್ಪ. ಹ್ಮ್ ಅಂದ್ರೆ ಚಿಕ್ಕ ವಯಸ್ಸಿಂದ ಅವಳು ಎದ್ರಿಸಿ ಬೆದ್ರಿಸಿ ಬೆಳ್ಸ್ಲಿಲ್ಲ. ಅವಳು ನಡ್ದಂಗೆ ಅವಳಿಗೆ ಏನ್ ದಾರಿ ಬೇಕೋ ಅವಳೇ ಆಯ್ಕೆ ಮಾಡ್ಕೊಂಡ್ಲು ಅಣ್ಣ. ಅವಳು ಅದೇ ದಾರಿಲೇ ಓದ್ಲು. ಹ್ಮ್ ಹ್ಮ್ ಮದ್ವೆ ಮಾಡ್ಕೊಂಡವಳೆ. ಅವ್ರು ಯಾವ್ದೋ ಪ್ರೈವೇಟ್ ಕಂಪ್ನಿಗೆ ಹೋಗ್ತಾರೆ. ಅವ್ರಿಗಾದಂತ ಸಂಬಳ ತರ್ತಾರೆ. ಇವಳು ಗೌರ್ಮೆಂಟ್ ಕೆಲ್ಸ. ನಮ್ಮಮ್ಮನ್ ಏನಂತ ಅಂದ್ರೆ ಇನ್ನ ಚೆನ್ನಾಗಿರೋರು ಸಿಕ್ಕಿರೋರು, ಸ್ವಲ್ಪ ದುಡ್ಡಿರೋರು, ಹ್ಮ್ ಅಂದ್ರೆ ನಮ್ನು ನೋಡ್ಕೊಳ್ಳೋರು, ನನ್ನ ಮತ್ತೆ ನಮ್ಮಮ್ಮನ್ ನೋಡ್ಕೊಳ್ಳೋರು ಸಿಕ್ಕಿರೋರು ಇವಳು ಆತರ ಬಿದ್ಬಿಟ್ಲು ಅನ್ನೋದು ಒಂದ್ ಮನ್ಸಲ್ಲಿ ಬಂದ್ಬಿಡ್ತು ನಮ್ಮಮ್ಮನ್ಗೆ. ಹ್ಮ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಅವ್ರು ಹೆಣ್ ಕೇಳಕ್ ಬಂದಾಗೆಲ್ಲ ಒಂದ್ ಸ್ವಲ್ಪ ಜಗಳ ಆಡ್ಬಿಟ್ರು ಅಣ್ಣ ನಮ್ಮಮ್ಮ. ನಾನ್ ಕೊಡಲ್ಲ, ನಾನು ಅವ್ರಂದು ಹೇಳ್ಕೊಳಷ್ಟು ಅವ್ರ ಹತ್ರ ಏನಿಲ್ಲ ಅಣ್ಣ. 1 ಎಕರೆ ಜಮೀನ್ ಐತೆ, ಕೆಲ್ಸನೂ ಇಲ್ಲ ಹುಡುಗನ್, ಪ್ರೈವೇಟ್ ಕೆಲ್ಸ. ಹೆಂಗ್ ಕೊಡ್ಲಿ ನಾನು, ಇವಳು ಗೌರ್ಮೆಂಟ್ ಕೆಲ್ಸದೋಳು ಅನ್ನೋದೊಂದ್ ಭಾವನೆಯಲ್ಲಿ ಪಾಪ ಸ್ಟಾರ್ಟಿಂಗ್ ಎಲ್ಲ ಜಗಳ ಆಡ್ಬಿಟ್ರು ನಮ್ಮಮ್ಮ. ಅವ್ರು ಏನ್ ಮಾಡಿದ್ರು, ಮದ್ವೆ ಆಗೋ ಗಂಟ ಸುಮ್ನಿದ್ರಣ್ಣ. ಏನು ನಾವ್ ಏನ್ ಬೈದ್ರು ಬೈಸ್ಕೊಳ್ಳೋರು, ನಾವ್ ಏನಂದ್ರು ಅನ್ಸ್ಕೊಳ್ಳೋರು, ಸುಮ್ನೆನೆ ಇದ್ರು. ಮದ್ವೆ ಆದ್ಮೇಲೆ ಅಣ್ಣ ಒಂಥರ ಚೇಂಜ್ ಆಗ್ಬಿಟ್ರಣ್ಣ. ಇವಾಗ ಅವ್ರು ಅಂದ್ರೆ ನಮ್ಮ ಅಕ್ಕಂದಿ ಬರ್ತಾಳೆ ಅವಳು, ನಮ್ ಭಾವನೂ ಬರಲ್ಲ ಅಣ್ಣ. ನಮ್ ಮನೆ ಬಾಕ್ಲು ಗಂಟ ಬರ್ತಾರೆ, ಕಾರಲ್ಲಿ ಕರ್ಕೊಂಡ್ ಹೋಗ್ತಾರೆ, ಬರ್ತಾರೆ. ಮನೆ ಒಳಗಡೆ ಎಲ್ಲ ಬರೋಣ. ಸೊ ಇಬ್ರು ಭಾವಂದಿರು ಒಳಗಡೆ ಬರಲ್ಲ ಬರಲ್ಲ ಅಣ್ಣ. ಬಟ್ ಬರೋ ಸಂಬಳದಲ್ಲಿ ಅಷ್ಟು ಇಷ್ಟು ಕೊಡೋರು ಇಟ್ಕೊಂಡಿದ್ದಾರೆ. ಕೊಡ್ತಾಳೆ ಅಣ್ಣ, ಕೊಡಲ್ಲ ಅಂತಿಲ್ಲ. ಜೊತೆ ಅವ್ರ ಒಂಚೂರು ಆಟಿಟ್ಯೂಡ್ ನಿಮಗೆ ಬೇಜಾರ್ ಅನ್ಸುತ್ತೆ ಅಣ್ಣ. ಈಶ್ವರ, ಮಾತುಕತೆ ಅಂತೂ ಅಣ್ಣ ನನ್ ತಂಗಿ ಅಮ್ಮ ಅನ್ನೋ ಭಾವನೆ ಇಲ್ದೆ ಮಾತಾಡ್ತಾಳೆ ಅಣ್ಣ. ಒಂದು ಉದಾಹರಣೆ ಹೇಳೋದಾದ್ರೆ? ಹಂಗೆ ಅಂದ್ರೆ ಅವಳಿಗೆ ಸುಮ್ನೆ ಈಗ ಏನೋ ನಮ್ಮ ಅಮ್ಮನ್ಗೇನೋ ಅಂತ ಇರ್ತಾಳೆ ಅಣ್ಣ, ನಂಗೆ ತಡ್ಕೊಳಕ್ ಆಗಲ್ಲ. ಅಮ್ಮ ಅನ್ನಿಸ್ಕೊಳಕ್ಕಂತೂ ರೆಡಿ ಇದ್ದೇ ಇದ್ದಾರೆ ಯಾವಾಗ್ಲೂ. ನಮ್ಮಮ್ಮ ಹೆಂಗೆ ಅಂದ್ರೆ ಕೆರ್ದು ಹೋಗಿ ಬೈಸ್ಕೊಳ್ಳೋದು ಅಣ್ಣ. ಇವಾಗ ನೋಡಿ ಅಣ್ಣ, ನಾನು ಇಂಜಿನಿಯರಿಂಗ್ ಮಾಡಿದೀನಿ ಆಯ್ತಾ. ನನ್ಗೆ ಹೇಳ್ಕೊಳೋ ಅಂತ ಕೆಲ್ಸ ಸಿಗದೆ ಹೋದ್ರು ಕಷ್ಟಪಟ್ಟು ನಾನು ಇವ್ರನ್ನ ಕೇಳಿ, ನನ್ ಫ್ರೆಂಡ್ಸ್ನ ಕೇಳಿ, ಇವ್ರನ್ನ ಕೇಳಿ ಕೈ ಕಾಲು ಹಿಡಿದು ಯಾವ್ದೋ ಒಂದ್ ಕಂಪ್ನಿಗೆ ಸೇರ್ಕೊಂಡಿದೀನ. ನನ್ಗೆ ಇವತ್ತು 25,000 ಸಂಬಳ ಬರುತ್ತೆ. ಗ್ರೇಟ್. ನನ್ಗೆ ನಾನ್ ಖರ್ಚು ಮಾಡ್ಕೊಂತೀನಿ, ಅದಕ್ಕಿಂತ ನನ್ಗೆ ಜಾಸ್ತಿನೇ ಬರುತ್ತೆ ಅಣ್ಣ. ನನ್ಗ್ ಸಾಕು, ನನ್ಗೆ ಈ ಜೀವನ ಸಾಕು ಅಣ್ಣ. ಇರೋ ಸ್ಯಾಲರಿ, ಇರೋ ಕೆಲಸದಲ್ಲಿ ಐ ಆಮ್ ಹ್ಯಾಪಿ. ನಾನ್ ಚೆನ್ನಾಗಿದ್ದೀನಿ ಅಣ್ಣ ಆಯ್ತಾ. ಇವ್ರದ್ದು ಸ್ವಲ್ಪ ನಮ್ ಭಾವನ್ಗೆ ಅವ್ರ ರಾಜಕೀಯವ್ರದವ್ರೆಲ್ಲ ಸ್ವಲ್ಪ ಗೊತ್ತು, ಅವ್ರ ಜೊತೆ ಓಡಾಡ್ತಾರೆ. ಅವರು ಎರಡನೇವ್ರು ಹೌದಣ್ಣ. ಅವ್ರು ಒಂಚೂರು ಆಸೆ ತೋರ್ಸ್ಬಿಟ್ರು, ಅಲ್ಲಿ ಕೊಡ್ಸ್ಬಿಡ್ತೀನಿ ಕೆಲ್ಸ, ನಾನು ಇಲ್ಲಿ ಕೊಡ್ಸ್ಬಿಡ್ತೀನಿ, ಗೌರ್ಮೆಂಟ್ ಪರ್ಮನೆಂಟ್ ಮಾಡ್ಬಿಡ್ತೀನಿ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ ಅನ್ಬಿಟ್ರು. ನಾನು ಹೌದೇನೋ ಮಾಡ್ತಾರ ಬಿಡು, ನನ್ ಲೈಫು ಸೆಟ್ಲ್ ಆಗುತ್ತಲ್ಲ ಅಂತ ನಾನು ಆಸೆ ಬಿಟ್ಬಿಟ್ಟು ಒಂದೆರಡ್ ಕಡೆ ಬಿಟ್ಟೆ ಅಣ್ಣ ಕೆಲ್ಸ. 3-4 ತಿಂಗಳು ನನ್ ಮನೇಲೇ ಇದ್ದೆ. ಅವ್ರ ಕಡೆಯಿಂದ ಏನು ಬರ್ಲಿಲ್ಲ ರೆಸ್ಪಾನ್ಸ್. ಹಿಂಗಾದ್ರೆ ಆಗಲ್ಲಪ್ಪ ಅನ್ಬಿಟ್ಟು ನಾನೇ ಎಲ್ಲ ಹೋಗಿ ಹುಡ್ಕೊಂಡು ಮಾಡ್ದೆ. ಮಮ್ಮನ್ಗೆ ಏನಂತ ಅಂದ್ರೆ, ಊರೋಳು ಒಬ್ಳು ಹುಡ್ಗಿ, ಅವಳಿಗೊಂದ್ ಜೀವನ ಮಾಡ್ಲಿಲ್ಲ ಇವ್ರು. ಅವಳಿಗೊಂದ್ 60 ಎಷ್ಟ್ ಬರುತ್ತೋ ಸಂಬಳ ಗೊತ್ತಿಲ್ಲ ಅಣ್ಣ. ಒಂದು ಯಾವತ್ತೋ ಒಂದು ಸ್ಯಾಲರಿ ಸ್ಲಿಪ್ ನೋಡಿದ್ದೆ, ಒಂದು 70-75 ಬರುತ್ತೆ. ಅಂದ್ರೆ ಎರಡನೇ ಅಕ್ಕಂಗೆ
ಅದೊಂದು ನಮ್ಮಮ್ಮಂಗ್ ಸಿಟ್ಟು, ಬರೀ 20,000ನೇ ಕೊಡ್ತಾಳಲ್ಲ, ಇನ್ ಮಿಕ್ಕಿದೆಲ್ಲ ಏನ್ ಮಾಡ್ತಾಳೆ. ಯಾವಾಗ ಕೇಳಿದ್ರು ಒಂದ್ ಹೋಟ್ಲು ತನ್ ತಾಯಿ ತನ್ ತಂಗಿಗೆ ಒಂದ್ ಹೋಟ್ಲು ಕರ್ಕೊಂಡೋಗಿ ಊಟ ಕೊಡ್ಸ್ದೋಳಲ್ಲ ನಾ ಒಂದಿನ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಬರೀ 100 ರೂಪಾಯಿ ಐತೆ, ನನ್ನ ಹತ್ರ ಬರೀ 50 ರೂಪಾಯಿ ಐತೆ. ಪ್ರತಿ ಸತಿ ಎಲ್ಲಾನ ಹೊರ್ಗಡೆ ಹೋದಾಗ ನಮ್ಗ್ ಆಸೆ ಆಗ್ತಾ ಇರುತ್ತೆ, ಬಿಡು ಹೋಟ್ಲಲ್ಲಿ ಹೋಗಿ ತಿನ್ಕೊ ಬಂದ್ಬಿಡೋಣ, ಮನೆಗ್ ಹೋಗಿ ಯಾರ್ ಮಾಡ್ತಾರೆ ಅಂದ್ರೆ. ಒಂದಿನ ನಗ್ನಗ್ತಾ ಮುಖ ಇಟ್ಕೊಂಡು ಕರ್ಕೊಂಡೋಗಿ ಕೊಡ್ಸ್ದೋಳೆ ಇಲ್ಲ ಅಣ್ಣ ಅವಳು, ಒಂದಿನಾನು ಇಲ್ಲ. ಒಂದ್ 20 ರೂಪಾಯಿ ಬಾಟ್ಲು ದುಡ್ಡು ಕೊಡಕ್ಕೂ ಮಕ್ಕ ನೋಡ್ತಾ ಇರ್ತಾಳೆ. ಅದ್ ಯಾಕ್ ನಮ್ ಮೇಲೆ ಆತರ ಭಾವನೆ ಬಂದೈತೋ ಏನೋ ನನ್ಗೆ ಗೊತ್ತಿಲ್ಲ ಅಣ್ಣ. ನಮ್ ಮನೆಗ್ ಬಂದ್ಬಿಟ್ರೆ ಅವಳು, ನಮ್ಮಮ್ಮ ಯಾವ್ದಕ್ಕೂ ಕಮ್ಮಿ ಮಾಡಲ್ಲ ಅಣ್ಣ. ಚೆನ್ನಾಗಿರೋ ಅಡ್ಗೆ ಮಾಡಿ ಇಟ್ಟಿ ಕಳಿಸ್ತಾರೆ ಅಣ್ಣ. ಬಾಕ್ಸ್ ಕಟ್ಬಿಟ್ಟು ನಿನ್ ಗಂಡಂಗ್ ಕೊಡಮ್ಮ ನೀನು ಅಂತ ಕೊಡ್ತಾರೆ. ನನ್ ತಾಯಿಗೆ ಆತರ ಭಾವನೆ ಇದ್ರೆ, ನಿನ್ ಮಗಳಾದವಳು ಆ ತಾಯಿನ ಹೆಂಗ್ ನೋಡ್ಕೋಬೇಕಣ್ಣ ನೀನು? ಏನಿಲ್ಲ, ಒಂದ್ 8-9 ವರ್ಷ ಆಯ್ತಣ್ಣ. ಕಾಲ್ ಚೈನ್ ಕಟ್ಟಾಗ್ಬಿಟ್ಟೈತೆ ಕಾಲಲ್ಲಿ. ನಾನ್ ಹೇಳ್ತಾ ಇದೀನಿ, ಬಾಮ್ಮ ನಾನ್ ಕೊಡ್ಸ್ತೀನಿ, ನೀನ್ ಹಳೇದಾ, ನಾನ್ ಪೂರ್ತಿ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂದ್ರು ನನ್ನ ಹತ್ರ ನೀನ್ ಹಳೆ ಚೈನ್ ಹಾಕು, ಮೇಲೆ ಎಷ್ಟಾಗುತ್ತೋ ನಾನ್ ಕೊಡ್ತೀನಿ ಅಂತ ಹೇಳ್ತೀನಿ ಅಣ್ಣ. ನಮ್ಮಮ್ಮ ಬರಲ್ಲ. ನೋಡ್ತಾಳೆ ಅಣ್ಣ, ಪ್ರತಿ ದಿನ ನೋಡ್ತಾಳೆ, ಕಾಲ್ ಚೈನ್ ನಡ್ಕೊಂಡ್ ಹೋಗ್ಬೇಕಾರೆ ಬಿಚ್ಚೋಗ್ಬಿಡ್ತದು, ಅದ್ನೇ ತೆಗ್ದು ಹಾಕೋತಾರೆ. ಬಾಮ್ಮ ನಾನ್ ನಿನ್ಗೊಂದ್ ಕಾಲ್ ಚೈನ್ ಕೊಡಿಸ್ತೀನಿ, ಬಾರಮ್ಮ ನಿನ್ಗೊಂದ್ ಮೂಗ್ ಬಟ್ ಕೊಡಿಸ್ತೀನಿ, ಒಂದ್ ಸೀರೆ ಕೊಡಿಸ್ತೀನಿ ಅಂತ ಒಂದ್ ದಿನ ಅವ್ಳ ಬಾಯಲ್ಲಿ ಬರಲ್ಲ ಅಣ್ಣ. ಅವಳಿಗೆ ಏನ್ ಬೇಕೋ ತಗೋತಾಳೆ, ಅವ್ರ ಮಕ್ಳಿಗೆ ಏನ್ ಬೇಕೋ ತಗೋತಾಳೆ, ಅವ್ರ ಗಂಡಿನ್ಗೆ ಏನ್ ಬೇಕೋ ಮಾಡ್ತಾಳೆ. ಒಂದ್ 500 ರೂಪಾಯಿ ಅಣ್ಣ, ಒಂದ್ ಕೇಕ್ ಎಷ್ಟಣ್ಣ? ನಮ್ಮ ಅಮ್ಮನ್ ಬರ್ತಡೇ ಒಂದ್ 500 ರೂಪಾಯಿ ಕೊಟ್ಟು ಕೇಕ್ ತಂದು ಕಟ್ ಮಾಡ್ಸಲ್ಲ ಅಣ್ಣ. ಅದನ್ನು ನಾನೇ ಮಾಡ್ಬೇಕು. ನಾನ್ ಮಾಡ್ತಾ ಇದೀನಿ ಅಂತ ನನ್ ತಾಯಿ, ನನ್ ಕರ್ತವ್ಯ ನಾನ್ ಮಾಡ್ತೀನಿ ಅಣ್ಣ. ಅದನ್ನ ನಾವು ಕಣ್ಣಿಂದ ನಾವು ನೋಡ್ತಾ, ಅಯ್ಯೋ ನಮ್ಮ ಅಮ್ಮನ್ ಬರ್ತಡೇ ಇವತ್ತು, ತಡಿ ಒಂದ್ 500 ರೂಪಾಯಿ ತಾನೆ ಒಂದ್ ಕೇಕ್ ತಂದು ಕಟ್ ಮಾಡ್ತಾನ, ಪಾಪ ಅವ್ರಿಗೂ ಮನ್ಸು ಖುಷಿ ಆಗುತ್ತೆ, ನನ್ ತಂಗಿನೂ ಅವಳೆ ತಿಂತಾಳ ಅವಳುನು ಅನ್ನೋ ಭಾವನೆ ಇಲ್ಲ ಅಣ್ಣ ಅವಳ ಹತ್ರ. ಇಲ್ಲಿವರೆಗೂ ನಾನು ಹೇಳ್ತೀನಿ ಅಣ್ಣ, ಅವಳು ನಮ್ಮಪ್ಪ ತೀರೋದ್ಮೇಲೂ ನಾನು ಒಂದ್ 3-4 ವರ್ಷ ಓದ್ದೆ, ನೀನ್ ಒಂದ್ 100 ರೂಪಾಯಿ ತಗೊಳೆ, ನೀನ್ ಹೋಗ್ತೀಯ ಕಾಲೇಜ್ಗೆ, ನಿನ್ ಖರ್ಚಿಗೆ ಬೇಕಾಗುತ್ತೆ, ಅಥವಾ ಒಂದ್ ಪೆನ್ ತಗೊಳೆ ನೀನು ಅಂತ ಒಂದ್ 10 ರೂಪಾಯಿ ನನ್ ಕೈ ಕೊಟ್ಟವಳಲ್ಲ ಅಣ್ಣ ಅವಳು. ಅವಳಿಗೆ ಏನ್ ಬೇಕೋ ಅವಳು ತಗೊಳ್ಳೋಳು, ಅವಳಿಗೆ ಏನ್ ಬೇಕೋ ಅವಳು ನಾನು ಹೊಟ್ಟೆ ಉರಿ ಪಡ್ತಾ ಇಲ್ಲ ಅಣ್ಣ. ನಾನು ಯಾವತ್ತೂ ಅವಳು ಚೆನ್ನಾಗಿರ್ಬಾರ್ದು ನಾನ್ ದೇವ್ರ ಹತ್ರ ಕೇಳ್ಕೊಳ್ಳಿಲ್ಲ ಅಣ್ಣ. ಅವಳು ಬದುಕು ಅವಳು ಚೆನ್ನಾಗಿರ್ಲಿ, ನಮ್ ದೊಡ್ಡಕ್ಕನು ಚೆನ್ನಾಗಿರ್ಲಿ ಅಂತ ನಾನು ಬೇಡ್ಕೊಳ್ಳೋದು. ಅಂದ್ರೆ ಕೆಲವೊಂದ್ ಸಂಬಂಧಗಳಿಗೆ ಬೆಲೆ ಕೊಡ್ಬೇಕು ಅಣ್ಣ. ಯಾರೇ ಆಗ್ಲಿ ಅನ್ನೋದು, ನಮ್ ಪಕ್ಕದ ಮನೆಯವ್ರೇ ಆಗ್ಲಿ, ಅಥವಾ ನನ್ ಫ್ರೆಂಡ್ಸೇ ಆಗ್ಲಿ, ನಮ್ಮ ಅಕ್ಕನೇ ಆಗ್ಲಿ, ತಂಗಿನೇ ಆಗ್ಲಿ, ನಾವ್ ಪ್ರೀತಿಸೋರೇ ಆಗ್ಲಿ ಅಣ್ಣ, ಸಂಬಂಧಗಳಿಗೆ ಬೆಲೆ ಕೊಡ್ಬೇಕು, ಗೌರವ ಇರ್ಬೇಕು ಅಣ್ಣ ನಮ್ಗೆ ಅವ್ರ ಮೇಲೆ, ಅಲ್ವಾ? ಅವಾಗ ನಮ್ ಮನ್ಸಲ್ಲಿ ಆ ಭಾವನೆ ಇದ್ರೇನೆ ಅವ್ರಿಗೆ ನಾವ್ ಏನಾನ ಮಾಡ್ಬೇಕು, ಅವ್ರು ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ನಮ್ ಮನ್ಸಲ್ಲಿ ಬರೋದು. ಏನೋ ಒಂದ್ ಕೇರ್ಲೆಸ್ ಮಾಡಿ ಬೇಕಾಬಿಟ್ಟಿಯಾಗಿ ನೋಡಿದ್ರೆ ಅವ್ರಿಗೆ ಮಾಡ್ಬೇಕು ಅನ್ನೋ ಬರಲ್ಲ ಅಣ್ಣ ಮನ್ಸಲ್ಲಿ ನಮ್ಗೆ. ಒಂಥರ ಹೆಂಗ್ ಹೇಳ್ಬೇಕಂತಾನೆ ಅದು ನೋಡ್ತಾ ಅರ್ಥ ಜೊತೆಲಿ ನಡೀತಾ ಇರ್ತಾರಲ್ಲ ಅಣ್ಣ, ಅವ್ರಿಗೆ ಅರ್ಥ ಆಗುತ್ತೆ ಅವ್ರ ತರ ಭಾವನೆಗಳೇನು ಹೆಂಗೆ ಎತ್ತ ಅಂತ. ಬಟ್ ಅವ್ರ ಗಂಡನ ಒತ್ತಡ ಏನಾದರೂ ಇರ್ಬೋದಾ, ನಿಮ್ಮ ತವ್ರ ಮನೆಗೆ ಏನು ಹೆಚ್ಚು ಕೊಡಬೇಡ ಅನ್ನೋದು? ನಂಗನ್ಸೋ ಪ್ರಕಾರ ಹಂಗೇನ್ ಇಲ್ಲ ಅಂತ ಅನ್ಸುತ್ತೆ ಅಣ್ಣ. ನಮ್ಗ್ ಗೊತ್ತಿಲ್ಲ ಅಣ್ಣ, ನನ್ಗೆ ಒಳಗಡೆ ಅವ್ರವ್ರ ಒಳಗಡೆ ಏನ್ ಮಾತಾಡ್ಕೋತಾರೆ ಏನೋ ನನ್ಗೆ ಗೊತ್ತಿಲ್ಲ. ಅವ್ರ ನಡವಳಿಕೆ ರೀತಿ ನೋಡಿದ್ರೆ. ಬಟ್ ಕೆಲ್ಸ ಕೊಡಿಸ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ರ? ಅವ್ರು ಮದ್ವೆ ಟೈಮಲ್ಲಿ ಹೇಳಿದ್ರು ಅಣ್ಣ ನನ್ಗೆ, ಇಲ್ಲ ನನ್ ಜವಾಬ್ದಾರಿ, ಅವಳು ಚಿಕ್ಕವಳ ಜವಾಬ್ದಾರಿ ನಂದೇನೆ, ನಾನ್ ಏನ್ ಬೇಕೋ ಅವಳಗ್ ಮಾಡ್ತೀನಿ, ನೀವ್ ಕೊಡಿ, ನೀವ್ ಹೆಣ್ಣು, ನಾನ್ ನೋಡ್ಕೋತೀನಿ, ನಿಮ್ನು ನೋಡ್ಕೋತೀನಿ, ಅವಳನ್ನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟೆ ಅವ್ರ ಮದ್ವೆ ಆಗಿದ್ರು ಅಣ್ಣ. ಅಂದ್ರೆ ಭಾವ? ಹೌದು, ನಮ್ ಭಾವ ಅಣ್ಣ. ಹೌದು. ಅರ್ಥಾತ್ ನಿನ್ನ ಜವಾಬ್ದಾರಿ ಕೂಡ ಅವರದ್ದೇ ಅಂತ ಅವರು ಹೇಳಿದ್ರು. ಅಂದ್ರೆ ಇವತ್ತಿಗೆ ಅನಿಸ್ತಾ ಇದೆ ಆ ಕೆಲಸ ಸಿದ್ಧಿಸಿಕೊಳ್ಳಿಕ್ಕೆ ಹೇಳಿದ ಮಾತು ಅಂತನ ಇರ್ಬೋದು ಅಣ್ಣ. ಹಂಗೆ ಅಣ್ಣ, ಅವಳು ಮದ್ವೆ ಆಗಕ್ಕೇನೆ ಅವ್ರು ಹಂಗ್ ಮಾಡಿದ್ದು ಅಣ್ಣ. ಹೌದು, ನಿಜ. ಅವ್ರು ನಮ್ಮ ಅಮ್ಮನ್ ವೀಕ್ನೆಸ್ ಅವ್ರಿಗೆ ಗೊತ್ತಿತ್ತು ಅಣ್ಣ. ಈ ಅಮ್ಮನ್ಗೆ ಏನು ಗೊತ್ತಾಗಲ್ಲ, ಮಾತಲ್ಲೇ ಮರಳು ಮಾಡ್ಬಿಡ್ಬೋದು ಈ ಅಮ್ಮನ್ನ, ಏನಾನ ಹೇಳ್ಬಿಡೋಣ, ಅಟ್ಟಕ್ಕೆ ಏರ್ಸ್ಬಿಡೋಣ, ಸದ್ಯ ಕೊಟ್ರೆ ಸಾಕು ನಮ್ಗೆ ಹೆಣ್ಣು ಅನ್ನೋ ಈ ಮೈಂಡ್ ಸೆಟ್ ಇತ್ತು ಅಣ್ಣ ಅವ್ರಿಗೆ. ನಮ್ಮ ಅಮ್ಮನೂ ಹಂಗೆ ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋದಾದ್ರೆ, ನಿಮ್ಮ ನಿರ್ಧಾರ ಒಂದು ವೇಳೆ ನಿಮ್ಮ ಅಕ್ಕನನ್ನು ಕೊಡದೆ ಹೋದ್ರು, ಅವ್ರು ನಿಮ್ಮ ನಿರ್ಧಾರಕ್ಕೆ, ನಿಮ್ಮ ಅಭಿಪ್ರಾಯಕ್ಕೆ ಕಾಯ್ದೆ ಮುನ್ನುಗ್ಗೋ ಸ್ಥಿತಿಲೂ ಅವ್ರಿದ್ರ? ಇದ್ರು ಅಣ್ಣ. ಅವಳು ಈಗ ಅವರ ವರ್ತನೆ ಏನಿದೆ ಅದು
ಹ್ಮ್ ಒಂದು ವೇಳೆ ನೀವು ಕೊಟ್ಟು ಮದುವೆ ಮಾಡಿಲ್ಲ ಅಂದ್ರೂ ಕೂಡ ಅಲ್ಲಿ ನಿಮ್ಮ ಅಭಿಪ್ರಾಯ ಹೌದು ಅಥವಾ ಇಲ್ಲ ಅದಕ್ಕೆ ಯಾವ ಮಹತ್ವವೂ ಇರ್ತಿರ್ಲಿಲ್ಲ, ಆ ಸ್ಥಿತಿಗೂ ಅದು ಇರ್ತಿರ್ಲಿ ಹೋಗ್ತಾ ಇತ್ತು. ಹೌದು ಅಣ್ಣ, ಹೋಗ್ತಾ ಇತ್ತು. ಅವಳು ನನ್ ಇರ್ತಾ ಇರ್ಲಿಲ್ಲ ನನ್ನ ಮನೇಲಿ. ಅವಳು ಸೆಕೆಂಡ್ ಸ್ಯಾಟರ್ಡೆ ಮತ್ತೆ ಫೋರ್ತ್ ಸ್ಯಾಟರ್ಡೆ ರಜಾ ಇರೋದಲ್ಲ, ನಮ್ಮ ಅಮ್ಮನ್ಗೆ ಒಂಥರ ಮಾತಲ್ಲೇ ಹಿಂಸೆ ಕೊಡೋಳು ಅಣ್ಣ ಅವಳು. ಈ ಬಟ್ಟೆ ಒಗಿಬೇಕಾರೆ ಕುತ್ಕೊಳ್ಳಿರೋರಲ್ಲ ಇಬ್ರುನು, ಒಬ್ರು ಬೆಳಗಾಗ್ತಾ ಇದ್ರು, ಇವಳು ತೊಳಿತಾ ಇದ್ಲು. ನೀನ್ ಈಗ ಏನ್ ಹೇಳು, ನೀನ್ ಕೊಡ್ತೀಯಾ ಇಲ್ಲ ನನ್ ನಿರ್ಧಾರ ನಾನ್ ಮಾಡ್ಲಾ, ನಾನ್ ಹೋಗ್ಬಿಡ್ಲಾ ಮನೆ ಬಿಟ್ಟು, ಈ ತರ ಎಲ್ಲಾ ಮಾತಾಡೋಳು ಅಣ್ಣ ಅವಳು. ನಮ್ಮಮ್ಮ ಮಾನ ಮರ್ಯಾದೆಗೆ ಅಂಜ್ಬಿಟ್ರು ಅಣ್ಣ ನಿಜವಾಗ್ಲೂ. ಇಲ್ಲ ಏನಮ್ಮ. ಆಯ್ತು, ಹ್ಮ್ ತೊಂದರೆ ಇಲ್ಲ. ಬಟ್ ಏನಂದ್ರೆ ಆ, ಆ ಹೆಣ್ಮಗಳು ಹ್ಮ್ ಬಹುಶಃ ಅವತ್ತು ಮದುವೆಗೆ ಒಪ್ಪಿಸುವ ಸಮಯದಲ್ಲಿ ಕೇವಲ ಆ ಕೆಲಸ ಸಿದ್ಧಿಸ್ಲಿ ಅಥವಾ ಏನೋ ಅವ್ರಿಗೆ ಬೇಕಾದ ಕೆಲಸ ಮಾಡಿಸ್ಕೊಳ್ಲಿಕ್ಕೋ ಏನೋ, ಅದೆಲ್ಲವನ್ನು ಮೀರಿ ಅದು ಆ ಹೆಣ್ಮಗಳ ಕರ್ತವ್ಯ. ಯಾಕಂದ್ರೆ ಆ ಕೆಲಸ ಸಿಕ್ಕಿದ್ದು ತಂದೆಯದ್ದೇ, ಹೌದಲ್ಲ? ಹೌದು ಅಣ್ಣ, ಹೌದು. ಮತ್ತೆ ತಾಯಿಗೆ ಅಲ್ಲಿ ಹೆಣ್ಮಕ್ಳ ಹೊರತಾಗಿ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಅಲ್ಲಿ ಯಾವ ಗಂಡು ಸಂತಾನವೂ ಇಲ್ಲ. ಇಲ್ಲ ಅಣ್ಣ. ಬಿಡಿ, ಈಗ ನನ್ನ ತಂದೆ ನನಗೆ ಸಿಕ್ತು, ನಾನು ನನ್ನ ಗಂಡನ ಮನೆಗೆ ಹೋದೆ, ನನ್ನ ಪಾಡಿಗೆ ನಾನು ನನ್ನ ಸಂಸಾರ ನೋಡಿಕೊಂಡೆ. ಅದು ಯಾವಾಗ ಆಗ್ತಿತ್ತು ಅಂದರೆ ಇಲ್ಲೊಬ್ಬ ಗಂಡು ಮಗ ಇದ್ದಿದ್ರೆ, ಹ್ಮ್ ಅಲ್ಲ ಗಂಡು ಮಗ ಇದ್ದಿದ್ರೆ ಕೆಲಸ ಅವ್ರಿಗೆ ಯಾಕೆ ಹೋಗ್ತಿತ್ತು? ಒಂದು ವೇಳೆ ಗಂಡು ಮಗ ಚಿಕ್ಕವನು ಅನ್ನೋ ಕಾರಣಕ್ಕೆ ಕೆಲಸ ಕೊಟ್ಟಿದ್ರು ಕೂಡ ಗಂಡು ಮಗ ಇದ್ದಿದ್ರೆ ಇಷ್ಟೆಲ್ಲ ಅವರು ಈ ಕಡೆ ನೋಡೋ ಅಗತ್ಯ ಇರ್ತಿರ್ಲಿಲ್ವೋ ಏನೋ. ಅದನ್ನು ಮೀರಿ ಅದವರ ಮನುಷ್ಯತ್ವಕ್ಕೆ ಬಿಟ್ಟಿದ್ದು ಅಥವಾ ಅದವ್ರ ಮಾನವೀಯತೆಗೆ ಬಿಟ್ಟಿದ್ದು. ಬಟ್ ನನಗೇನು ಅನಿಸುತ್ತೆ ನೋಡಿ, 5,000 ಕೊಡಲಿ, ನಗುಮುಖದಿಂದ ಕೊಡೋದು ಬೇರೆ. ನನ್ನನ್ನ ತಿಂತಾಳೆ ಅಂತಳಣ್ಣ, ನನ್ನನ್ನ ತಿಂತಾಳವಳು ಅಂತಾಳಣ್ಣ ನನಗೆ. ಇರಲ್ಲಮ್ಮ, ಅಳಬೇಡ. ಆಯ್ತು, ನೀವೇ ಹೇಳಿದ್ರಿ, ಹಣಕ್ಕೂ ಮೀರಿದ್ದೇನೇನೋ ನಡೀತಾ ಇದೆ ಈ ಜಗತ್ತಲ್ಲಿ, ಅಥವಾ ನನ್ನ ನೆಮ್ಮದಿ ಹಣದಿಂದ ಅಂದ್ಕೊಂಡಿದ್ದೆ, ಅಥವಾ ಗೌರ್ಮೆಂಟ್ ಕೆಲಸ ಅಥವಾ ಸಂಬಳ, ಅಯ್ಯೋ ನನ್ನ ತಂದೆ ಎಲ್ಲ ಚೆನ್ನಾಗಿದ್ದಾರೆ ನಮಗೇನು ಬಿಡಪ್ಪ ಅಂದ್ಕೊಂಡಿದ್ದೆ. ಅಂದರೆ ಹೀಗೆ ಎಲ್ಲ ಚೆನ್ನಾಗಿ ನಡೀತಿದ್ದಿದ್ದು ಇದ್ದಕ್ಕಿದ್ದ ಹಾಗೆ ಸೂತಕದ ಸ್ಥಿತಿ ಬರಲಿಕ್ಕೆ ಹೆಚ್ಚು ಸಮಯ ಬೇಕಿಲ್ಲ ಅಂತ ನಿಮಗೆ ಗೊತ್ತಾಯ್ತು ಈಗ. ಅದು ನಿಮ್ಮ ಅಕ್ಕನ ಬದುಕಾಗಿರ್ಬೋದು, 70,000 ಆಗಿರ್ಬೋದು, 1,00,000 ಆಗಿರ್ಬೋದು, ಈಗಿದ್ದಿದ್ದು ಹೀಗೆ ಮಡ್ಚಾಕೊಳ್ಳಿಕ್ಕೆ ಹೆಚ್ಚು ಸಮಯ ಬೇಕಿಲ್ಲ ಅಂತ ಆಯ್ತು. ಹೌದಣ್ಣ, ಅದು ಯಾರ ಕೈಲಿ ಇಲ್ಲ ಅಣ್ಣ. ಹಿಂಗ್ ಇದ್ದಿದ್ ಜೀವನ ಹಿಂಗ್ ದಬಾಕ್ ಬಿಡೋದ್ಕೆ ಯಾರ ಕೈಲಿ ಇಲ್ಲ ಅಣ್ಣ. ಈಗ ಅದೆಲ್ಲ ಒಂದು ಅಜ್ಞಾನದ ಪರಮಾವಧಿ. ಇವನ್ ನಾಳೆಯಿಂದಲೇ 20,000 ಕೂಡ ಕೊಡೋದನ್ನ ನಿಲ್ಲಿಸ್ಬಿಟ್ಲು ಅಂದ್ಕೊಳ್ಳಿ, ಏನ್ ನೀವು ಅನ್ನ ತಿನ್ನಲ್ವಾ? ಅಲ್ಲ, ಸುಮ್ಮನೆ ಹೇಳ್ತೀನಿ. ಯಾಕಂದ್ರೆ ಈಗ ನಿಮಗೆ ಎಷ್ಟು ಪ್ರಬುದ್ಧತೆ ಬಂದಿದೆ ಅಂದರೆ, ಬಹುಶಃ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತು ಕೇಳುತ್ತಿರೋ ಎಂಥವ್ರಿಗಾದರೂ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬಹಳ ಹೆಮ್ಮೆ ಅನಿಸಿರುತ್ತೆ. ಯಾಕಂದರೆ ನೀವು 25 ವರ್ಷದ ಒಂದು ಹೆಣ್ಮಗಳಾಗಿ, ಕಿರಿಯ ಮಗಳಾಗಿ ನೀವು ಆಡಿದ ಪ್ರತಿ ಮಾತುಗಳು ಕೂಡ ಬಹುಶಃ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮಂಥವ್ರನ್ನ ಪಡೆಯೋದಿಕ್ಕೆ ಪುಣ್ಯ ಮಾಡಿರಬೇಕು. ನನ್ ತಾಯಿನೇ ನನಗೆಲ್ಲ ಅಣ್ಣ. ನಿಜವಾಗ್ಲೂ ಒಂದೊಂದ್ ಟೈಮ್ ಅವ್ರು ಮಾಡೋದ್ ನೋಡಿದ್ರೆ ತುಂಬಾ ಕೋಪ ಬರುತ್ತೆ ಅಣ್ಣ. ಹೆಣ್ಮಕ್ಳು ಎತ್ತೋರು ಅಣ್ಣ, ಒಂದ್ ಸ್ವಲ್ಪ ಬುದ್ಧಿವಂತಿಕೆಲ್ ಮುಂದೆ ಇರ್ತಾರೆ. ನಾನ್ ಹೆಣ್ಮಗುನ್ ಒಂದ್ ಮನೆಗ್ ಕೊಡ್ತಾ ಇದೀನಿ ಅಂದ್ರೆ ನಾನು ಏನ್ ಮಾತಾಡ್ಬೇಕಂತ ಅವ್ರಿಗೆ ತಿಳಿದಿರುತ್ತೆ ಅಣ್ಣ. ನಮ್ಮ ಅಮ್ಮನಿಗೆ ಅದು ಬರಲ್ಲ ಅಣ್ಣ, ನಿಜವಾಗ್ಲೂ. ಈಗ ಏನಾಗ್ಬಿಡುದು ಗೊತ್ತೇನು, ನಮ್ಗೆ ಬಲಗೈಲಿ ಎಸೆದಷ್ಟೇ ಜೋರಾಗಿ ಕಲ್ಲನ್ನ ಎಡಗೈಲಿ ಯಾಕೆ ಎಸೆಯೋಕ್ಕಾಗಲ್ಲ ಅಂದ್ರೆ, ಈ ಎಡಗೈಗೆ ನಾವು ಬಹಳ ದಿನದಿಂದ ನಂಬಿಸಿದ್ದೀವಿ, ಬಲಗೈಲಾದಷ್ಟು ಕೆಲಸ ಎಡಗೈಗೆ ಆಗಲ್ಲ. ಯಾಕಂದ್ರೆ ನಾವು ಹೆಚ್ಚು ಬಳಸಲ್ಪಟ್ಟಿದ್ದೀವಿ ಬಲಗೈನ. ಹಾಗೆ ತಂದೆ ಎಲ್ಲವನ್ನು ನೋಡ್ಕೊಳ್ತಾ ಇದ್ದ ಸಮಯದಲ್ಲಿ ನಿಮ್ಮ ತಾಯಿ ಸಾಕ್ಷಾತ್ ಎಡಗೈಯಾಗಿ ಜೀವಿಸಿಬಿಟ್ರು. ತಂದೆ ಅನ್ನೋ ಬಲಗೈ ಒಂದು ದಿವಸ ನಿಂತು ಹೋದಾಗ ಆ ಎಡಗೈ ಏನ್ ಸಾಧ್ಯ ಆಯ್ತು ಅಂದ್ರೆ, ನೀವು ಹೇಳಿದ್ರಿ ನಮ್ಮನ್ನು ಒಂದು ಕೊತ್ತಂಬರಿ ಸೊಪ್ಪು ತರಲಿಕ್ಕೂ ಆಚೆ ಕಳಿಸ್ತಿರ್ಲಿಲ್ಲ, ಅಥವಾ ನಮಗೆ ಹೊರಗಡೆ ಲೋಕಜ್ಞಾನ ಅಥವಾ ವ್ಯವಹಾರದ ಬುದ್ಧಿ ನಮಗಿರಲಿಲ್ಲ. ನಾವು ಓಕೆ, ಒಂದು ಕಂಫರ್ಟ್ ಝೋನಲ್ಲಿ ನಾವು ಬದುಕ್ತಾ ಇದ್ದೋ. ಓಕೆ, ನಿಮ್ದು ಸೈಡ್ಗೆ ಇಡೋಣ. ತಾಯಿದು ಕೂಡ ಅದು ಯಾಕೆ ಹಂಗಾಯ್ತು ಅಂದರೆ, ಒಂದು ತೀರಾ ಲೋಕದ ವಿಷದ ಬುದ್ಧಿ, ಕುತಂತ್ರದ ಬುದ್ಧಿ ಅವ್ರಿಗೆ ಗೊತ್ತಿಲ್ಲ ಒಂದು. ಅಂಡ್ ಎರಡನೇದು, ತಂದೆ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವರು ವಿಶೇಷವಾಗಿ ಮೂಗು ತೂರಿಸಿ ಅಲ್ಲೇನೋ ತಿಳ್ಕೊಳ್ಳುವ, ತಡಿ ನಾನು ತಿಳ್ಕೊಳ್ಳೋಣ, ಇಂಥ ಯಾವ ಅವಶ್ಯಕತೆನೂ ಅವ್ರಿಗೆ ಒದಗಿ ಬಂದಿರಲಿಲ್ಲ. ಗಂಡ ಇದ್ದಾಗ ಸಡನ್ನಾಗಿ ಮುಖ್ಯ ಪಾತ್ರ ಮಾಡ್ತಿದ್ದವನು ಹೊರಟು ಬಿಟ್ಟಾಗ
ಆ ಕಿರಿಯ ಕಲಾವಿದ್ರ ಕಥೆ ಏನಾಗಬೇಕು? ಸೊ ಹೆಣ್ಣೆತ್ತವರಾಗಲಿ ಅಥವಾ ಏನೇ ಆಗಲವ, ಗಂಡ ಇದ್ದ ಕಾಲದಲ್ಲೇ ಅಥವಾ ಎಲ್ಲ ಚೆನ್ನಾಗಿ ನಡೀತಿದ್ದ ಕಾಲದಲ್ಲೇ ನಾವು ಒಂಚೂರು ಹಿಂದ್ಗಡೆ ನಿಂತು ನೋಡ್ಕೊಂಡಿರ್ಬೇಕು. ಯಾಕೆ ಮುಂದೆ ಲೀಡ್ ಮಾಡ್ತಿರೋನು ಯಾವಾಗ ಬೇಕಾದರೂ ಡಿಸಪಿಯರ್ ಆಗ್ಬೋದಲ್ವೇ? ಕ್ಯಾಪ್ಟನ್ ಆಫ್ ದಿ ಶಿಪ್ ಯಾರು ಆ ಹಡಗನ್ನು ಮುನ್ನಡೆಸ್ತಾ ಇದ್ದಾನೆ, ಸಮುದ್ರದ ಮಧ್ಯದಲ್ಲಿ ಇದ್ದೀವಿ, ಯಾಕೋ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಇನ್ನೇನೋ ಆಗಿ ಆ ಹಡಗನ್ನ ಮುನ್ನಡೆಸ್ತಾ ಇರ್ತಕ್ಕಂಥವನು ಕೆಳಗಡೆ ಬಿದ್ದುಬಿಟ್ಟ. ಮತ್ತಿನ್ನು ಈ ಕಡೆ ಮಿಕ್ಕಿದವರು ಕೂಡ ಒಂದು ವೇಳೆ ಹಡಗನ್ನು ಮುನ್ನಡೆಸೋ ಕಲೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅವರೆಲ್ಲ ಸಮುದ್ರದ ಮಧ್ಯದಲ್ಲಿ ಉಳ್ಕೊಂಡ್ಬಿಡ್ತಾರೆ. ಅಥವಾ ಹಡಗೆ ಆ ಕಡೆ ನೀರಿನ ರಭಸಕ್ಕೆ ಬಿರುಗಾಳಿಗೆ ಆ ಕಡೆ ಹಡಗು ಹೋಗುತ್ತೋ, ಇವರು ಆ ಕಡೆ ಹೋಗ್ಬೇಕಾಗುತ್ತೆ ಹೊರತು ಹಡಗಿನ ಮೇಲೆ ನಿಯಂತ್ರಣವೇ ಇರುವುದಿಲ್ಲ. ಜೀವನವು ಹಾಗೆ, ಸಂಸಾರ ಅದು ಸಾಗರ. ಈ ದಾಂಪತ್ಯ ಅಥವಾ ಈ ಸಂಸಾರದ ಜವಾಬ್ದಾರಿ ಅದೊಂದು ಹಡಗು. ಯಾಕೋ ಅದನ್ನು ಮುನ್ನಡೆಸ್ತಿದ್ದ ತಂದೆ ಕೆಳಗೆ ಇಳಿದು ಬಿಟ್ರು. ತಾಯಿ ಅದನ್ನು ತಗೊಳ್ಬೇಕಿತ್ತು, ಬಟ್ ಯಾಕೆ ಹಂಗೆ ಆಗಲಿಲ್ಲ ಅಂದರೆ ಬಿಡು ಗಂಡ ಹಡಗು ನಡೆಸ್ತಾವ್ರಲ್ಲ ಅಂತ ಸುಮ್ಮನಾಗಿದ್ರೋ ಏನೋ. ಬಟ್ ಸಡನ್ನಾಗಿ ಅವ್ರಿಗೆ ಜವಾಬ್ದಾರಿ ಬಂದಾಗ ಅವ್ರಿಗೆ ಯಾವುದು ಅನ್ಬೇಕು, ಯಾವುದು ಬೇಡ ಅನ್ಬೇಕು, ಯಾವುದಕ್ಕೆ ಎಸ್ ಅನ್ಬೇಕು, ನೋ ಅನ್ಬೇಕು, ಬಹುತೇಕ ಕನ್ಫ್ಯೂಷನಲ್ಲೇ ಆಗೋಗ್ಬಿಟ್ಟಿರುತ್ತೆ ಅವ್ರ ಜೀವನ. ಮತ್ತು ಗಂಡನ ಕಳ್ಕೊಂಡು ನೋವಿದೆಯಲ್ಲವ, ಈಗೇನೋ ಹೆಂಗೋ ಬೇಜವಾಬ್ದಾರಿಯಿಂದ ಇದ್ದವನು, ಕೆಲ್ಸಕ್ಕೆ ಬಾರ್ದವನು, ಲೆಕ್ಕಕ್ಕಿಲ್ದವನು, ಅಥವಾ ಒಂದು ಜವಾಬ್ದಾರಿ ಪ್ರೀತಿ ಕಾಳಜಿ ಕೊಡದೇ ಇದ್ದವನು, ಅದು ಬೇರೆ. ಎಲ್ಲ ಚೆನ್ನಾಗಿದ್ದ ಜೀವ, ಗಂಡ ಸರ್ವಸ್ವ ಅಂದ್ಕೊಂಡಿದ್ದ ಗಂಡ ಹೊರಟಾಗ ಆ ಹೆಂಡತಿಗೆ ಅದು ಬಹಳ ದೊಡ್ಡ ದುಃಖ. ಎಲ್ಲೋ ಕೋಟಿಗೊಬ್ರೋಣ ನಮ್ಮಪ್ಪನ ತರ ವ್ಯಕ್ತಿ, ನಿಜವಾಗ್ಲೂ ಎಲ್ಲೋ ಕೋಟಿಗೊಬ್ರೋಣ. ಇವತ್ತಿಗೆ ನೋಡಿ, ಒಬ್ರ ಮನೇಲಿ ಒಬ್ಬ ಗಂಡಸು ದುಡಿಯೋ ಗಂಡಸಿಲ್ಲ ಅಂದ್ರೆ ಅವ್ರು ಎಷ್ಟ್ ಕಷ್ಟ ಬೀಳ್ತಾರೆ ಅಂದ್ರೆ, ಒಂದ್ ಹೊತ್ತು ಅನ್ನಕ್ಕೂ ತುಂಬಾ ಕಷ್ಟ ಬೀಳ್ತಾರೆ ಅಣ್ಣ. ನಮ್ಮಪ್ಪ ನಿಜವಾಗ್ಲೂ ನಮ್ ಬಿಟ್ಟು ಹೋದ್ರು ನೋಡ, ಒಂದ್ ಇದಕ್ಕೂ ನಮ್ಗೆ ಕಮ್ಮಿ ಮಾಡಿಲ್ಲ ಅಣ್ಣ. ಬಂಗಾರದಂಗ್ ಮನೆ ಕಟ್ಸಿದ್ರು ಪಾಪ. ಕೆಲ್ಸ, ಗೌರ್ಮೆಂಟ್ ಕೆಲ್ಸ, ಪೆನ್ಷನ್ ಎಲ್ಲ ಬರ್ತಣ್ಣ, ಎಲ್ಲ ಚೆನ್ನಾಗೈತೆ. ಅಂದ್ರೆ ನಮ್ಗೆ ಮೈಂಡ್, ನಮ್ದು ಮನಸ್ಥಿತಿ, ನಮ್ದು ಯೋಚನೆ ಮಾಡೋ ರೀತಿಗಳು ಸರಿ ಇಲ್ಲ ಅಣ್ಣ. ನಿಜವಾಗ್ಲೂ ಬದುಕನ್ನ ನಾವು ತುಂಬಾ ಸಿಂಪಲ್ ಆಗಿ ನೋಡಿದ್ರೆ ಕಟ್ಕೋಬಹುದು ಅಣ್ಣ ಚೆನ್ನಾಗಿ. ಆಯ್ತು, ಈಗ ನಾನೇನು ಹೇಳೋದಂದ್ರೆ, ಆ ಇಬ್ಬರದ ಬದುಕೇನಿದೆ ಆಯ್ತು, ಅವ್ರವ್ರ ಜೀವನ ಅವ್ರವ್ರು ಚೆನ್ನಾಗಿ ಕಟ್ಟಿಕೊಳ್ಳಿ, ಅಥವಾ ಏನಿದೆಯೋ ಅವ್ರ ಜೀವನ ಅವರ ಹಣೆ ಬರಹ. ನೀವೀಗ ಎಷ್ಟು ಪ್ರಬುದ್ಧವಾಗಿ ಬದುಕನ್ನು ಬಹಳ ಶ್ರೇಷ್ಠ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಿ. ಆ ಎರಡು ಹೆಣ್ಮಕ್ಳು ಬಂದು ನಿನ್ನ ತಾಯಿ ಜವಾಬ್ದಾರಿ ನೋಡ್ತಾರೋ ಬಿಡ್ತಾರೋ, ಆ ಭಾವಂದಿರು ಅಥವಾ ಅಳಿಯಂದಿರು ಬರ್ತಾರೋ ಬಿಡ್ತಾರೋ, ಅದು ಅವ್ರಿಗೆ ಬಿಡೋಣ. ಈಗ ನೀವು ಒಂದು ತಾಯಿ ಜವಾಬ್ದಾರಿ ಅಥವಾ ಏನು ನಿಮ್ಮ ಅಕ್ಕಂದಿರು ನಿಮ್ಮ ತಾಯಿಯೊಂದಿಗೆ ಸ್ವಲ್ಪ ತಪ್ಪಾಗಿ ಮಾತುಗಳು ನಡತೆಗಳು ಮಾಡುತ್ತಿದ್ದಾರೆ, ಇದು ಯಾವುದೂ ಆಗದಂಗೆ ನೀವು ನೆಕ್ಸ್ಟು ನಿಮ್ಮ ಸಂಗಾತಿ ಆಯ್ಕೆ ಸಮಯದಲ್ಲೋ ಇನ್ಯಾವುದೋ ವಿಚಾರಗಳಲ್ಲಿ ನೀವು ಸರಿಯಾದ ನಿರ್ಧಾರ ತಗೊಳ್ಬೇಕು. ಅಕ್ಕಂದಿರು ಇಲ್ಲಿಗೆ ಇದನ್ನು ಎಂಡ್ ಮಾಡಿ, ಇಲ್ಲ ನನಗೆ ನಿಮ್ಮ ಸವಾಸವೇ ಬೇಡ, ನಾವು ನಿಮ್ಮ ಮನೆಗೆ ಬರಲ್ಲ ಅಂದರೂ ಕೂಡ ತಾಯಿಯ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು. ನೀವು 25 ದುಡಿತೀರೋ, 20 ದುಡಿತೀರೋ, 15 ದುಡಿತೀರೋ, 10 ದುಡಿತೀರೋ, ಇರೋದ್ರಲ್ಲಿ ಜೀವನ ಮಾಡೋದನ್ನು ನಿಮಗೆ ಕಲಿಸಿದೆ ಈ ಬದುಕು. ಇವನ್ ನಿಮ್ಮ ಅಕ್ಕ ಕೊಡದೇನೆ ಹೋಗಲಿ, ನಿಮ್ಮ ಜೀವನ ನೀವು ನಡೆಸುವಷ್ಟು ಶಕ್ತಿಯನ್ನಂತೂ ಹೊಂದಿದ್ದೀರಿ. ಬಟ್ ಒಂದು ಸಿಂಗಲ್ ಪೇರೆಂಟ್ ಆಗಿ, ಒಂದು ಒಬ್ಬಂಟಿ ಹೆಣ್ಮಗಳಾಗಿ ಬದುಕಿನ ಮುಂದೆ ಸಂಗಾತಿಯ ಆಯ್ಕೆ ಅಥವಾ ಬೇರೆ ಬೇರೆ ವಿಚಾರಗಳು ಬಂದಾಗ ಬಹಳ ಸೂಕ್ಷ್ಮವಾಗಿ ಹೆಜ್ಜೆ ಇಡಬೇಕು. ನಿನ್ನ ಪ್ರತಿ ನಿರ್ಧಾರಗಳಲ್ಲೂ ಕೂಡ ನಿನ್ನ ತಾಯಿಯ ಯೋಗಕ್ಷೇಮವೂ ಕೂಡ ಬಹಳ ಮುಖ್ಯವಾಗಿ ಇಟ್ಟುಕೊಂಡೇ ನೀನು ನಿರ್ಧಾರ ತಗೊಳ್ಬೇಕು, ಅಥವಾ ಆಕೆಯ ಭವಿಷ್ಯವನ್ನು ತಲೆಯಲ್ಲಿಟ್ಟುಕೊಂಡೇ ನೀನು ನಿರ್ಧಾರ ತಗೊಳ್ಬೇಕು. ಈಗ ಅಕ್ಕಂದಿರು ಏನು ಮಾಡಿದ್ರು, ಹಂಗಾಯ್ತು ನೋಡವ, ಇದೊಂದು ತುಂಬ ಆಧ್ಯಾತ್ಮಿಕ ದೃಷ್ಟಿಯಿಂದ, ಅಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಎಲ್ಲವೂ ಅವರವರ ಪಾಲಿನ ಕರ್ಮವನ್ನು ಅವರವರು ನಿಭಾಯಿಸ್ತಿದ್ದಾರೆ. ಈಗ ಅವರು ಬೇರೆಯವರು ತೋಳ್ತೆಕೆಯಲ್ಲಿದ್ದಾರೆ, ಅವರು ಹೆಂಗ್ ಬೇಕಂಗೆ ನಿರ್ಧಾರ ತಗೊಳ್ಳಿಕ್ಕಾಗಲ್ಲ, ಹೌದಲ್ಲ? ಹೌದಣ್ಣ. ಈಗ ಇಲ್ಲಿರೋ ಕೆಲವು ದೋಷಗಳನ್ನು ಹೊರತುಪಡಿಸಿ ನಾವು ನೋಡೋದಾದ್ರೆ ನಿನಗೊಂದಿರೋ ಸ್ವಾತಂತ್ರ್ಯ ಏನಿದೆ ಈಗ ಅವ್ರಿಗೆ ಇಲ್ಲದೆ ಇರಬಹುದು. ಬಟ್ ನೀವು ಇನ್ನೊಬ್ರು ತೋಳ್ತೆಕ್ಕೆಗೆ ಬೀಳುವ ಮುನ್ನ ನಿನ್ನ ತಾಯಿಯ ಅಂತ್ಯದವರೆಗಿನ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ. ಮತ್ತು ನನ್ನ ಮದುವೆ ಅಥವಾ ಇನ್ನಿತರ ಕೆಲವು ವಿಚಾರಗಳು ಬಂದಾಗಲೂ ಕೂಡ ನಾನು ಈ ಡಿಮ್ಯಾಂಡ್ ಇಟ್ಟುಕೊಂಡೇ ನಾನು ಮುಂದುವರಿಬೇಕು. ಕಾರಣ
ಇವರಿಬ್ಬರು ಈಗ ನಿಮ್ಮ ತಾಯಿಯನ್ನು ತುಂಬ ಟೇಕ್ ಕೇರ್ ಮಾಡಿ ಯಾವುದೇ ರೀತಿಯ ಕೊಂಕು ಮಾತಿಲ್ಲದೆ, ಕುಕ್ಕುವ ಮಾತಿಲ್ಲದೆ ಅಥವಾ ಹಂಗಿನ ಮಾತಿಲ್ಲದೆ ಬದುಕಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇಲ್ಲ, ನಮ್ ದೊಡ್ಡ ಅಕ್ಕನ್ಗೆ ಅಣ್ಣ. ಹಾಗಾಗಿ ನೀವು ಕಿರಿಯ ಹೆಣ್ಮಗಳಾಗಿ ಅಥವಾ ಇನ್ನೂ ಮದುವೆ ಆಗದೇ ಉಳಿದಿರೋ ಹೆಣ್ಮಗಳಾಗಿ ನಿರ್ಧಾರಗಳನ್ನು ಸರಿಯಾಗಿ ತಗೊಳ್ಬೇಕು. ಕೊರಗ್ತಾ ಕೂತ್ರೆ ಪ್ರಯೋಜನ ಇಲ್ಲ. ನಿಮ್ಮ ತಾಯಿಗೆ ನೋಡುವ, ನಿಮ್ಮ ತಾಯಿ ಕಣ್ಣೀರು ಹಾಕೋದು, ಅಳೋದು, ಇದನ್ನ ನೀನು ಶಾಶ್ವತವಾಗಿ ಹೊಟ್ಟೆ ಒಳಗ ಒಂಥರ ಸಂಕಟ ಆಯ್ತದ ನೋಡ. ನಮ್ಮಮ್ಮ ಅಳ್ತಾ ಇದ್ರೆ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿರ್ತದೆ. ನನ್ ಕಣ್ಣಿಂದ ನೋಡಕ್ಕಾಗಲ್ಲ ಅಣ್ಣ, ನಿಜವಾಗ್ಲೂ. ಅವ್ರಿಗೆ ಪಾಪ ತುಂಬಾ ಆಸೆ ಅಣ್ಣ ನನ್ ಮೇಲೆ. ಒಂದ್ ಒಳ್ಳೆ ಬದುಕು ಕೊಡ್ಬೇಕು, ಹುಡುಗಿಗೆ ಒಳ್ಳೆ ಕಡೆ ಸೇರ್ಸ್ಬೇಕು ಅಂತ. ಈ ಕಾಲದಲ್ಲಿ ಯಾರಣ್ಣ ಸಿಗ್ತಾರ ಆತರ? ನನ್ ದುಡ್ಡಿರೋರೇ ಬೇಕು, ನನ್ ಗೌರ್ಮೆಂಟ್ ಕೆಲ್ಸದವ್ರೆ ಬೇಕು, ನನ್ ಮಗ್ಳಿಗ್, ನನ್ ಚಿಕ್ಕ ಮಗ್ಳಿಗ್ ನನ್ ಮನೆ ಚಿನ್ನ ಮಾಡ್ತಿದ್ದೀನಿ ನಾನು. ನನ್ ಗೌರ್ಮೆಂಟ್ ಕೆಲ್ಸದವ್ರ್ ಬೇಕು, ಬೆಂಗಳೂರಲ್ಲಿ ಮನೆ ಇರೋರೇ ಬೇಕು, ಜಮೀನ್ ಇರೋರೇ ಬೇಕು. ಈ ತರ ಮೈಂಡ್ ಸೆಟ್ ಅಣ್ಣ ನಮ್ಮ ಅಮ್ಮನಿ. ಇರ್ಲವ, ಈಗ ನಾನು ಹೇಳೋದು ಕೇಳು. ಅಮ್ಮನ ಅಳುವಿಗೆ ನಾನಾ ಕಾರಣಗಳಿರ್ಬೋದು. ಅದು ತಂದೆಯದ್ದು, ದೊಡ್ಡ ಮಗಳದ್ದು, ಚಿಕ್ಕ ಮಗಳದ್ದು. ನೀವು ಸ್ವಲ್ಪ ತಿಳಿದಿರೋರಾಗಿ ಅವರಿಗೆ ಎಲ್ಲೂ ಕೂಡ ಅಯ್ಯೋ ನನ್ನ ಕೊನೆ ಮಗಳು ಬದುಕು ಕೂಡ ಹಿಂಗಾಯ್ತಲ್ಲಪ್ಪ ಅಂತ ಅನ್ನಿಸ್ಬಾರ್ದು. ಈಗ ಎರಡು ದುಃಖ ಏನಾಗಿದೆ ಅದನ್ನು ನೀನು ತಡೆಯೋಕ್ಕಾಗಲ್ಲ. ಅಪ್ಪ ಬಂದ್ರೆ ನೀನು ಜೊತೆ ಸೇರಿ ಅಳಬಹುದೇ ಹೊರತು ಬೇರೆ ದಾರಿ ಇಲ್ಲ. ಅಥವಾ ಅದನ್ನು ಹೀಲ್ ಮಾಡೋದಕ್ಕೆ ಪ್ರಕೃತಿಗೆ ಬಿಡು, ಅಥವಾ ಅದನ್ನು ಯೂನಿವರ್ಸ್ಗೆ ಬಿಡು, ಅದನ್ನು ಭಗವಂತನಿಗೆ ಬಿಡು. ಅಲ್ಲಿ ಉಂಟಾಗಿರುವ ನೋವು, ದುಃಖ ಅನ್ನೋ ಗುಂಡಿಯನ್ನು ನೀನು ಒಂದು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡುವ ಮೂಲಕ ನಿನ್ನ ತಾಯಿಗೆ ಅದನ್ನು ಪ್ರತ್ಯಕ್ಷವಾಗಿ ತೋರಿಸಿ ಉತ್ತರ ಕೊಡಬೇಕೇ ಹೊರತು ಅದ್ರ ಬದಲು ನೀನು ಹಿಂಗೆ ಕೊರಗ್ತಾ ಕೂತ್ಕೊಂಡ್ರೆ ಅದು ಪರಿಹಾರ ಅಲ್ಲ. ನನ್ಗೆ ಆಸಕ್ತಿನೇ ಇಲ್ಲ ನನ್ನ ಜೀವನದಲ್ಲಿ. ಮುಂದೆ ನಾನು ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆನೇ ನನ್ಗಿಲ್ಲ ಅಣ್ಣ ನನ್ನ ಅರೇ, ಜೀವನದಲ್ಲಿ. ನಿನ್ನ ತಂದೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಹೋಗಿರೋದು ನೀನೂ ಚೆನ್ನಾಗಿರ್ಲಿ ಅಂತಾನೆ. ಅವ್ರ ಬದುಕು ಹೇಗೆ ಒಂದು ಕಡೆ ಹೋಯ್ತೋ ಅಥವಾ ಅವರೊಂದು ಕಡೆ ಸೆಟ್ಲ್ ಆದರೂ ನಿನ್ನ ಬದುಕು ನೋಡುವ. ಹಂಗೆ ನೋಡಿದ್ರೆ ಇಲ್ಲಿ ಏನು ರೋಗ ರುಜಿನಗಳು ಬಂದಿಲ್ಲ, ತೀರಾ ದರಿದ್ರತನ ಬಂದಿಲ್ಲ, ಅಥವಾ ಇನ್ನೇನೋ ಬಂದಿಲ್ಲ. ಯಾಕೆ ನೀನು ಹಿಂಗೆಲ್ಲ ಮಾಡ್ಕೊಳ್ತಿ? ಹಿಂಗೆ ಯೋಚನೆ ಮಾಡಲೇಬೇಡವಾ? ಇಟ್ಸ್ ಓಕೆ. ನಿನ್ನ ಒಳಗಿನ ಭಾವನೆಗಳನ್ನು ಹೊರಗಿನ ಯಾರೋ ನಿಯಂತ್ರಣ ಮಾಡುವಷ್ಟು ದುರ್ಬಲಳಾಗಬೇಡ. ಅಕ್ಕ, ನೀನು ಚೆನ್ನಾಗಿರು, ನೀನು ಚೆನ್ನಾಗಿರು, ಪರವಾಗಿಲ್ಲ. ನೀವು ಬರ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಡ್ತೀನಿ. ನೀವು ಬಂದಿದ್ದ ದಿವಸ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನನ್ನ ತಾಯಿ ಜವಾಬ್ದಾರಿ ನಂದು. ನೀನು ಕುಗ್ಗಬೇಡ, ಪರವಾಗಿಲ್ಲ. ಅವ್ರು ಸಂಬಳ ಕೊಡ್ತಾರೋ ಬಿಡ್ತಾರೋ, ನಿನ್ನ ತಾಯಿಗೆ ನಿನ್ನ ಗೆಲುವಿನ ಮೂಲಕ, ನಿನ್ನ ನಗುಮುಖದ ಮೂಲಕ, ನಿನ್ನ ಸಂತೋಷದ ವ್ಯಕ್ತಿತ್ವದ ಮೂಲಕ, ಅಯ್ಯೋ ಪರವಾಗಿಲ್ಲಪ್ಪ, ನನ್ನ ಕಿರಿ ಮಗಳು ಏನೋ ಖುಷಿಯಾಗವಳೆ, ನಗ್ನಗ್ತ ಚೆನ್ನಾಗವಳೆ, ನನಗೆ ಸಮಾಧಾನ ಮಾಡ್ತಾಳೆ, ಅವಳು ಕೊರಗಲ್ಲ, ಅವಳು ಹ್ಯಾಪಿಯಾಗಿದ್ದಾಳೆ. ಹೀಗೆ ನೀವು ನಿಮ್ಮ ದೇಹ ಹಾಗೂ ನಿಮ್ಮ ನಗುಮುಖದಿಂದ, ಅಂದರೆ ಸಂಪೂರ್ಣವಾಗಿ ನಿಮ್ಮ ಇರುವಿಕೆ ತುಂಬ ಕ್ರಿಯಾಶೀಲವಾಗಿರಬೇಕು, ನಗುಮುಖದಿಂದ ಇರಬೇಕು. ಅಳೋರ ಜೊತೆ ಸೇರಿ ಅತ್ತಾಗ ಯಾವ ದುಃಖವೂ ಪರಿಹಾರ ಆಗಲ್ಲವ. ಇವತ್ತು ನೋಡಿ, ನಾನು ನನ್ನ ಜೀವನದಲ್ಲಿ ಈ ಕಾರ್ಯಕ್ರಮದ ಮೂಲಕ ಏನು ಮಾಡ್ತಿದ್ದೀನಿ ಅಂದರೆ, ಯಾರೋ ಪಾಪ ನಿಮ್ಮಂಥ ನೊಂದ ಜೀವಗಳು ಬಂದತ್ತಾಗ ನಾನು ಜೊತೆ ಸೇರಿ ಅಳಲ್ಲ, ಅವ್ರಿಗೆ ಸಮಾಧಾನ ಮಾಡಿದೆ. ಅಂದರೆ ಪರಸ್ಪರ ವಿರುದ್ಧ ಇರಬೇಕು, ಇಬ್ಬರೂ ಸೇರಿ ಅಳ್ಲಿಕ್ಕಲ್ಲ ಈ ಕಾರ್ಯಕ್ರಮ ಇರೋದು. ನೀವು ಪಾಪ ಆ ದುಃಖವನ್ನು ಅನುಭವಿಸಿದ್ದೀರಿ. ನಿಮ್ಮ ತಾಯಿಯ ಕುರಿತು ನಿಮಗೇನೇ ಒಳ್ಳೆಯ ಕನಸುಗಳಿದ್ದರೂ ಕೂಡ ಅದಕ್ಕೆ ಮೊದಲು ನೀವು ಹೆಮ್ಮರವಾಗಬೇಕು. ನೀವು ಅವ್ರ ಥರನೇ ಹತ್ತು ಬತ್ತಿ ಹೋದರೆ ಕಡೆಗೆ ಇಬ್ಬರು ಪೇಷಂಟ್ ಆಗ್ತೀರ. ಮತ್ತು ನೋಡೋರು ಯಾರು? ನೋ, ಇನ್ನು ಬಹಳ ದೂರ ಹೋಗ್ಬೇಕಿದೆ. ಮದುವೆ ಆಗದೆಯೋ ಬಿಡ್ತೀವೋ ಅದು ನಿನಗೆ ಬಿಟ್ಟಿದ್ದವ. ಅಂತಿಮವಾಗಿ ಇರುವಷ್ಟು ದಿನ ಯಾರ ಬದುಕಿಗೂ ಕೊಳ್ಳಿ ಹಿಡದೆ, ಯಾವ ಜನಕ್ಕೂ ಕೊಟ್ಟ ಮಾತನ್ನು ತಪ್ಪಿಸಿಕೊಂಡು ನಾಲಿಗೆಯನ್ನು ಎಕ್ಕಡ ಮಾಡಿಕೊಂಡು ಬದುಕದೆ ನಿಯತ್ತಾಗಿ 4 ದಿನ ಬದುಕಿ ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕು. ಏನು ಮಾತು ಕೊಟ್ಟಿದ್ನೋ ಅದನ್ನು ನಾನು ನಿಭಾಯಿಸಬೇಕು. ನಿನ್ನ ಅಕ್ಕ ನಿನಗೇನು ಅಥವಾ ನಿನ್ನ ಮನೆತನಕ್ಕೆ, ನಿನ್ನ ಮನೆಗೆ ಏನು ಮಾತು ಕೊಟ್ಟಿದ್ಲು ಅದು ನಡ್ಕೊಳ್ಳದೆ ಇರ್ಬೋದು, ಅಥವಾ ಕಡಿಮೆ ಹಂತದಲ್ಲಿ ನಡ್ಕೊಳ್ತಾ ಇರ್ಬೋದು. ಆದರೆ ನಿನ್ನ ತಾಯಿಗೆ ನಾನು ನೀನು ನೋಡ್ಕೊಳ್ತೀನಿ ಅಂತ ನೀನು ಹೇಳಿಲ್ಲದೆ ಇರ್ಬೋದು, ಆದರೆ ಅದು ನಿನ್ನ ಕರ್ತವ್ಯ, ಹೌದಲ್ಲ? ಹಾಗಾಗಿ ನನ್ನ ತಾಯಿಯ ಜೀವಿತಾವಧಿಯ ಕೊನೆ ಕ್ಷಣದವರೆಗೂ ನಾನೊಬ್ಬ ಮಗನಾಗಿರಬೇಕು, ಮಗಳಲ್ಲ ಮಗನಾಗಿ. ಮುಂದೆ ನನ್ನ ಬದುಕನ್ನು ಮದುವೆ ಅಥವಾ ಇನ್ನಿತರ ವಿಚಾರಗಳು ಅಂತ ಬಂದಾಗಲೂ ಕೂಡ ನೋಡಪ್ಪ, ನನ್ನ ತಾಯಿ ಇದ್ದಾರೆ, ನನ್ನ ದುಡಿಮೆ ಇದೆ. ಸೊ ನಾನು ಕೆಲ್ಸಕ್ಕೆ ಹೋಗಬೇಕು, ನನ್ನ ತಾಯಿ ನಾನು ನೋಡ್ಕೊಳ್ಬೇಕು, ನಾನು ಇದೇ ಮನೇಲಿ ಇರಬೇಕು. ಹಂಗಂತ ತೀರಾ ಕಂಡೀಷನ್ ಆಗ್ತಾ ಕೂತ್ರೆ ಆಗುವುದಿಲ್ಲ. ಬಟ್ ನಿಮ್ಮ ತಾಯಿಯನ್ನು
ನಾನು ಕೈ ಬಿಡೋಲ್ಲ, ಅಥವಾ ನಿಮ್ಮ ತಾಯಿಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋ ಸಂಕಲ್ಪ, ಅಥವಾ ಬಹುಶಃ ನಿಮ್ಗಂಥ ದೊಡ್ಡ ವ್ಯಕ್ತಿತ್ವ ಇದೆ, ಅಷ್ಟು ದೊಡ್ಡ ಪ್ರಬುದ್ಧತೆ ಇದೆ, ಜೀವನದ ಅನುಭವ ಇದೆ. ಮತ್ತು ತಂದೆ ಒಂದು ಬೇಸ್ಮೆಂಟ್ ಹಾಕ್ಕೊಟ್ಟೋಗಿದ್ದಾರೆ. ನೀವೇನು ಸ್ಕ್ರ್ಯಾಚಿಂದ ಹೊರಡಬೇಕಿಲ್ಲ ಈಗ, ಹೌದಲ್ಲ? ಫಿನಾನ್ಷಿಯಲಿ ನಾನು ಅಷ್ಟು ಮಾತ್ರ ಹೇಳಿದ್ದು, ಫಿನಾನ್ಷಿಯಲಿ ಮಾತ್ರ. ಹೌದು. ಬಟ್ ಒಂದು ವ್ಯಕ್ತಿತ್ವವನ್ನು, ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿಕೊಳ್ಳಿಕ್ಕೆ ಈ ಎಲ್ಲ ನಂಬಿಕಸ್ಥರ ದ್ರೋಹಗಳು, ಈ ಕೆಟ್ಟ ಘಟನೆಗಳು, ಸಾವುಗಳು, ದುಃಖಗಳು ಇವೆಲ್ಲವೂ ಸೇರಿನೇವ ಸ್ಟ್ರಾಂಗ್ ಆಗೋದು. ನೀವು ಡೋಂಟ್ ವರಿ, ಈ ಎಲ್ಲ ಅನುಭವಗಳಿಗೂ ನೀವು ಥ್ಯಾಂಕ್ಸ್ ಹೇಳಬೇಕು. ತಂದೆ ಹೋದಂಗೆ ಎಲ್ಲರೂ ಒಂದು ದಿವಸ ಹೋಗೋದೇ ಅಲ್ವಾ. ಹಾರ್ಟ್ ಅಟ್ಯಾಕು, ರಸ್ತೆ ಅಪಘಾತ, ಅಥವಾ ಇನ್ನೇನು ಇವೆಲ್ಲ ನೆಪ ಮಾತ್ರ. ಅವರವರ ಸಮಯ ಬಂದಾಗ ಎಲ್ಲರೂ ಶಿವನ ಪಾದ ಸೇರಲೇಬೇಕು, ಭಗವಂತನೊಳಗಡೆ ಲೀನವಾಗಲೇಬೇಕು. ಹಾಗೆ ಆಗುವ ಮುನ್ನ ನನ್ನನ್ನು ನಂಬಿದ ಜನಗಳಿಗೆ ನಾನು ದ್ರೋಹ ಮಾಡಬಾರ್ದು. ನನ್ನನ್ನು ನಂಬಿದ ಜನಗಳಿಗೆ ನಿಮ್ಮ ವೈಯಕ್ತಿಕ ದುಃಖವನ್ನೇ ಮೇಲು ಮಾಡಿ ಅಥವಾ ಅದನ್ನೇ ಹಿರಿದು ಮಾಡಿ ನೀವೇನೋ ಮಾಡಿಕೊಂಡು ಹೊರಟು ಹೋದರೆ, ನಂಬಿರುವ ಜೀವಗಳನ್ನು ಸಂತೆಯಲ್ಲಿ ಅಥವಾ ಜಾತ್ರೆಯಲ್ಲಿ ಮಧ್ಯದಲ್ಲಿ ಮಗು ಕಳೆದು ಹೋದಂತೆ ನೀವು ಈ ಬದುಕೆಂಬ ಜಾತ್ರೆಯಲ್ಲಿ ಅವರನ್ನು ಅರ್ಧಕ್ಕೆ ಬಿಟ್ಟು ಹೋಗಿ ನಿಮ್ಮ ದುಃಖವೇ ನಿಮಗೆ ಹಿರಿದಾದರೆ ಅದು ಸ್ವಾರ್ಥದ ಬದುಕು. ಯಾರು ತನ್ನ ದುಃಖವನ್ನು ಅತ್ಯಂತ ಹಿರಿದು ಅಂದುಕೊಳ್ತಾನೆ ಹಾಗೂ ತನ್ನವರ ದುಃಖವನ್ನು ಅತ್ಯಂತ ಕಡಿಮೆ ಅಂದುಕೊಳ್ತಾನೆ, ಅದೊಂದು ಬದುಕೇ ಅಲ್ಲ, ಹೌದಲ್ಲ? ನಿನ್ನ ದುಃಖ ತಾಯಿಯ ದುಃಖಕ್ಕಿಂತ ಹಿರಿದಾಗಬಾರ್ದು. ಅರ್ಥಾತ್ ನಿನ್ನ ದುಃಖವು ದುಃಖವೇ ಆಗಿದ್ರೂ ಕೂಡ ನಿನ್ನವರ ಕುರಿತಾಗಿ ನಿನ್ನ ಮೇಲಿರುವ ಜವಾಬ್ದಾರಿ ಅಥವಾ ಕರ್ತವ್ಯಗಳನ್ನು ನಿಭಾಯಿಸುವುದರಲ್ಲಿ ಈ ಜನ್ಮದ ಸಾರ್ಥಕತೆ ಇದೆ. ನನಗೇನೂ ಸಿಗಲಿಲ್ಲ, ಅಥವಾ ನನ್ನವ್ರು ಯಾಕೋ ಹಿಂಗೆ ಅಂದ್ಬಿಟ್ರು, ಹಿಂಗೆ ವರ್ತಿಸ್ಬಿಟ್ರು, ಹಿಂಗಾಯಿತು ಹಂಗಾಯಿತು, ಎಲ್ಲವೂ ಸ್ವಲ್ಪ ಅಂದರೆ ಜೆನೆಟಿಕಲಿ ನಿಮಗೆ ಅಕ್ಕ, ಅಣ್ಣ, ತಮ್ಮ, ತಂಗಿ ಇವೇನೇನೋ ಭಾವನೆಗಳಿರ್ಬೋದವ. ಬಟ್ ಆತ್ಮದ ದೃಷ್ಟಿಯಿಂದ ಎಲ್ಲರೂ ಅವರವರ ಏನೋ ಪ್ರಾರಬ್ಧಗಳನ್ನು ಕಳೀಲಿಕ್ಕೆ ಬಂದಿದ್ದೀವಿ. ನಮ್ಮೊಂದಿಗೆ ಯಾರು ಎಷ್ಟು ದಿನ ಇರಬೇಕು, ಎಷ್ಟು ಒತ್ತಿರಬೇಕು, ಯಾವಾಗ ದೂರ ಆಗಬೇಕು, ಯಾವಾಗ ಏನಾಗಬೇಕು ಎಲ್ಲ ವಿಧಿಲಿಖಿತ. ಇದ್ದಾಗ ಚೆನ್ನಾಗಿ ನೋಡಿಕೊಳ್ಬೇಕು. ಆಯಿತು, ನೀನು ನಿನ್ನ ಗಂಡನ ಮನೇಲಿ ಚೆನ್ನಾಗಿರವ, ನಿನ್ನ ಗಂಡನ ಮನೇಲಿ ಚೆನ್ನಾಗಿರು. ಯಾಕಂದರೆ ನೀನು ಆರಂಭದಲ್ಲಿ ಹೇಳಿದೆ, ಕೊಟ್ಟು ಅಂದರೆ ಊಟಕ್ಕಿಟ್ಬಿಟ್ಟು ನಾನು ಇಟ್ಟೆ ಅನ್ನೋದು ಕೂಡ ಮಹಾನ್ ಅಪರಾಧ, ಕೊಟ್ಟು ನಾನು ಕೊಟ್ಟೆ ಅಂತ ಹಂಗಿಸುವುದು ಕೂಡ ಮಹಾನ್ ಅಪರಾಧ. ಹಾಗೆ ಕೊಡುವವನ ಬುದ್ಧಿ ಕೊಟ್ಟೆ ಅನ್ನೋ ಹಂಗಿಸುವ ಬುದ್ಧಿ ಇದೆ ಅನ್ನೋದಾದರೆ ತಗೊಳ್ಳೋ ಬುದ್ಧಿ ಅಂತದ್ದು. ಮತ್ತೆ ನಾನು ಹೇಳೋದು, ನಿನ್ನ ತಾಯಿ ನಿನ್ನ ಅಕ್ಕಂದಿರೊಂದಿಗೆ ಏನು ಮಾತಾಡ್ಕೊಂಡಿದ್ದಾರೆ, ಏನು ಮಾತಾಡ್ತಾರೆ, ಅವ್ರಿಗೆ ಏನು ನಡೆಯುತ್ತೆ, ನೀನು ಅದರಲ್ಲಿ ಹೆಚ್ಚು ಇಂಟರ್ಫಿಯರ್ ಆಗ್ಲಿಕ್ಕೆ ಹೋಗಬೇಡ. ಯಾಕಂದರೆ ನಿನ್ನ ತಾಯಿಗೆ ಒಂದು ದಿವಸ ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಹಾಕಿ ಇಟ್ಟರೆ ಓಕೆ. ಮಧ್ಯದಲ್ಲಿ ನಿನ್ನ ಇನ್ವಾಲ್ವ್ಮೆಂಟ್ ಆಗಿ ಫುಲ್ ಸ್ಟಾಪ್ ಇಡೋ ಥರ ಬಂದರೆ ನಿನ್ಗೆ ಅದು ನಾಳೆ ದಿನ ಮತ್ತೆ ಪಶ್ಚಾತ್ತಾಪ ಆಗುತ್ತೆ, ನಾನೇ ಹಾಳು ಮಾಡ್ಬಿಟ್ನಾ ಅಂತ. ಇಲ್ಲ ಅಣ್ಣ, ನಮ್ಮಮ್ಮ ಹೆಂಗೆ ಅಂದ್ರೆ ಯಾವ ರೀತಿಲಿ ಮಾತಾಡ್ತಾರೆ ಅಂದ್ರೆ, ನಾನ್ ಏನು ಹೇಳ್ಕೊಡಲ್ಲ ಅಣ್ಣ ನನ್ಗೆ. ನಾನ್ ಬೆಳಗ್ಗೆ ಹೋದ್ರೆ ನಾನು ಇಷ್ಟೊತ್ತಿಗೆ ಬರೋದು ಅಣ್ಣ. ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ರೆ ನಾನು ಬರೋದೇ ಈಗ. ನನ್ಗೆ ದೇಹಕ್ಕೆ ಹೆಂಗ್ ಸುಸ್ತಾಗ್ತಾ ಇರುತ್ತೆ ಅಂದ್ರೆ, ತಲೆ ನಂಗೆ ಕೆಟ್ಟೋಗ್ಬಿಟ್ಟಿರುತ್ತೆ ಅಣ್ಣ. ಅಲ್ಲಿ ಕೂತ್ಕೊಳ್ಳೋಕ್ ಕೆಲ್ಸದ ಹತ್ರ ಸುಮ್ನೆ ಸಂಬಳ ಕೊಡಲ್ಲ ಅವರು, 1000 ಮಾತಾಡ್ತಾರೆ, 1000 ಹಿಂಸೆ ಕೊಡ್ತಾರೆ. ಹತ್ಬೇಕು, ಇಳಿಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದ್ ನೋಡಿ ಇದ್ ನೋಡಿ ಅಂತಾರೆ. ಅವ್ರು ಕೊಡೋ ಹಿಂಸೆಗ್ ನನ್ಗೆ ಯಾವಾಗ ಮನೆಗ್ ಹೋಗ್ತಾ ಇರ್ತೀನೋ ಅನ್ಸ್ತಾ ಇರುತ್ತೆ. ನನ್ಗೆ ಒಂಥರ ಪ್ರೆಷರ್ ಅನ್ಸ್ತಾ ಇರುತ್ತೆ ಅಣ್ಣ. ಇಲ್ಲಿ ಮನೆಗ್ ಬಂದ್ರೆ ಹಳೇದು ನಡೆದಿದ್ನ ಬಿಟ್ಬಿಡ್ಬೇಕು ಅಣ್ಣ, ಅಲ್ವಾ? ಪ್ರೆಸೆಂಟ್ ಇವಾಗ ಏನ್ ನಡೀತೈತೆ ಅದನ್ನ ನೋಡ್ಬೇಕು. ನೀನ್ ನನಗ್ ಹಂಗ್ ಮಾಡ್ದೆ, ನಂಗ್ ಮೋಸ ಮಾಡೋದೆ, ನನಗ್ ದುಡ್ಡು ನೀನ್ ಕಮ್ಮಿ ಕೊಡ್ತೀಯ, ಕಾಣ್ದಿರೋದು ಚಿಂತೆ ಅಣ್ಣ. ನೆನ್ಸ್ಕೋಬಾರ್ದು. ಹಳೇದ್ ಆಗಿದ್ದಾಯ್ತು, ಬಿಟ್ಬಿಡ್ಬೇಕು. ಒಂದು ನಾವ್ ಸೋಲ್ಬೇಕು, ಇಲ್ಲ ಅವ್ರು ಸೋಲ್ಬೇಕು, ಇಲ್ಲ ಆಗಿರೋದ್ನ ನಾವ್ ಮರಿಬೇಕು, ಇಲ್ಲ ಅವ್ರು ಮರಿಬೇಕು. ನಾವ್ ಅದನ್ನೇ ಕೆತ್ಕಿ ನೀನ್ ನನ್ಗ್ ಹಂಗ್ ಮಾಡ್ದೆ, ನನ್ಗೆ ಹಿಂಗ್ ಮಾಡ್ದೆ ಅಂತ ನೀವ್ ಅದನ್ನೇ ಕೆತ್ಕಿ ಮಾತಾಡ್ತಾ ಇದ್ರೆ ಯಾರಿಗೂ ನೆಮ್ಮದಿ ಇಲ್ಲ ಅಣ್ಣ. ಅವಳು ನಮ್ ನೀನು ಹೊರಗಡೆ ಓಡಾಡ್ಕೊಂಡ್ ಬರೋ ಹೆಣ್ಮಗಳು, ನಿನ್ನ ಮನಸ್ಸಿನ ದುಗುಡಗಳನ್ನ ಅಂದ್ರೆ ನೋಡವ್ವ, ಮನುಷ್ಯನ ಒಳಗಡೆ ಇರುವಂತಹ ದುಃಖಗಳು ಹೊರಗಡೆ ನಾನಾ ಮುಖಗಳನ್ನು ನೋಡೋ ಮೂಲಕ, ಪ್ರಕೃತಿಯನ್ನು ನೋಡೋ ಮೂಲಕ, ಸ್ಥಳ ಬದಲಾವಣೆ ಮೂಲಕ ಸ್ವಲ್ಪ ಹೀಲಿಂಗ್ ಆಗ್ತಾ ಇರುತ್ತೆ, ಹೌದಲ್ಲ? ಅಂದ್ರೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಸ್ಥಳ ಬದಲಾದಂತೆ. ಜನಗಳು ಮಾತಾಡೋದು ಬೇಡ, ಇವನ್ ಸ್ಥಳ ಬದಲಾಗ್ತಾ, ಟ್ರಾವೆಲ್ ಮಾಡ್ತಾ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಅಥವಾ ಬೇರೆ ಬೇರೆ ವರ್ಕ್ಗಳಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ತಾ, ಸೊ ಮೆಟ್ಲತ್ತ ಇಳಿತಾ ನಿನ್ನ ದೇಹ ಮತ್ತು ಮನಸ್ಸುಗಳು ಚಲನೆಗೆ ಒಳಪಟ್ಟಿವೆ ನಿಂಗೆ. ಹಾಗಾಗಿ ಅದು ಹೀಲಿಂಗ್ ಆಗ್ತಾ ಇರುತ್ತೆ. ಬಟ್ ನಿನ್ನ ತಾಯಿದ ಹಾಗಿಲ್ಲ. ಅವರಿಗೆ ತಮ್ಮೊಳಗಡೆ ಒಂದು ಇರುವ ದುಃಖ ಏನಿದೆ ಅದನ್ನು ಹೊರಗಡೆ ಹಾಕ್ಲಿಕ್ಕೆ ಅಲ್ಲಿ ಗಂಡ ಇಲ್ಲ.
ಹ್ಮ್ ಅಥವಾ ಅಲ್ಲಿ ಯಾವಾಗಲೂ ಜೊತೆ ಇದ್ದುಕೊಂಡು ಮಾತಾಡಲಿಕ್ಕೆ ಮಕ್ಕಳು ಯಾರೂ ಇಲ್ಲ, ಎಲ್ಲ ಅವ್ರವ್ರವ್ರವ್ರ ಬದುಕು ಅಂತ ನೋಡ್ಕೊಂಡು ಹೋಗಿದ್ದಾರೆ. ಹ್ಮ್ ಈ ಸಮಯದಲ್ಲಿ ಅವ್ರಿಗಿರೋ ದುಃಖವನ್ನು ಹೊರ ಹಾಕದೆ ಹೋದ್ರೆ ನಿನ್ನ ತಾಯಿಯನ್ನು ನೀನು ಬೇಗ ಕಳ್ಕೊಂಡ್ಬಿಡ್ತಿ. ಅಂದರೆ ಹೊರ ಹಾಕಬೇಕಾದ್ರೆ ಒಂದು ಸ್ವಲ್ಪ ಪಾಸಿಟಿವಿಟಿಯಿಂದ ಹೊರ ಹಾಕಬೇಕು ಅಂತ ಇರ್ಬೋದು, ಆದರೆ ಅವ್ರಿಗೆ ಅಷ್ಟು ಪ್ರಬುದ್ಧತೆ ಇಲ್ಲ. ಬಟ್ ಹೊರಗಡೆ ಹಾಕಲಿಕ್ಕೆ ನೀವು ಸಿಕ್ಕಾಗ ಅದನ್ನು ದುಃಖಮಯವಾಗಿ ಹಾಕ್ತಾರೆ. ಅದು ಹಳೆ ಕತೆಗಳೇ, ಅದು ನಿಮಗೇನು ಹೊಸದು ಅಂತ ಏನಲ್ಲ. ಹ್ಮ್ ಹ್ಮ್ ನೀವು ಹೇಳ್ತೀರಾ ಅಯ್ಯೋ ಹಳೇದದು, ಯಾಕೆ ಹೀಗೆ ದುಃಖ ಪಡ್ತೀಯ ಅದನ್ನು ಅಂತ. ಅಂದರೆ ಈಗ ನೀವು ಹೇಗೆ ನನ್ನ ಜೊತೆ ಮಾತಾಡ್ತಿದ್ದೀರಿ ಅಥವಾ ಎಲ್ಲೋ ಹೊರಗಡೆ ಅದನ್ನು ಬೇರೆ ಬೇರೆ ರೀತಿ ಹೀಲ್ ಮಾಡ್ಕೊಳ್ತೀರಿ, ಆ ತಾಯಿಗೆ ಅದನ್ನು ನೀವು ತುಂಬ ಪ್ರಬುದ್ಧವಾಗಿ ತಗೊಳ್ಬೇಕು ಇದನ್ನು. ಹೌದೌದು, ಅವಳು ಅಳ್ತಾ ಹೇಳ್ತಿರ್ಬೋದು, ಅವಳು ದುಃಖದಿಂದ ಹೇಳ್ತಿರ್ಬೋದು, ಅದು ಹೊರಗಡೆ ಹಾಕೋಕ್ಕೆ ನಾನೀಗ ಕಿವಿ ಮುಚ್ಕೊಂಡಾದರೂ ಹೇಳೋಕೆ ಬಿಟ್ಬಿಡ್ಬೇಕು ನಾನು. ಹ್ಮ್ ಇಲ್ಲಾಂದ್ರೆ ಒಂದು ದಿವಸ ಹೆಂಗೆ ಬ್ಲಾಸ್ಟ್ ಆಗುತ್ತೆ ಅಂದರೆ ರೋಗದ ಮೂಲಕ ಅದು ವ್ಯಕ್ತವಾಗಿಬಿಡುತ್ತೆ. ಸೊ ಹಾಗಾಗಿ ನಿನ್ನ ತಾಯಿಯ ಎಲ್ಲ ದುಃಖ ದುಮ್ಮಾನಗಳಿದ್ದಾವಲ್ಲವ, ಅವುಗಳನ್ನು ಪ್ಲೀಸ್ ಲಿಸನ್, ಅವನು ಕೇಳು, ನೀನು ಸ್ಪಂದಿಸು ಅಂತ ಹೇಳ್ತಾ ಇಲ್ಲ. ಅಂದ್ರೆ ಅದರ ಅರ್ಥ ನಿನ್ನ ತಾಯಿಗೆ ಹಳೇದನ್ನು ಹೇಳ್ಕೊಂಡು ಕೂತ್ಕೊಳ್ಳೋ ರೋಗ ಇದೆ ಅಂತಲೂ ಅಲ್ಲ. ಹಾಗೆ ಹೇಳ್ಕೊಳ್ಳದೆ ಹೋದ್ರೆ ಈ ಜಗತ್ತಲ್ಲಿ ಅದು ಹೀಲಾಗಲ್ಲವ, ಹುಚ್ಚರಾಗ್ಬಿಡ್ತಾರೆ. ಅಂದ್ರೆ ಆತರ ನಾನು ಏನಂದ್ರೆ ಇವಾಗ ಇವಾಗ ಒಂದ್ ಮನೇಲಿ ನಾವ್ ಇದೀವಿ ಅಂದ್ರೆ ಮುಖ ನೋಡ್ದಾಗ ಒಂಥರ ನಗು ಮನ್ಸಲ್ಲಿ ಬರ್ಬೇಕು ಅಣ್ಣ. ನಮ್ಮ ಅಕ್ಕನ್ಗೆ ಏನು ಅಂದ್ರೆ ಇವಳೇ ಹೇಳ್ಕೊಡ್ತಾಳೆ ನಮ್ಮಮ್ಮ, ಅದಕ್ಕೆ ನನಗ್ ಬೈಯೋದಂಗೆ, ಇವಳೇ ಹೇಳ್ಕೊಡೋದು, ಇವಳೇ ಮಾಡೋದು ಅನ್ನೋ ಭಾವನೆ ಅವಳ ಹತ್ರ ಐತೆ ಅಣ್ಣ. ಅದಕ್ಕೆ ಅವಳು ನನಗೆ ಏನು ಮಾಡೋಣ, ನನ್ ಮಾಡೋ ನಿನಗೇನು ಕೆಲ್ಸ. ಮಾಡೋದು ಬೇಡ, ನಿನಗೇನು ಹೇಳೋದು ಬೇಡ ಅವಕ್ಕ ಅಥವಾ ನಿಮ್ಮಕ್ಕ. ಅವ್ರು ಅಂದುಕೊಳ್ಳೋದೆಲ್ಲ ಸಾವಿರ ಅಂದುಕೊಳ್ಳಿ, ಹೇಳ್ಕೊಟ್ಟಿದ್ದೀನೋ ಹೇಳ್ಕೊಟ್ಟಿಲ್ವೋ ನಿನ್ನ ಆತ್ಮಸಾಕ್ಷಿಗೆ ಗೊತ್ತು. ಗೊತ್ತೋಣ ನೋಡವ್ವ, ನಾನು ಅಂತಿಮವಾಗಿ ಯಾವತ್ತು ನಿನ್ನ ಹೃದಯದ ಮಧುರ ಭಾವನೆಗಳು ಎಲ್ಲರಿಗೂ ಒಳ್ಳೇದು ಬಯಸಿದ್ದೀಯಾ? ಯಾವತ್ತೂ ಏನೋ ಒಂದೆರಡು ಮಾತು ಅವರಿಗೆ ಪ್ರತಿಯಾಗಿ ಉತ್ತರ ಕೊಟ್ಟಿರ್ಬೋದು, ರಿಪ್ಲೈ ಕೊಟ್ಟಿರ್ಬೋದು, ಮಾತಿಗೆ ಮಾತು ಕೊಟ್ಟಿರ್ಬೋದು. ಯಾವತ್ತೂ ಕೂಡ ಇಂಡಿವಿಜುವಲಿ ಒಂದು ದೇವರ ಮುಂದೆ ಕೂತು ಅವ್ರ ಬದುಕು ಹಾಳಾಗಲಿ ಅಂತ ಕೂತು ಇಲ್ಲ. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿದವಳಲ್ಲ. ಅಂದರೆ ನನ್ನ ವ್ಯಕ್ತಿತ್ವ ಏನು, ನಾನು ಹೇಗೆ ಬದುಕ್ತಾ ಇದ್ದೀನಿ, ನನ್ನೊಳಗಡೆ ನಾನು ನೋವು ತಿಂದುಕೊಂಡು ನಾನು ಹೇಗೆ ಹೀಲ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ, ಇದು ನಿನಗೆ ಗೊತ್ತಿರಬೇಕಾದ್ರೆ ಹಾಗೆ ಹೊಟ್ಟೆ ತುಂಬಿದವರ ಮಾತುಗಳಿಗೆ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಇಟ್ಸ್ ಓಕೆ, ಅವ್ರಿಗೂ ತಮ್ಮ ತಮ್ಮ ತಪ್ಪುಗಳು ಅರಿವಾಗೋ ಕಾಲ ಬರುತ್ತೋ ಬರಲ್ವೋ ಅದು ವಿಧಿಗೆ ಬಿಟ್ಟುಬಿಡು, ಈಶ್ವರನಿಗೆ ಬಿಟ್ಟುಬಿಡು. ನೀನು ಇವನ್ನೆಲ್ಲ ನೋಡಿಕೊಂಡು ಇವನ್ನೆಲ್ಲ ಅಯ್ಯೋ ನಮ್ಮ ಅಕ್ಕ ಹಿಂಗಂತಾಳೆ, ನಿನ್ನ ಮನೇನವ ಅದು? ಮನೆಯಲ್ಲಿ ಒಂದು ಮನೆ ಎಂದಾಗ ಎಲ್ಲರೂ ನಗುಮುಖದಲ್ಲಿ ಇರಬೇಕು, ಅಥವಾ ಒಂದು ಕ್ಷಣ ಹಿಂಗಿದ್ರೂ ಕೂಡ ತಕ್ಷಣ ಅದನ್ನ ತೆಗೆದುಹಾಕಿ ಮತ್ತೆ ಮೊದಲಂತಿಗೆ ಕೋಪ ಯಾರಿಗೆ ಬರಲ್ಲವ? ಅಥವಾ ಒಂದು ಅರೆಗಳಿಗೆ ಎಲ್ಲರ ಮನಸ್ಸು ಏನೋ ಕಾರಣಕ್ಕೆ ಕೆಡುತ್ತೆ, ಬಟ್ ಇಡೀ ವರ್ಷ ಪೂರ್ತಿ ದಿನ ಪೂರ್ತಿ ಅದನ್ನು ಮುಂದುವರಿಸಬಾರ್ದು ಅನ್ನೋದಷ್ಟೇ ಪ್ರಶ್ನೆ. ಯಾವುದೋ ಒಂದು ಕಾಲ ಹಂಗೆ ಅನಿಸುತ್ತೆ, ಮತ್ತೆ ಯಾವುದೋ ನಗುವಿನ ವಿಚಾರ ತಗೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಅದರಿಂದ ರಿಕವರ್ ಆಗಬೇಕು, ಮತ್ತೆ ನಗ್ತಾ ಮುಂದುವರಿಬೇಕು. ಬಟ್ ಒಮ್ಮೆ ಇಲ್ಲಿ ಅಹಂಕಾರ ಈಗೋಗಳು ಅಂತ ಬಂದಾಗ ಒಂದ್ಸಲಿ ಏನೋ ಮನಸ್ಸು ಕೆಡ್ತು ಅಂದಾಗ ಅದನ್ನ ವರ್ಷ ಪೂರ್ತಿ ಜೀವನ ಪೂರ್ತಿ ಮುಂದುವರಿಸ್ಬಿಡ್ತಾರೆ. ಇರಲಿ ತಾಯಿ, ನಿನಗಿರೋ ಪ್ರಬುದ್ಧತೆಗೆ ಇದು ಯಾವುದು ಸವಾಲಲ್ಲ. ಸೊ ಮಾಡ್ತಾ ಇರೋ ಕೆಲಸವನ್ನು ಅದ್ಭುತವಾಗಿ ಮಾಡು, ಖುಷಿಯಾಗಿ ಮಾಡು, ಆ್ಯಂಡ್ ನಿನಗೆ ದೇವರು ಕೊಟ್ಟಿರುವ ಅವಕಾಶ ಅಂತ ಮಾಡು. ಗೌರ್ಮೆಂಟ್ ಕೆಲಸ ಪ್ರೈವೇಟ್ ಕೆಲಸ ಯಾವುದು ವ್ಯತ್ಯಾಸ ಇಲ್ಲವ, ಎಲ್ಲರೂ ಒಂದೇ ಸಾಯ್ತಾರೆ. ಗೌರ್ಮೆಂಟ್ ಕೆಲಸ ಅಂತ ಒಳ್ಳೆ ಸಾವಿಲ್ಲ, ಅಥವಾ ಪ್ರೈವೇಟ್ ಕೆಲಸ ಅಂತ ಕೆಟ್ಟ ಸಾವಿಲ್ಲ. ಸಾವಿನಲ್ಲಿ, ಹಸಿವಿನಲ್ಲಿ, ಅಥವಾ ರೋಗಗಳಲ್ಲಿ, ಅಥವಾ ಯಾತನೆಗಳಲ್ಲಿ, ಪಂಚಭೂತಗಳ ಸೇವೆಯಲ್ಲಿ ಯಾವುದರಲ್ಲೂ ಮನುಷ್ಯನಿಗೆ ಏರುಪೇರಿಲ್ಲ. ಸೂರ್ಯನ ಬೆಳಕು, ಚಂದ್ರನ ತಂಪು, ನೀರಿನ ಸ್ವಾದ ಅಥವಾ ಪ್ರಕೃತಿಯ ಅನುಗ್ರಹ ಎಲ್ಲರಿಗೂ ಒಂದೇ ಇದೆ. ನಾವು ನಮ್ಮ ಬರುವ ಸಂಬಳದ ಆಧಾರದ ಮೇಲೆ ನಮ್ಮ ಈಗೋಗಳು ಬೆಳೀತಾ ಹೋಗ್ತವೆ. ಸೊ ಡೋಂಟ್ ವರಿ, ನಿನ್ನನ್ನು ನೀನು ಕಡಿಮೆ ಅಂತ ಅಂದುಕೊಳ್ಳೇಬೇಡ. ಇವತ್ತಿಗೆ ತಂದೆ ತೀರು ಹೋದ ಮೇಲೆ ಒಂಟಿ ಹೆಣ್ಮಗಳಾಗಿ ಸ್ವತಂತ್ರ ಇದ್ದರೂ ಕೂಡ ಎಲ್ಲೂ ದಾರಿ ತಪ್ಪದೆ, ಯಾವ ಕೆಟ್ಟ ಸವಾಸಕ್ಕೂ ಹೋಗದೆ, ಮನೆ ಜವಾಬ್ದಾರಿ ತಗೊಂಡು ಅಥವಾ ತಾಯಿಯ ನೋವಿನಲ್ಲಿ ಭಾಗಿಯಾಗಿ ಈ 25 ವರ್ಷದಲ್ಲಿ ಏನೇನು ಆಟ ಆಡ್ಬೋದಿತ್ತು ನೀನು ಮನಸ್ಸು ಮಾಡಿದರೆ? ಹೌದಲ್ಲವಾ? ಮನೆ ಬರೋಕ್ಕಿಂತ ಮುಂಚೆ ನೀನು 1000 ಆಟ ಆಡಿ ಮನೆಗೆ ಬರ್ಬೋದಿತ್ತಲ್ವೇ? ವ್ಯಕ್ತಿತ್ವದಿಂದ ವ್ಯಕ್ತಿತ್ವಗಳಿಗಿರೋ ಅಷ್ಟೇ ವ್ಯತ್ಯಾಸ. ನನಗೆ ಆಸೆ ಆಕಾಂಕ್ಷೆಗಳಿಲ್ಲ ಅಂತ ಇಲ್ಲ, ಒಂದ್ ಇಡೀ ಬದುಕು ಎಲ್ಲ ಬಿಟ್ಬಿಟ್ಟೆ ನಾನು, ಎಲ್ಲ ಬಿಟ್ಬಿಟ್ಟೆ. ಎಷ್ಟು ಆಸೆ ಕನ್ಸು ಎಲ್ಲಾನು ಕೈ ಬಿಟ್ಬಿಟ್ಟೆ ನಾನು. ಬಿಡು, ನಾನು ಹಣೆ ಬರ್ದಿದ್ರೆ ನನಗೆ ಸಿಗುತ್ತೆ, ಇಲ್ಲ ಸಿಗಲ್ಲ. ನಮ್ಮ ಅಕ್ಕ ಚೆನ್ನಾಗಿರ್ಲಿ, ನಮ್ಮ ಅಮ್ಮ ಚೆನ್ನಾಗಿರ್ಲಿ ಅಂತಾನೆ ನಾನ್ ಮಾಡ್ಬಿಟ್ಟೆ. ತೊಂದ್ರೆ ಇಲ್ಲ, ನಾನೇನೋ ನನ್ನ ಸುಖ ಹುಡುಕೊಂಡು ಹೋಗಿ
ತಾಯಿಯದ್ದೋ ತಂದೆಯದ್ದೋ ಎಲ್ಲರದ್ದು ತಲೆ ತಗ್ಸಿದ್ದೆ ಅನ್ನೋದಾದರೆ ಅದು ಕೂಡ ಭಾಳ ದೊಡ್ಡ ಕಳಂಕವೇವ. ಈಗ ಈಗ ಆ್ಯಕ್ಚುಲಿ ನನ್ನ ಬದುಕಲ್ಲಿ ನನಗೇನು ಆಸೆ ಇಲ್ಲ, ಈಗ ನನ್ನ ದುಃಖ ಏನೂ ಇಲ್ಲ. ಆಗ ನೋಡಿದ್ರೆ ನಿನ್ನ ಜೀವನವೇ ಚೆನ್ನಾಗಿರುವುದು. ಇದನ್ನು ಹುಡುಕಿ ಹೊರಟ ಹೆಣ್ಣುಮಕ್ಳು ಬದುಕೆಲ್ಲ ನರಕ ಆಗಿದೆ. ನಾನು ದಿವಸ ಕೇಳ್ತಾ ಇದ್ದೀನಿ ಅದನ್ನು. ಎಲ್ಲದಕ್ಕೂ ಒಂದು ರಾಜಮಾರ್ಗ ಅಂತ ಇದೆ, ಹೌದಲ್ಲವಾ? ಸೊ ಆ ದಿನಗಳು ಬರ್ತವೆ. ನೀನು ತುಂಬ ದುಃಖ ಪಡ್ಲಿಕ್ಕೆ ಹೋಗಬೇಡ. ತಂದೆ ಆಶೀರ್ವಾದವನ್ನು ನಿನಗೆ ಸದಾ ನೀಡ್ತಾ ಇದ್ದಾರೆ. ತಾಯಿ ದುಃಖದ ಸಮಯದಲ್ಲಿದ್ದಾಗ ಸಾಧ್ಯವಾದರೆ 2 ಮಾತಾಡು, ಇಲ್ಲ ಅಲ್ಲಿಂದ ಜಾಗ ಖಾಲಿ ಮಾಡು. ಅದಕ್ಕೆ ನೀನು ಬೇರೆ ಬೇರೆ ಅರ್ಥಗಳನ್ನು ಕೊಡಲೇಬೇಡ. ಅಕ್ಕಂದಿರು ವಿಚಾರವಾಗಿ ನಿನ್ನ ವಿರುದ್ಧ ಅವರು ಕೋಪಗೊಳ್ಳಬಹುದು, ಅಥವಾ ತಾಯಿಗೆ ಇವಳೆ ಏನೋ ಹೇಳ್ಕೊಡ್ತಿದ್ದಾಳೆ, ಅದಕ್ಕೆ ತಾಯಿ ನಮ್ಮ ವಿರುದ್ಧ ಹಿಂಗೆ ಮಾತಾಡ್ತಿದ್ದಾಳೆ. ಏನೇ ಹೇಳಲಿ, ನಿನ್ನ ಹೃದಯಕ್ಕೆ ನೀನು ಅಥವಾ ನಿನ್ನ ಅಂತಃಶಕ್ತಿಗೆ, ನಿನ್ನ ಒಳಗಿನ ಭಾವನೆಗಳಿಗೆ ನೀನು ಪ್ರಾಮಾಣಿಕಳಾಗಿರು, ಅಥವಾ ನಿನ್ನ ಒಳಗಡೆ ನೀನು ಶುದ್ಧಳಾಗಿರು. ಹೊರಗಿನಿಂದ ಜನ ನಿನ್ನ ಕುರಿತು ಬ್ಯಾನರ್ ಕಟ್ಟಿಸ್ಲಿ, ಆದರೆ ನಿನ್ನ ಒಳಗಡೆ ಏನು ಅಂತ ನಿನಗೆ ಗೊತ್ತಿರಬೇಕು. ಓಕೆ ಫೈನ್, ಸತ್ಯಕ್ಕೆ ಗೆಲುವಿದೆ ಅನ್ನೋದಾದರೆ, ಧರ್ಮಕ್ಕೆ ಗೆಲುವಿದೆ ಅನ್ನೋದಾದರೆ ನಾನು ಅದನ್ನು ಅಷ್ಟು ಬಲವಾಗಿ ನಂಬಬೇಕು. ಹಾಗೂ ಹೊರಗಿನ ಯಾವುದೇ ಸುಳ್ಳುಗಳು ಅಥವಾ ಆಪಾದನೆಗಳು, ಕಳಂಕಗಳು ಅಥವಾ ದೋಷಗಳು ಅಥವಾ ಅಪಪ್ರಚಾರಗಳು ಇವೆಲ್ಲವೂ ಸತ್ಯದ ಮುಂದೆ ನಿಲ್ಲಲ್ಲ ಅಂತ ನನಗೆ ಗೊತ್ತಿರಬೇಕು. ಆದರೆ ಸ್ವಲ್ಪ ಸಮಯ ತಗೊಳ್ಬೋದಷ್ಟೇ. ಓಕೆ, ಅವರೆಲ್ಲ ನೀನು ಒಡ ಹುಟ್ಟಿದವರೇ, ಏನೋ ಒಂದಷ್ಟು ವ್ಯತ್ಯಾಸಗಳಾಗಿರ್ಬೋದು, ಮೌನವಾಗಿರು. ಯಾವುದಕ್ಕೂ ಉತ್ತರ ಕೊಡೋಕೆ ಹೋಗಬೇಡ ಅಥವಾ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಬೇಡ. 20,000ದಲ್ಲಿ ಏನೂ ಆಗೋದಿಲ್ಲ. ಓಕೆ, ಡೋಂಟ್ ವರಿ. ದೇವರು ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡ್ತಾನೆ. ಸ್ವಲ್ಪ ತಾಳ್ಮೆ ಇಟ್ಕೋ. ಯಾವತ್ತೂ ಕೂಡ ನೀನು ಆತರ ಪಡಬೇಡ. ನಿನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ನಿನ್ನ ದೊಡ್ಡ ಗುರಿ. ಸೊ ಅಕ್ಕಂದಿರು ಬಂದರೆ ಚೆನ್ನಾಗಿ ಮಾತಾಡಿ ಕಳಿಸು. ಅವ್ರು ನಿನ್ನನ್ನು ಎಷ್ಟು ಮಾತಾಡಿಸ್ತಾರೆ, ಹೆಂಗೆ ಮಾತಾಡಿಸ್ತಾರೆ, ಡೋಂಟ್ ವರಿ. ಮತ್ತು ಅದನ್ನು ಕೇರ್ ಮಾಡಬೇಡ. ನಿಂದೊಂದು ಬದುಕಿದೆ, ಕಟ್ಕೋ, ಹೆಮ್ಮರವಾಗಿ ಬೆಳಿ. ನಿನ್ನ ತಾಯಿಯಂತೆ ಎಷ್ಟೋ ನೊಂದವರಿದ್ದಾರೆ. ನಾನು ಸಮಾಜಕ್ಕೇನೋ ಮಾಡ್ತೀನಿ, ನನ್ನ ತಂದೆ ಸಾವಿನಿಂದ, ನನ್ನ ತಾಯಿಯ ನೋವಿನಿಂದ ನಾನು ಇದನ್ನು ಕಲಿತೆ, ನಾನು ಈ ಸಮಾಜಕ್ಕೆ ಬೆಳಕಾಗ್ತೀನಿ, ನಾನೇನೋ ಮಾಡ್ತೀನಿ, ನಾನು ದೊಡ್ಡ ಕನಸು ಕಾಣ್ತೀನಿ. ಬರೀ ಇದರಲ್ಲೇ ಮನೆಯ ಸಮಸ್ಯೆಗಳಲ್ಲಿ ಕೊರಗಿ ಬಿದ್ದು ಇದಕ್ಕೆ ಬಂದಿಲ್ಲ ನೀವು. ಸ್ವಲ್ಪ ದೊಡ್ಡ ಕನಸು ಕಾಣಿ. ಬರೀ ಅಕ್ಕನ ಜೊತೆ ಹಿಂಗಾಡೋದು, ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು. ಅರೆ, ಇಷ್ಟು ಮನುಷ್ಯ ಜನ್ಮದ ಈ ಶ್ರೇಷ್ಠ ಅವಕಾಶವನ್ನು ನಾನು ಬರೀ 4 ಗೋಡೆಗಳ ನಡುವಿನ ಈ ಮನಸ್ತಾಪಗಳಿಗೆ ಕಳೆದುಬಿಟ್ಟೆ ಅಂದರೆ ನಾಯಿಗಿಂತ ಕಡೆ ನಂಬುದಕ್ಕೂ, ಹೌದಲ್ಲವಾ? ಹಿರಿದಾದದ್ದನ್ನು ಕಾಣು, ಕನಸು ಕಾಣು. ಅರೆ, ಇವನ್ಯಾರು ಹಿಂಗಂದ ಇದನ್ನು ಹೊಡೆದಾಡ್ಲಿಕ್ಕೆ, ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನನ್ನ ಈ ಮನುಷ್ಯ ಜನ್ಮ, ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಮನುಷ್ಯ ಜನ್ಮ ಬೇಕಿತ್ತು? ನೋ, ಬಹುಶಃ ನನ್ನ ಯೋಚನೆಗಳಲ್ಲಿ ನಾನು ಅತ್ಯಂತ ಕೀಳುಮಟ್ಟದಲ್ಲಿದ್ದೀನಿ. ಅಕ್ಕ ಹೆಂಗಂದ್ಲು, ಹಂಗಂದ್ಲು, ಅವ್ರಂಗಂದ್ಲು, ಹಿಂಗಂದ್ಲು. ಅಮ್ಮಂದು ಅಷ್ಟೇ. ಓಕೆ, ಒಂದು ಹಂತದವರೆಗೂ ನೋಡಬೇಕು, ಅಲ್ಲಿ ಬಿಟ್ಬಿಡ್ಬೇಕು. ಆಯ್ತಮ್ಮ, ನಾನು ಹೇಳೋಷ್ಟು ಹೇಳಿದ್ದೀನಿ, ನನ್ನ ಜವಾಬ್ದಾರಿ ನಾನು ಪ್ರೀತಿಯಿಂದ ಮಾಡ್ತೀನಿ. ಸೊ ನೀನು ದಯವಿಟ್ಟು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಇದ್ರ ಮೇಲೆ ನಾನೇನು ಹೇಳೋಕ್ಕಾಗಲ್ಲಮ್ಮ, ನೀನು ನಗ್ನಗ್ತಾ ಇರು. ಅದು ಬಿಟ್ಟು ನೀನು ಅವ್ರ ಜೊತೆ ಓ ಅಂತ ಅಳ್ತಾ ಕೂತ್ಕೊಂಬೇಡ. ಡೋಂಟ್ ವರಿ. ನಿನಗೇನೇ ಯಾವತ್ತೇ ಮನಸ್ಸಿಗೆ ನೋವು ಹಂಚ್ಕೊಳ್ಬೇಕು ಅಂದರೂ ಕಾರ್ಯಕ್ರಮಕ್ಕೆ ಕರೆ ಮಾಡುವ, ಅಥವಾ ಕರೆ ಮಾಡು, ನಾನು ಮಾತಾಡ್ತೀನಿ. ಡೋಂಟ್ ವರಿ. ದೇವ್ರು ನಿನ್ನ ಬದುಕನ್ನು ತುಂಬ ಚೆನ್ನಾಗಿ ಹೆಣೆದಿದ್ದಾನೆ. ಮುಂದಿನ 3-4 ವರ್ಷಗಳಲ್ಲಿ ನಿನಗಂಥ ದೊಡ್ಡ ಜೀವನ ಸಿಗೋದಿದೆ. ಭರವಸೆ ಇಡು ಬದುಕಿನ ಕುರಿತು. ಕೆಲಸವನ್ನು ಶ್ರದ್ಧೆಯಿಂದ ಮಾಡು. ಮನೆಯದ್ದನ್ನು ಆಫೀಸಿಗೆ ತಗೊಂಡೋಗ್ಬೇಡ, ಆಫೀಸದ್ದನ್ನು ಮನೆಗೆ ತಗೊಂಡು ಹೋಗಬೇಡ. ಆ ಎರಡರನ್ನು ಬೇರ್ಪಡಿಸೋದನ್ನು ಕಲಿ. ಚೆನ್ನಾಗಿ ಬದುಕು. ಇದಕ್ಕಿಂತ ನೊಂದ ಎಷ್ಟು ಕಥೆಗಳನ್ನು ನೀನು ಕೇಳಿದ್ದೀಯವ್ವ. ಹಾಗಾಗಿ ಎಲ್ಲರದ್ದು ಏನೋ ಒಂದು ಸಮಸ್ಯೆ ಇದ್ದೇ ಇದೆ. ಅದಕ್ಕೆ ಹೇಳ್ತಾರೆ, ಭಗವಂತ ನಿನಗೆ ಇಷ್ಟೊಂದು ಏನಕ್ಕೂ ದುಃಖ ಕೊಟ್ಟಿದ್ದಾನೆ ಅಂದ್ರೆ ಅರ್ಥ, ನಿನ್ನ ದೇಹದೊಳಗಡೆ ನಿನಗೆ ಅಂದರೆ ನಿನ್ನ ಶರೀರ, ಆ ಯಂತ್ರ, ಅದರೊಳಗಡೆ ಯಾವ ಪ್ರಾರಬ್ಧಗಳನ್ನು ತುಂಬಿದ್ದಾನೋ ಅವನು ನಿನ್ನ ಮೇಲೆ ಭರವಸೆ ಇಟ್ಟೇ ತುಂಬಿದ್ದಾನೆ. ಇದೆಲ್ಲವನ್ನು ನಿಭಾಯಿಸೋ ಶಕ್ತಿ ನಿನಗಿದೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಕೊಡ್ತಾನೆ. ಕ್ಲಾಸ್ ರೂಮಲ್ಲಿ ಒಬ್ಬನಿಗೆ ಕ್ಲಾಸ್ ಲೀಡರ್ ಮಾಡ್ತಾರೆ, ಒಬ್ಬರು ಮೇಷ್ಟ್ರು ಅಂದರೆ ಸುಮ್ಮನೆ ಮಾಡಲ್ಲ, ಅವನಿಗೆ ಆ ಯೋಗ್ಯತೆ ಇದ್ದರೆ ಮಾತ್ರ ಮಾಡ್ತಾರೆ. ಹಾಗೆ ಭಗವಂತ ಕೂಡ ನಮಗೆ ಈ ಕಷ್ಟಗಳನ್ನು ಅಥವಾ ಈ ತಾಪತ್ರಗಳನ್ನು, ರೋಗ ರುಜಿನಗಳನ್ನು ಅದನ್ನು ಮೀರುವ, ಅದನ್ನು ಅನುಭವಿಸುವ, ಸಹಿಸುವ, ಅದನ್ನು ಮೀರಿ ನಿಲ್ಲುವ ಶಕ್ತಿ ನಿಮಗಿದೆ ಎಂದಾಗಲಿ ನಿಮಗಷ್ಟು ಅಂದರೆ ಅಧಿಕಾರ ಆಗಲಿ, ರೋಗ ರುಜಿನಗಳಾಗಲಿ, ಕಷ್ಟ ಆಗಲಿ ದೇವರು ಸುಮ್ಮನೆ ಕೊಡಲ್ಲ. ಏನು ಕೊಟ್ಟಿದ್ದಾನೋ ಕಷ್ಟ ಅಥವಾ ಏನು ಕೊಟ್ಟಿದ್ದಾನೋ ಸುಖ, ಅದಕ್ಕಿಂತ ಅದನ್ನು ನಿಭಾಯಿಸುವ ಶಕ್ತಿಯನ್ನು ಸ್ವಲ್ಪ ಅಧಿಕವಾಗಿ ಶಕ್ತಿ ಕೊಟ್ಟಿರ್ತಾನೆ.
ನಾವು ಅದನ್ನು ನೋಡೋ ದೃಷ್ಟಿಕೋನ. ಹೌದಪ್ಪ, ನನಗೆ ಈ ಸುಖ ಬಂದಾಗ ಯಾಕೆ ಕೊಟ್ಟಪ್ಪ ಸುಖ ಅಂತ ನಾವು ಕೇಳಿಲ್ಲ. ಯಾಕೆ? ದೇವರು ನಮ್ಮ ಮೇಲೆ ನಂಬಿಕೆ ಇಟ್ಟೇ ಕೊಟ್ಟಿದ್ದ. ದುಃಖವನ್ನು ಹಾಗೆ ಕೊಟ್ಟಿದ್ದಾನೆ. ನಾವು ಜಸ್ಟ್ ಅನುಭವಿಸ್ಲಿಕ್ಕಷ್ಟೇ ಇದ್ದೀವಿ. ಪ್ರಶ್ನೆ ಮಾಡ್ತಾ ಕೂತ್ಕೊಂಡ್ಕೊ ಜಾಸ್ತಿ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಎನರ್ಜಿ ವೇಸ್ಟು. ಕೊಟ್ಟಿದ್ದಾನೆ, ಅನುಭವಿಸ್ತೀನಿ. ಸುಖ ಆದರೂ ಸರಿ, ದುಃಖ ಆದರೂ ಸರಿ, ಇಟ್ಸ್ ಓಕೆ. ತಂದೆಯನ್ನು ಅಥವಾ ತಂದೆ ಮಾಡಿ ಹೋದ ಆ ಎಲ್ಲ ಶ್ರಮ ಪರಿಶ್ರಮ ನೀನು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇಂಥವ್ರ ಮಗಳು ಕಣೋ ಅನ್ಬೇಕೆ ಹೊರತು, ಅಯ್ಯೋ ತಂದೆ ಇದ್ದಾಗ ಹೆಂಗೋ ಬದುಕಿದ್ರು, ತಂದೆ ಹೋಗಿದ್ದೆ ತಡ, 2 ಅಂಗಾದೋ ಒಂದೇನೋ ಆಯ್ತು ಅಂತ ಅನ್ಸ್ಕೊಂಬಾರ್ದು. ಹೌದಲ್ಲ? ಹಂಗೆ ಮಾಡ್ಕೊಂಬಾರ್ದು. ಧೈರ್ಯವಾಗಿರು, ಡೋಂಟ್ ವರಿ. ಕಣ್ಣೀರು ಒರೆಸ್ಕೊ, ಚೆನ್ನಾಗಿ ಹೋಗು, ಅಮ್ಮನ ಮಾತಾಡಿಸು, ನಗುಮುಖದಿಂದ ಇರು. ನಾನು ಹೇಳ್ದಂಗೆ ನೆನಪಿಟ್ಕೋ, ನೀನು ನಿನ್ನ ಬದುಕಿನ ಈ ಎಲ್ಲ ಕಡು ಕಷ್ಟಗಳನ್ನು ಕೇವಲ ನಿನ್ನ ಪ್ರಾರಬ್ಧ, ಅದಕ್ಕೆ ಯಾರೂ ಹೊಣೆಯಲ್ಲ. ಅದನ್ನು ನೀನು ನಗುನಗುತ್ತಾ ಅನುಭವಿಸು. ಯಾವುದೂ ಶಾಶ್ವತವಲ್ಲ. ಇದಾದ ನಂತರ ಮತ್ತೊಂದು ಅದ್ಭುತವಾದ ಸುಖ ಇದೆ, ಅದೂ ಶಾಶ್ವತವಲ್ಲ. ಹಾಗಾಗಿ ಇಲ್ಲಿ ಕುಗ್ಗಬೇಡ, ಸುಖ ಬಂದ ಹಿಗ್ಗಬೇಡ. ಜನರ ವರ್ತನೆಗಳು ನಿನ್ನ ಪ್ರಾರಬ್ಧದ ಒಂದು ಭಾಗವೇ ಹೊರತು ಅದು ಅವರ ವೈಯಕ್ತಿಕವಲ್ಲ. ಹಿಂಗಿದ್ದವ್ರು ಯಾಕೋ ಸಡನ್ನಾಗಿ ಶತ್ರುಗಳಾಗ್ಬಿಡ್ತಾರೆ, ಅದು ಪ್ರಾರಬ್ಧನೇವಾ? ಶತ್ರುಗಳಾಗಿದ್ದವ್ರು ಇದ್ದಕ್ಕಿದ್ದ ಹಾಗೆ ಏನೋ ಕಾರಣದಿಂದ ಹತ್ರಕ್ಕೆ ಬಂದ್ಬಿಡ್ತಾರೆ, ಮಿತ್ರರಾಗ್ಬಿಡ್ತಾರೆ. ಏನಿದೆ? ಇದೇನೋ ನಡೀತಾ ಇರ್ಬೇಕಲ್ಲ, ನಮಗೆ ಮೀರಿದ್ದು ಅಥವಾ ನಮ್ಮ ಬುದ್ಧಿವಂತಿಕೆಗೂ ಮೀರಿದ್ದು ಇನ್ನೇನು ನಡೀತಾ ಇರ್ಬೋದು. ಸೊ ಆ ವಿಧಿಯ ಅಥವಾ ಆ ಪರಮಾತ್ಮನ ಲೀಲೆಗಳಿಗೆ ನಾವು ಶರಣಾಗಿ, ಅಪ್ಪ ನಿಂದೆ ಅಪ್ಪ ನೀನು. ಯಾಕಂದರೆ ತಂದೆ ಹೋಗಬೇಕಾದ್ರೆ ನಿನಗೆ ಮೆಸೇಜ್ ಮಾಡೋ, ಹೆಂಡತಿಗೆ ಫೋನ್ ಮಾಡೋ, ನಾನು ಹೋಯ್ತಾ ಇದ್ದೀನಿ ಕಣ್ರಿ, ನೀವು ಚೆನ್ನಾಗಿರ್ರೆ ಅಂತ ಹೇಳ್ಬಿಟ್ಟು ಏನು ಹೋಗಲಿಲ್ಲ. ಅಂದರೆ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಮಕ್ಕಳ ಬಗ್ಗೆ ಕನಸು ಕಟ್ಟಿಕೊಂಡು ಹೊಸ್ಲು ದಾಟಿ ಕೆಲಸದ ಮೇಲೆ ಹೋದವರು ಹಾಗೆ ಭಗವಂತನ ಲೋಕಕ್ಕೆ ಹೋಗಬೇಕಾದ್ರೆ ಈ ಲೋಕದಲ್ಲಿರುವ ಹೆಂಡತಿ ಮಕ್ಕಳಿಗೆ ಹೇಳ್ಬಿಟ್ಟೇನು ಹೋಗಲಿಲ್ಲ ಅವರು. ಅಂದ್ರೆ ಅದರ್ಥ, ಓಹೋ ಯಾವುದನ್ನು ಇಲ್ಲಿ ನಮ್ಮೂರು ನಮ್ಮದು ಅಂತ ಬದುಕ್ತಾ ಇದ್ದೀವಿ, ಇವ್ರಿಗೆ ಇನ್ಫಾರ್ಮ್ ಮಾಡದೆ ನಾವು ಹೊರಟು ಹೋಗ್ಬಿಡ್ಬೋದಲ್ವ ನಾವು. ಅದು ಯಾವಾಗ ಬೇಕಾದರೂ ಬರ್ಬೋದು. ಬದುಕಿನ ಬಗ್ಗೆ ಒಂದು ತಿಳ್ಕೊಳ್ಳಿ, ಈ ಬದುಕು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ನಿಮಗೆ ಗೊತ್ತಿಲ್ಲ, ಹಾಗೂ ಈ ಬದುಕು ಯಾವಾಗ ಮುಕ್ತಾಯವಾಗುತ್ತೆ ನಿಮಗೆ ಗೊತ್ತಿಲ್ಲ. ಹಾಗಾಗಿ ಈಗಿರುವ ಈ ದುಃಖದ ಅಥವಾ ಯಾಕೋ ಈ ಗೊಂದಲದ ಸ್ಥಿತಿಯೇ ಶಾಶ್ವತವಲ್ಲ. ಭಗವಂತ ಕಂಡುಬಿಟ್ರೆ ನಿಮ್ಮ ನಗುಮುಖ ಯಾವಾಗ ಬೇಕಾದರೂ ಜೀವನ ಬದಲಾಗಬಹುದು. ಸೊ ಈಗಿರುವ ಸ್ಥಿತಿಯೇ ಶಾಶ್ವತವಲ್ಲ. ಎಲ್ಲ ಚೆನ್ನಾಗಾಗುತ್ತೆ. ಎಲ್ಲ ಕುಟುಂಬದಲ್ಲೂ ಒಬ್ಬರು ಮಹಾತ್ಮರು ಹುಟ್ಟಿ ಬರ್ತಾರೆ, ಒಬ್ಬರು ಸಾಧಕರು ಹುಟ್ಟಿ ಬರ್ತಾರೆ. ಯಾಕಂದರೆ ಎಂಥ ದರಿದ್ರದಲ್ಲಿ ಕಾಲದಿಂದಲೂ ದರಿದ್ರ ಮನೆ ಸ್ಥಿತಿಯಲ್ಲಿ ಬಡತನದಲ್ಲಿ ಬಂದುಬಿಟ್ಟಿದ್ದವ್ರಿಗೆ ಒಬ್ಬ ಯಾರೋ ಹುಟ್ಟುತ್ತಾನೆ. ಅವ್ನು ಸಡನ್ನಾಗಿ ಏನೋ ಕನಸು ಕಾಣ್ತಾನೆ, ಒಂದು ಕಂಪ್ನಿ ಕಟ್ತಾನೆ ಅಥವಾ ಇನ್ನೇನೋ ಮಾಡ್ತಾನೆ. ಗುಡಿಸ್ಲಲ್ಲಿ ಬದುಕ್ತಿದ್ದವ್ರನ್ನ ತಂದು ಶ್ರೀಮಂತ ಸ್ಥಿತಿಗೆ ಇಟ್ಟುಬಿಡ್ತಾನೆ. ಅಂದರೆ ಅಂಥವ್ರು ಒಬ್ರೊಬ್ರು ಕುಟುಂಬದಲ್ಲಿ ಹಾಗಾಗಿ ಹುಟ್ಟುತ್ತಾರೆ. ಸೊ ಹಾಗೆ ನೀನಾಗಿದ್ದೀಯ. ಕನಸು ಕಾಣು, ದೊಡ್ಡ ಕನಸು ಕಾಣು. ಕೆಲಸದ ಜಾಗದಲ್ಲಿ ಕಾಂಟ್ಯಾಕ್ಟ್ಗಳನ್ನು ಇಂಪ್ರೂವ್ ಮಾಡ್ಕೊ. ಇನ್ನೂ ಎತ್ತರದ ಸ್ಟೇಜ್ಗೆ ಹೋಗಲಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊ. ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ಗಳ ಸಹವಾಸ ಮಾಡು. ಒಳ್ಳೆ ವಿಚಾರಗಳನ್ನು ನೋಡು, ಓದು, ಕೇಳು. ಈ ಮೂಲಕ ನಿನ್ನೊಳಗಿನ ಎಲ್ಲ ಯಾತನೆಗಳನ್ನು ರಿಮೂವ್ ಮಾಡ್ಕೊಳ್ಬೇಕೆ ಹೊರತು ಅಳ್ತಾ ಕೂತ್ರೆ ಆಗಲ್ಲ. ಆಯ್ತು, ಹೋಗಿ ಊಟ ಮಾಡು. ಇನ್ನೊಂದು ಹೇಳ್ಬೇಕಿತ್ತು. ಏನು? ಹಿಂದೆ ಇಲ್ಲೇ ನಮ್ಮ ಆಫೀಸಲ್ಲಿ ಅವರು ನಮ್ಮ ಊರ್ ಪಕ್ಕದವ್ರಣ್ಣ ಹುಡ್ಗ ಪಾಪ. ಅವ್ರಿಗೆ ಪಾಪ ನಾನು ನೋಡಿ ನನ್ನನ್ನು ಇಷ್ಟಪಟ್ಟವ್ರ ಪಾಪ. ಅಂದ್ರೆ ಅವ್ರು ನನ್ನ ಹತ್ರ ನಡ್ಕೊಳ್ಳೋ ರೀತಿ ಆಗ್ಲಿ, ನನ್ನ ಹತ್ರ ಮಾತಾಡ್ಸೋದಾಗ್ಲಿ, ಅಂದ್ರೆ ನನ್ನನ್ನು ಚೆನ್ನಾಗ್ ನೋಡ್ಕೋತಾರೆ, ನಮ್ಮ ಅಮ್ಮನ್ನು ಚೆನ್ನಾಗ್ ನೋಡ್ಕೋತಾರೆ ಅಂತ ಅನ್ಸುತ್ತೆ ಅಣ್ಣ. ಅವ್ರು ಹೋದ್ ಭಾನುವಾರ ಬಂದಿದ್ರು ನಮ್ಮ ಮನೆಗೆ ಪಾಪ. ಕೇಳಿದ್ರು ಅವ್ರನ್ನ, ನಮ್ಮಮ್ಮನ್ನ ಕೇಳಿದ್ರು, ಹಿಂಗ್ ಮದ್ವೆ ಮಾಡ್ಕೋತೀವಿ ಏನು ಅಂತ. ನಮ್ಮಮ್ಮ ಏನ್ ಹೇಳುತ್ತೆ ಅಂದ್ರೆ, ಹುಡ್ಗ ಓದಿಲ್ಲ ಅಣ್ಣ, ITI ಮಾಡೈತೆ. ಊರಲ್ಲಿ ಅಣ್ಣ ತಮ್ಮಂದಿರು 1.5 ಎಕರೆ ಜಮೀನ್ ಐತಂತೆ. ಬೆಂಗ್ಳೂರಲ್ಲಿ ಮನೆ ಇಲ್ಲ, ಏನು ಇಲ್ಲ ಅಣ್ಣ. ಅವ್ರು ಏನ್ ಸಂಬಳ ತಗೋರು, 40,000 ಸಂಬಳ ಬರುತ್ತೆ ಅವ್ರಿಗೆ. ಪ್ರೊಡಕ್ಷನ್ ತುಂಬಾ ವರ್ಷದಿಂದ ಮಾಡ್ತವ್ರಲ್ಲಿ. ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಚೆನ್ನಾಗ್ ನೋಡ್ಕೋತಾರೆ ಅಂತ ಅನ್ಸುತ್ತೆ ಅಣ್ಣ. ನಮ್ಮಮ್ಮ ಏನಂದ್ರೆ ಅವನ್ನೇ ಮದ್ವೆ ಆಗ್ಬಿಡ್ಬೇಕು ಆತರ ಭಾವನೆ ನನ್ನ ಹತ್ರ ಇಲ್ಲ ಅಣ್ಣ. ನನ್ಗೇನ್ ಭಾವನೆ ಅಂದ್ರೆ, ಇವ್ರು ನಮ್ಗ್ ಅಡ್ಜಸ್ಟ್ ಆಗ್ತಾರೆ. ಅವನ ಹತ್ರ ದುಡ್ಡು ಇಲ್ದೆ ಹೋದ್ರು ಪರವಾಗಿಲ್ಲ, ನಮ್ಮ ಹತ್ರ ಐತಲ್ಲ, ನಾವೇ ನೋಡ್ಕೋಬೋದಲ್ಲ ಅವನ್ನ. ಕಷ್ಟ ಸುಖಕ್ಕೆ ಆಗ್ತಾನೆ. ಇವ್ರು ನಮ್ಮಿಬ್ರು ಭಾವಂದಿರು ನಮ್ ಸತ್ರುನು ಎತ್ತಾಕಲ್ಲ ಅಂತ ಅನ್ಸುತ್ತೆ ಅಣ್ಣ. ನನ್ ಪ್ರಕಾರ ಅವ್ರ ಭಾವನೆ ಆ ರೀತಿ, ನಮ್ಮ ಹತ್ರ ನಡ್ಕೊಳ್ಳೋದು ಆ ರೀತಿ ಅಂತ
ನನ್ಗ್ ಅನ್ಸುತ್ತ ಆತರ. ಆದ್ರೆ ಈ ಹುಡ್ಗ ಆತರ ಅಲ್ಲ ಅಣ್ಣ, ಚೆನ್ನಾಗ್ ನೋಡ್ಕೋತಾನೆ. ನನ್ಗೂ ಸ್ವಲ್ಪ ಮುಂಗೋಪ ಕೋಪ ಜಾಸ್ತಿ, ಹಿಂದೆ ಮುಂದೆ ನೋಡಲ್ಲ, ಮಾತಾಡ್ಬಿಡ್ತೀನಿ ನಾನು. ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾನೆ ಅಂತ ನನ್ಗ ಅನ್ಸುತ್ತೆ ಅಣ್ಣ. ನಮ್ಮಮ್ಮ ನೋಡಿದ್ರೆ ಇಲ್ಲ ಬೇಡ ಆಸ್ತಿ ಇಲ್ಲ ಏನು ಇಲ್ಲ ಹೆಂಗೆ ಏನು ಅಂತ ಅವ್ರ ಹಂಗ ಅಂತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ ನಾನು. ಮದುವೆ ಆಗೋದ್ರ ಅಮ್ಮ ಇಲ್ಲ ಅಣ್ಣ ನಾನು ಹೋಗಲ್ಲ ಅಣ್ಣ. ನೀವು ಇವಾಗ ನಾನೇನಂದ್ರೆ ನಮ್ಮಮ್ಮ ಏನ್ ಆಸೆ ಅಂದ್ರೆ ಗೌರ್ಮೆಂಟ್ ಕೆಲ್ಸ ಬೇಕು, ದುಡ್ಡು ಇರೋನೇ ಬೇಕು ನನ್ಗೆ. ನಾವ್ ಅಂತವ್ರನ್ನೆಲ್ಲ ನೋಡ್ ನಮ್ ಅಂತಸ್ತ್ ಮೀರ್ ನೋಡಿದ್ರೆ ಅಣ್ಣ ಅವ್ರದ್ ರೀತಿ ನೀತಿನೇ ಬೇರೆ ಇರುತ್ತೆ. ನಾನ್ ಹೇಳ್ದಂಗೆ ಕೇಳ್ಬೇಕು ನೀನು, ನಾನ್ ಬಾ ಅಂದ್ರೆ ಬರ್ಬೇಕು, ಹಂಗ ಆತರ ನಮ್ಕಿಂತ ಸ್ವಲ್ಪ ಕೆಳಗಡೆ ಇರೋರ್ ನೋಡಿದ್ರೆ ಅವ್ರೊಂದ್ ಸ್ವಲ್ಪ ಅಂದ್ರೆ ತಲೆ ಬಗ್ಸಿ ಇರ್ತಾರೆ ಅನ್ನೋದೊಂದ್ ನನ್ನ ಹತ್ರ ಭಾವನೆ. ನಾನ್ ನಮ್ಮಮ್ಮನ್ ಬಿಟ್ಟೆ ನಾನ್ ಮಾತ್ರ ನೀನ್ ಮದ್ವೆನೇ ಆಗ್ಬೇಡ ಅಂದ್ರೆ ನಮ್ಮಮ್ಮ ನಾನು ಆಗೋದೇ ಇಲ್ಲ. ನನ್ ತಾಯಿ ನಮ್ಮ ಅಪ್ಪತ್ತಿರೋದ್ಮೇಲೆ ಪಾಪ ದುಡ್ಡು ಇದ್ರೂನು ನೋಡ ತುಂಬಾ ಕಷ್ಟಪಟ್ಟು ಬೆಳ್ಸವ್ರೆ ಪಾಪ ನಾನ್ ನೋಡಿದೀನಿ ಆ ಕಷ್ಟ ಸುಖ. ಅವ್ರ ಮದ್ವೆ ಆಗಿ ಹೋಗ್ಬಿಟ್ರು ಅವ್ರಿಬ್ರುನು. ನಾನ್ ನೋಡ್ಕೊಂಡ್ ಬಂದಿದೀನಿ ಒಂದ್ 10 ವರ್ಷದಿಂದ ನಮ್ಮಮ್ಮ ಏನು, ನಮ್ಮಮ್ಮನ್ ಹೆಂಗೆ. ನಮ್ಮಮ್ಮ ನನಗೆ ಕಮ್ಮಿ ಅವ್ರಿಗೆ ಜಾಸ್ತಿ ಮಾಡಿ ನಾನ್ ಕಮ್ಮಿ ಮಾಡಿರ್ಬೋದು ಅಣ್ಣ, ನನ್ಗೆ ಗೊತ್ತು. ಅದು ನಾನ್ ನೋಡಿದೀನಿ ಎವಿಡೆಂಟ್ ಆಗಿ, ನನ್ಗೆ ಗೊತ್ತು ನಮ್ಮಮ್ಮ ನನ್ ಕಮ್ಮಿನೇ ಮಾಡೈತೆ ಅಂತ. ಆದ್ರೂ ಪರವಾಗಿಲ್ಲ ಅಣ್ಣ, ನನಗೆ ಅವ್ರು ಚೆನ್ನಾಗಿರ್ಬೇಕಂತಾನೆ ಬದುಕ್ತೀನಿ ನಾನು. ನೋಡುವ, ಆಯಿತು. ಇಂತಹ ಈ ಹುಡುಗ ಅಂತ ಅಲ್ಲ, ಮದುವೆ ಪ್ರಪೋಸಲ್ಸ್ ಅಂತ ಬಂದಾಗ ನಿನ್ನ ಕಡೆಯಿಂದ ಇಷ್ಟಂತೂ ಡಿಮ್ಯಾಂಡ್ ಇರಲೇಬೇಕು. ನೋಡಿ, ಒಂದು ನೀವು ಕೆಲ್ಸಕ್ಕೆ ಹೋಗೋದನ್ನು ನಿಲ್ಲಿಸಬಾರ್ದು. 2, ಬಹುಶಃ ಅಂತಹ ಸ್ಥಿತಿ ನಿರ್ಮಾಣ ಆದರೆ ತಾಯಿ ವಿರುದ್ಧವಾಗಿ ನೀವು ಅಥವಾ ನಿಮ್ಮವರು ಏನೋ ಒಂದು ತಪ್ಪು ಮಾತುಗಳು ಶುರುವಾದರೆ ಅವಶ್ಯವಾಗಿ ನನಗೆ ತಾಯಿನೇ ಮುಖ್ಯವಾಗುತ್ತಾರೆ. ನಾನು ಗಂಡನ ಮನೆಯನ್ನು ತೀರಾ ತುಚ್ಛವಾಗಿ ನೋಡಿ ನನ್ನ ತಾಯಿನೇನೋ ಅದ್ಭುತ ಮಾಡಬೇಕು ಅಂತ ಅನ್ನೋ ಹೆಣ್ಮಗಳು ಏನಲ್ಲ. ಆದರೆ ತಾಯಿಗೆ ನಿಮ್ಮ ತಂದೆ ತಾಯಿ ನೋಡ್ಕೊಳ್ಳೋ ಜೊತೆ ನನ್ನ ತಾಯಿನೂ ನಾನು ನೋಡ್ಕೊಳ್ಬೇಕು. ಬಟ್ ಒಂದು ಪರಿಸ್ಥಿತಿ ನಿರ್ಮಾಣವಾದರೆ ಎಂತಹದ್ದು ಅಂದರೆ, ನಿನ್ನ ತಾಯಿ ಕುರಿತು ಆ ಜನ ಯಾಕೋ ಅಪಸ್ವರ ನುಡಿಯೋಕೆ ಶುರು ಮಾಡಿದ್ರು ಅಂದಾಗ ಅವತ್ತು ಬಿಡಿಸ್ಕೊಳ್ಬೇಕಾ ಸ್ಥಿತಿ ಬಂದರೂ ಕೂಡ ನಾನು ಅದಕ್ಕೆ ರೆಡಿ ಇರಬೇಕು ಅನ್ನೋ ಸ್ಥಿತಿಲೇ ನೀನಿರಬೇಕು. ಕಾಯು ಅಥವಾ ಅಂಥ ಪರಿಸ್ಥಿತಿ ಉದ್ಭವ ಆಗಲಿ ಅಥವಾ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಈ ಜೀವಕ್ಕೆ ಈ ಜೀವ ಹೇಳ್ಬೋದು ತಾಯಿ, ಅಯ್ಯೋ ಹೋಗವ ನನ್ನ ಬದುಕು ಹೆಂಗೋ ಆಗುತ್ತೆ, ನೀನು ಚೆನ್ನಾಗಿರು ಅಂತ ಹೇಳ್ಬೋದು. ಬಟ್ ನಿನ್ನ ಜವಾಬ್ದಾರಿ, ಅದು ನಿನ್ನ ಕರ್ತವ್ಯ. ಸೊ ಇಲ್ಲಿ ಕನ್ವಿನ್ಸ್ ಮಾಡು. ಆದರೆ ಒಂದು ಹೇಳ್ತೀನಿ, ಇಷ್ಟೆಲ್ಲ ನೋವು ತಿಂದಿದೀಯಾ, ಕೊರಳಿಗೆ ತಾಳಿ ಕಟ್ಟುವ ಮುನ್ನ ಯಾರಿಗೂ ಕೂಡ ತುಂಬ ಅಟ್ಯಾಚ್ ಆಗ್ಲಿಕ್ಕೆ ಹೋಗ್ಬೇಡ. ಓಕೆ, ಕೇಳಿದ್ರು ನೀನು ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡಿದೆ, ವಿಧಿಯ ಇಚ್ಛೆ, ಅದು ತಡೆಯೋಕ್ಕಾಗಲ್ಲ ಯಾರು. ಆದರೆ ಅಯ್ಯೋ ನನಗೆ ತುಂಬ ಇಷ್ಟ ಆಯಿತು, ನಮ್ಮಮ್ಮ ಬೇಡ ಅಂದ್ಬಿಟ್ಲು, ನಾಳೆ ಒಳ್ಳೇದಾದ್ರೂ ಕೆಟ್ಟದ್ದಾದ್ರೂ ತಾಂಡಾಗ ಅಮ್ಮನ ಮೇಲೆ ಹಾಕ್ಬೇಕಾಗುತ್ತೆ. ಅಟ್ಯಾಚ್ ಆಗಬೇಡ. ನಿನ್ನ ಕೊರಳಿಗೆ ತಾಳಿ ಬಿದ್ದ ಮೇಲೆ ಯಾರು ನಿನ್ನ ಗಂಡ, ಅದು ಅಲ್ಲಿಂದ ನಿನ್ನ ನಿಜವಾದ ಪ್ರೀತಿ, ಕಾಳಜಿ, ಮಮತೆ ಇವೆಲ್ಲ. ಅದಕ್ಕೂ ಮುಂಚೆ ಅಯ್ಯೋ ನನಗೆ ಅಲ್ಲಿ ನೆಮ್ಮದಿ ಸಿಕ್ತು, ನಾನು ಮಾತಾಡ್ತಾ ಇದ್ದೀನಿ, ನಂಗೆ ತುಂಬ ಹಚ್ಕೊಂಡ್ಬಿಟ್ಟೆ, ಇವೆಲ್ಲ ಯಾಕಂದರೆ ಈಗ ಮೊದಲೇ ಕಾಯ್ತಾವ್ರೆ ಆಡ್ಕೊಳ್ತಾರೆ ಅಥವಾ ಕಾಯ್ತಾವ್ರೆ ತುಳಿಯೋಕೆ, ಮತ್ತು ನೀನು ಕೆಟ್ಟವಳಾಗ್ಬಿಡ್ತೀಯ. ಹಾಗಾಗಿ ನಿಮ್ಮಂಥ ಹೆಣ್ಮಗಳನ್ನ ಪಡ್ಕೊಳ್ಳಿಕ್ಕೆ ಅವ್ರು ಪುಣ್ಯ ಮಾಡಿರಬೇಕು. ಅದರ ಜೊತೆಗೆ ನೀನು ಹೇಳ್ದಂಗೆ ಗೌರ್ಮೆಂಟ್ ಕೆಲಸ, ಹಣ ಇರೋರು ಇಷ್ಟೇ ಅಲ್ಲ, ಅದರಲ್ಲೇ ಇಲ್ಲವ ಸುಖ. ಅದ್ರ ಹಿಂದೆ ಹೋದವರೆಲ್ಲ ಅಡಿಯಾಳಾಗಿ, ಕಡಿಗೆ ಮನೆಗೆಲ್ಸದವರಾಗಿ, ಕಡಿಗೆ ಎಣ್ಣೆ ಹೆಂಡತಿಯಾಗಿ ಬದುಕ್ತಾವ್ರೆ. ಎಲ್ಲರೂ ಹಾಗೆ ಇದ್ದಾರೆ ಅಂತ ಅಲ್ಲ. ಭಗವಂತ ನಿಮಗೆ ಕೊಟ್ಟಿರಬೇಕಾದ್ರೆ ನೀವು ಸ್ವಲ್ಪ ನಿಮ್ಮಷ್ಟು ಸ್ಥಿತಿಯಲ್ಲಿ ಇಲ್ಲದ ಬಡವ್ರ ಮನೆ ಅಥವಾ ಸ್ವಲ್ಪ ಕಡಿಮೆ ಜನರನ್ನೇ ನೀವು ಉದ್ಧಾರ ಮಾಡಬೇಕು ಅಥವಾ ಅವರನ್ನೇ ಅಪ್ಪಿಕೊಳ್ಬೇಕು. ಸಮಾನರಾದವ್ರ ಜೊತೆ ವ್ಯವಹಾರ ಮಾಡಬಹುದೇನೋ, ಬದುಕೋಕ್ಕಾಗಲ್ಲ, ಹೌದಲ್ವಾ? ಅದಕ್ಕೆ ಯಾಕೆ ಕಳ್ತೀಯ? ಸುಮ್ಮನಿರು. ಧೈರ್ಯನೇ ಇಲ್ಲ, ಭಯ ಆಗ್ತಾ ಇರ್ತಣ್ಣ, ಏನಾಗ್ಬಿಡುತ್ತೆ ಮುಂದೆ ಜೀವನ. ಒಳ್ಳೆ ಕತೆ ಇತ್ತು, ನನಗೇನು ಆಸೆನೇ ಇಲ್ಲ ಅಂತೀಯ, ಮತ್ತೆ ಯಾಕೆ ಕಳ್ತೀಯ? ಆದ್ರೂ ಒಂದ್ ಹೆಣ್ಣು ಹುಡುಗಿ ಆಗ್ಯಾದ, ನಾನು ಚೆನ್ನಾಗಿರ್ಬೇಕು, ಬದುಕ್ಬೇಕು. ಕೆಲವೊಂದು ಘಟನೆಗಳು ನಮ್ಮ ಜೀವನ
ಕೆಲವೊಂದ್ ಘಟನೆಗಳು ನಮ್ ಜೀವನದಲ್ಲಿ ನಡೆದಿರತ್ತೆ. ಡೋಂಟ್ ವರಿ, ನೀನು ಅದಕ್ಕೆ ತುಂಬ ಅದಕ್ಕೆ ನೋಡುವ, ನೀನು ಮೊದಲು ಎಲ್ಲವನ್ನು ತುಂಬ ಎಮೋಷ್ನಲಿ ನೋಡೋದು ಬಿಡು ಮೊದಲು. ಓಕೆ, ಆಗುತ್ತೆ, ಏನು ನೀನು ಹಾಗೆ ಉಳಿಯಲ್ಲ, ನಿನ್ನ ಬದುಕಲ್ಲೂ ಒಳ್ಳೇದಾಗುತ್ತೆ. ನಿಮ್ಮ ತಾಯಿ ಏನು ನೀನು ಹಂಗೆ ಇರು ನಾನು ನೋಡಿಕೊಂಡು ಅಂತ ಏನು ಹೇಳಿಲ್ಲ, ಆಯಿತಾ? ಆ ತಾಯಿ ಏನೇ ನಿನ್ನ ಕಾಳಜಿ ಮಾಡಿದ್ರು ಕೂಡ ಅವ್ರ ಜವಾಬ್ದಾರಿ ಕರ್ತವ್ಯ ನಿನ್ನ ಮೇಲಿದೆ. ಸೊ ಈ ಹುಡುಗನ ವಿಚಾರ ಪರ್ಟಿಕ್ಯುಲರ್ಲಿ ಹೇಳೋದಾದರೆ ತಾಯಿಗೆ ಕನ್ವಿನ್ಸ್ ಮಾಡು, ಓಕೆ ಹಿಂಗಿದೆ ಹಿಂಗಿದೆ ಹಿಂಗಿದೆ, ಬಟ್ ತಾಯಿ ಮನಸ್ಸಿಗೆ ನೋವು ಮಾಡ್ಲಿಕ್ಕೆ ಹೋಗಬೇಡ. ಬದುಕು ಇವರಲ್ದಿರಿ ಇನ್ನೊಬ್ರು 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 ಇನ್ನೊಬ್ರು, ಬಟ್ ತಾಯಿ ಒಳ್ಳೇದಕ್ಕೆ ಹೇಳ್ತಾರೆ. ಅವರು ಕೂಡ ಅವ್ರಿಗೊಂದಷ್ಟು ಭಯಗಳಿರ್ತವೆ. ಎಲ್ಲ ತಂದೆ ತಾಯಿಗಳಿಗೂ ಆಸೆ ಇದ್ದಂಗೆ ಗೌರ್ಮೆಂಟ್ ಕೆಲಸದವನಿಗೆ ಕೊಡಬೇಕು, ಮನೆ ಇರೋನಿಗೆ ಕೊಡಬೇಕು, ದುಡ್ಡು ಇರೋನಿಗೆ ಕೊಡಬೇಕು, ಅವ್ರಿಗೂ ಇರ್ಬೋದು. ಬಟ್ ಈ ವಿಚಾರದಲ್ಲಿ ನೀವೇನು ಅಂದುಕೊಂಡ್ರಲ್ಲ ಅದು ಒಳ್ಳೆಯದು. ಗೌರ್ಮೆಂಟ್ ಕೆಲಸದವರು, ದುಡ್ಡಿರೋರು, ಅವ್ರು ನಮ್ಮನ್ನು ಹೇಗೆ ನೋಡ್ಬೋದು ಅಂತ, ಅದು ಆ್ಯಕ್ಚುಲಿ ಟ್ರೂತ್, ಸತ್ಯವೇ. ಆದರೆ ಎಲ್ಲರೂ ಹಾಗೆ ಇರುವುದಿಲ್ಲ. ಡೋಂಟ್ ವರಿ, ಈ ವಿಚಾರದಲ್ಲಿ ಇನ್ನೂ ಮುಂದಿನ ಜೂನ್ವರೆಗೂ ಆ ಹುಡುಗ ಅಥವಾ ಅವರು ನಿಮ್ಮ ತಾಯಿಯನ್ನು ಹೇಗೆ ಕನ್ವಿನ್ಸ್ ಮಾಡ್ತಾರೆ ನೋಡ್ಕೊ, ಬಟ್ ಅಟ್ಯಾಚ್ ಆಗ್ಲಿಕ್ಕೆ ಹೋಗ್ಬೇಡ. ಬಟ್ ಅವ್ರ ಕೈಲಿ ಒಂಚೂರು ಮುಂದುವರೆದು ಮುನ್ನಡೆದು ಮಾಡಿದ್ರೆ ಆಗುತ್ತದೆ. ಬಟ್ ಈಗಲೇ ಯಾರಿಗೂ ಮಾತು ಕೊಡಬೇಡ, ಭರವಸೆ ಕೊಡಬೇಡ, ಎಲ್ಲೂ ಅದ್ರ ಕುರಿತು ಬಹಿರಂಗವಾಗಿ ಹೇಳಿಕೆಗಳು ಕೊಡಬೇಡ. ಮುಂದವೆಲ್ಲ ನಿನಗೆ ಶಾಪ ಆಗ್ಬಿಡ್ತವೆ. ಆ ವ್ಯಕ್ತಿ, ಆ ಹುಡುಗ ಕಾಲಕ್ರಮೇಣ ಬಂದು ಅಪ್ರೋಚ್ ಮಾಡ್ತಾ ಹೋಗ್ಲಿ. ಬಟ್ ನಿನ್ನ ತಾಯಿ ಅದನ್ನು ತುಂಬ ನೆಗೆಟಿವ್ ತಗೊಂಬಿಟ್ರು, ತುಂಬ ದುಃಖ ಪಡೋಕೆ ಶುರು ಮಾಡೋದು, ಜಸ್ಟ್ ಅಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ, ಮುಂದೆ ಆಗುತ್ತೆ, ಒಳ್ಳೇದಾಗುತ್ತೆ. 30-35 ಮದುವೆ ಆದವರು ಇದ್ದಾರವ. ಮದುವೆ ವಿಚಾರ ಒಂದು ದೊಡ್ಡದು ಮಾಡ್ಲೇಬೇಡ ನೀನು. ನಡೀತಾ ಇದೆ ಜೀವನ. ಹುಡುಗಿ ಅಂದ್ರೆ ಏನ್ ಮದ್ವೆ ಮಾಡ್ಲಿಲ್ಲ ಅಂದ್ರೆ ಏನ್ ನೋಡೋ ರೀತಿ ಎಲ್ಲದಕ್ಕೂ ಹೆಣ್ಮಕ್ಳೇಣ. ಒಬ್ಬ ಜೀವನದಲ್ಲಿ ನೋಡಿ, ಒಂದ್ ಒಳ್ಳೇದಾದ್ರೂ ಅದ್ ಹೆಣ್ಣು ಹುಡುಗಿನೇ ಕಾರಣ ಆಗಿರ್ತಾಳೆ, ಒಂದ್ ಕೆಟ್ಟದಾದ್ರೂ ಹೆಣ್ಣು ಹುಡುಗಿನೇ ಕಾರಣ. ಎಲ್ಲದಕ್ಕೂ ಬರೀ ಹೆಣ್ಣು 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 ಬರೀ ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳನ್ನ ದೂಷಿಸ್ತಾರೆ ಅಣ್ಣ. ನಮ್ ಬದುಕು ಅರ್ಹತೆ ಇಲ್ವೇ ನೋಡು, ಎಷ್ಟು ಕಷ್ಟಪಟ್ಟು ನಮ್ ಜೀವನ ಕಟ್ಕೊಂಡಿದೀವಿ. ಎಲ್ಲದಕ್ಕೂ ಹೆಣ್ಣು. ವಯಸ್ಸಿಗೆ ಬಂದಾಗ ಗಂಡಸು ದುಡಿಯೋಕೆ ಹೋಗದೆ ಇದ್ರೆ ಅವನು ಕೂಡ ದೋಷಪೂರಿತ ಅಂತ ಈ ಸಮಾಜ ಗುರುತಿಸುತ್ತೆ. ಹಾಗೆ ವಯಸ್ಸಿಗೆ ಬಂದಾಗ ಮದುವೆ ಆಗದೆ ಹೋದರೆ ಹೆಣ್ಣು, ಅವಳನ್ನು ಇವಳಿಗೇನೋ ಸಮಸ್ಯೆ ಇರಬೇಕು. ಗಂಡು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ಹೆಣ್ಣಿಗೆ ಬೇಗ, ವಯಸ್ಸಿಗೆ ಮದುವೆ ಆಗಲಿಲ್ಲ ಅಂದರೆ ಅವರಿಬ್ಬರನ್ನು ಏನೋ ಸಮಸ್ಯೆ ಇರೋರು ಅಂತ ಈ ಸಮಾಜ ನಿರ್ಧರಿಸುತ್ತೆ. ಇರ್ಲಪ್ಪ, ನಾನು ಹೇಳ್ತೀನಿ, ನಾನು ಬದುಕ್ದಂಗೆ ಬದುಕುಬಿಡು, ಹೊರಗಿನ ಅಭಿಪ್ರಾಯಗಳಿಗೆ ತಲೆ ಕೊಡ್ಲಿಕ್ಕೆ ಹೋಗಬೇಡ. ನಾನು ನನ್ನ ಬದುಕಲ್ಲಿ ಹೀಗೆ ಬದುಕ್ತಾ ಇದ್ದೆ, ಓಕೆ ಫೈನ್. ನಾವೇನೋ ಒಳ್ಳೇದು ಮಾಡ್ತಾ ಇರ್ತೀವಿ, ಅಥವಾ ಏನೋ ನಮಗನ್ಸಿದ್ದ ರೀತಿಯಲ್ಲಿ ನಾವು ಒಳ್ಳೆ ರೀತಿ ಬದುಕನ್ನು ಬದುಕ್ತಾ ಇರ್ತೀವಿ, ತಂದೆ ತಾಯಿ ನೋಡಿಕೊಂಡು, ಅಥವಾ ನಮ್ಮ ಪ್ರೀತಿ ಪಾತ್ರರನ್ನು ನಾವು ನಮ್ಮ ಕೈಯಲ್ಲಿ ಶಕ್ತಿ ಇದ್ದಷ್ಟು ನೋಡಿಕೊಂಡು ಹೋಗ್ತಾ ಇರ್ತೀವಿ. ಇವನ್ ನಾವೇ ಎಷ್ಟೋ ದುಃಖದಲ್ಲಿ ಇರ್ತೀವಿ, ಅದನ್ನು ಯಾರಿಗೂ ಹೇಳ್ಕೊಳ್ಳದೆ ನಮ್ಮ ಪಾಡಿಗೆ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಇದು ಹಾಗೆಯೂ ಹೊರಗಡೆಯಿಂದ ಒಂದಷ್ಟು ಮಾತುಗಳು, ಕೆಟ್ಟ ಕಮೆಂಟ್ಗಳು, ಕೆಟ್ಟ ಅಭಿಪ್ರಾಯಗಳು ಹೊರಗಿನವರು ಬಂದಾಗ, ಇಷ್ಟೆಲ್ಲ ಒಳಗಡೆಯಿಂದ ಶುದ್ಧವಾಗಿದ್ದು ಒಳ್ಳೆ ರೀತಿಯಲ್ಲಿದ್ದು ಹೊರಗಿನವ್ರಿಗೆ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತೀಯ ಅಂದ್ರೆ ನೀನು ಮೂರ್ಖ. ಒಂದು ಮನೆ ತಲೆ ನೋಡಲ್ಲ ನಾನು, ಒಬ್ರು ಏನ್ ಮಾಡ್ತ ಪಕ್ಕದ ತಲೆ ಎತ್ ನೋಡಲ್ಲ ದುಃಖ. ಮತ್ ನಿನ್ಗೆ ನಮ್ಮ ಅಕ್ಕಂದಿರ್ ಇಬ್ರಿಗೂ ಅಲ್ಲ, ಇಬ್ರಿಗೂ ಹೆಣ್ಮಕ್ಳೇ ಆಗೋಯ್ತು ನೋಡ. ನಮ್ಮ ಎರಡನೇ ದೊಡ್ಡಕ್ಕನಿಗೆ ಹೆಣ್ಮಗು ಆಯ್ತು, ಒಂದು ನಮ್ಮ ಮಧ್ಯದಕ್ಕನಿಗೆ ಬೇಡ, ಅವ್ರದ್ದು ಏನಾದ್ರು ಆಗ್ಲಿ, ನಿನ್ಗೆ ಯಾಕದು? ಏನಂದ್ರೆ ಅವ್ರ ಅಮ್ಮನ್ ಸಾಲೆ ಆಗೋಯ್ತು, ಅವಳು ಮೂರೆತ್ಲು, ಅವ್ರ ಮಕ್ಕಳು ಹೆಣ್ಮಕ್ಳು. ಸಮಸ್ಯೆ ನಿಜವಾಗ್ಲೂ ನಿನ್ ಸಮಸ್ಯೆ ಇದೆ. ನೀನು ಯೋಚನೆಯನ್ನು ಎಷ್ಟು ಲಿಮಿಟ್ ಇಟ್ಕೊಳ್ಬೇಕು ಅದನ್ನು ಬಿಟ್ಟು ಯೋಚನೆ ಮುಂದುವರಿಸ್ತಾ ಇದೀಯಾ, ಒಳ್ಳೇದಲ್ಲ. ಅದೇ ಅವ್ರ ಮನೇಲಿ ಗಂಡು ಮಕ್ಳಾಗಿದ್ರೆ ಅದನ್ನ ಹೇಳ್ತಿದ್ರ?
ಹೆಣ್ಮಕ್ಳು ಲಕ್ಷ್ಮಿ ಅಣ್ಣ. ಗೊತ್ತಾ, ಇವತ್ ನಮ್ ಜಾಗದಲ್ಲಿ, ನಮ್ಮ ಅಮ್ಮನ ಜಾಗದಲ್ಲಿ, ನಮ್ ಜಾಗದಲ್ಲಿ ಯಾರ ಗಂಡ್ ಮಕ್ಳು ಇದ್ದಿದ್ರೆ ನಮ್ಮ ಅಮ್ಮನ್ ಇವತ್ತು ಬೀದಿಗೆ ತಂದ್ಬಿಡೋರಣ್ಣ. ನಾವ್ಗಳು ಹಾಕಿದ್ಕೆ ತಂಗಿ ಪಂಕಿ ನಮ್ಮಮ್ಮ ನಮ್ಮ ಸಂಸಾರ ಅಂತ ನಾವ್ ತಲೆ ಬಗ್ಸ್ ಬಾಳ್ತಾ ಇದೀವಿ ಅಣ್ಣ. ಇರ್ಲಮ್ಮ ಹೆಣ್ಮಕ್ಳನ್ನ ಯಾರು ಕೀಳಾಗ್ ಅಲ್ವಾ, ಮಾತಾಡ್ಬಾರ್ದಣ್ಣ. ಎಷ್ಟೋ ಗಂಡು ಮಕ್ಕಳು ಕೂಡ ಇಡೀ ಊರಲ್ಲಿರೋ ಹುಡುಗರೆಲ್ಲ ಕೆಟ್ಟು ಹಾಳು ಬಿದ್ದು ಹೋದರೂ ಕೂಡ ಎಷ್ಟೋ ಗಂಡು ಮಕ್ಕಳು ತನ್ನ ತಾಯಿ ತಂದೆ ತನ್ನ ಮನೆಯಲ್ಲಿರೋ ಕಷ್ಟಗಳು ನೋಡಿಕೊಂಡು ದಾರಿ ತಪ್ಪದೆ ಅವರೆಷ್ಟೋ ಕನಸುಗಳನ್ನು ಬದಿಗಿಟ್ಟು ಹಗಲು ರಾತ್ರಿ ದುಡಿದು ಮನೆಯವರ ಸಂತೋಷಕ್ಕೋಸ್ಕರ ದುಡಿದಾರ ಗಂಡು ಮಕ್ಕಳು ಇದ್ದಾರವ. ವಿಷಯ ಇದು ಗಂಡಿಂದೋ ಹೆಣ್ಣಿಂದೋ ಅಲ್ಲ. ವಿಷಯ ಏನಂದರೆ ಅವರವರವರವರ ಸಂಸ್ಕಾರಗಳು, ಅವರವರವರವರ ಪ್ರಾರಬ್ಧಗಳು, ಹಾಗೂ ಅವರವರವರವರಿಗೆ ಜೀವನ ಕಲಿಸಿದ ಪಾಠಗಳು, ನೋವುಗಳು, ಯಾತನೆಗಳು ತೆಗೆದುಕೊಂಡಿದ್ದಾರೆ. ನೀನು ಅದರಲ್ಲಿ ಅದ್ಭುತವಾದ ಹೆಣ್ಮಗಳು, ಅದರಲ್ಲಿ ಎರಡು ಮಾತಿಲ್ಲ. ಡೋಂಟ್ ವರಿ, ಹೋಗು ತಾಯಿಯನ್ನ. ಕೊನೆಗೊಂದ್ ಮಾತಾಡು, ನಾನು ಮುಂದೆ ಜೀವನದಲ್ಲಿ ಚೆನ್ನಾಗಿರ್ತೀನಿ ತಾನೇ ಹೇಳು. ಖಂಡಿತ ಚೆನ್ನಾಗಿರ್ತೀಯ, ನಿನ್ನ ಅಕ್ಕಂದಿರಿಗಿಂತ ನೀನ್ ಚೆನ್ನಾಗಿರ್ತೀಯ. ನೀವ್ ಹೇಳಿ ಅಣ್ಣ, ಕೊನೆ ಮತ್ತೆ ಯಾವತ್ತೂ ನನ್ ಜೀವನದ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಯೋಚಿಸ್ಬೇಡವ್ವಾ, ನಾನು ಆ ಇವತ್ತು ಭರವಸೆಯನ್ನು ಹೇಳಿದ್ದೆ ನಿನಗೆ ಕೊನೆ ಕೊಡ್ತಾ ಅಣ್ಣ. ಇದ್ದೀನಿ. ನೀವು ಸ್ವಯಂ ಎಷ್ಟು ಪ್ರಬುದ್ಧರಿದ್ದೀರಾ ಅಂದರೆ ಹೊರಗಿನ ಎಲ್ಲರ ಮಾತುಗಳಿಗೂ ನೀವು ಕಿವಿ ಕೊಡದೆ, ಅಥವಾ ಯಾರ ಮಾತುಗೂ ನೀವು ಕಿವಿ ಕೊಡದೆ, ಎಲ್ಲರ ಮಾತುಗಳನ್ನು ಎಲ್ಲಿಡಬೇಕು ಅಲ್ಲಿಟ್ಟು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಕೊಳ್ಳೋ ಶಕ್ತಿ ನಿಮಗಿದೆ. ಆದರೆ ನೀವು ನಿಮ್ಮ ಎನರ್ಜಿಯನ್ನು ಬೇರೆ ಬೇರೆ ಏನೇನೋ ಯೋಚನೆ ಮಾಡಿ ವೇಸ್ಟ್ ಮಾಡಿಕೊಳ್ತಾ ಇದ್ದೀರಾ. ಹಾಗಾಗಿ ನಿಮ್ಮನ್ನು, ನಿಮ್ಮ ತಾಯಿಯನ್ನು, ನಿಮ್ಮ ಸ್ವಲ್ಪ ಯಾಕೋ ನೆಮ್ಮದಿ ಕಳೆದುಕೊಂಡಿರುವ ಬದುಕಿಗೆ ನೆಮ್ಮದಿ ತುಂಬುವ, ನಿಮ್ಮ ಮನೆಯನ್ನು ತನ್ನ ಮನೆ ಅಂದುಕೊಂಡು ಮುನ್ನಡೆಸುವ ಒಬ್ಬ ರಾಜಕುಮಾರ ಸಿಗುತ್ತಾನೆ. ಧೈರ್ಯವಾಗಿರು, ಆ ಕನಸುಗಳನ್ನು ಇಟ್ಕೋ, ಅಥವಾ ಆ ಭರವಸೆ ಇಟ್ಕೋ. ಮುಂದಿನ ಒಂದು 8ರಿಂದ 10 ತಿಂಗಳ ಸಮಯ, ಈ ಹುಡುಗನೇ ಅಂತ ನಾನು ಹೇಳಲ್ಲ, ಬಟ್ ನೀನು ಏನಾಗುತ್ತೋ ಅದನ್ನ ಜಸ್ಟ್ ಅಬ್ಸರ್ವರ್, ನಿಂತು ನೋಡುವ ಸಾಕ್ಷಿಯಂತೆ ನಿಂತ್ಕೋ. ಅವ್ರು ಬರಲಿ, ಅವ್ರು ಕನ್ವಿನ್ಸ್ ಮಾಡಲಿ, ಬಟ್ ಯಾವ್ದು ಸಿಗುತ್ತೋ ಅದು ನಿಮಗೆ ಮೋಸ ಮಾಡಲ್ಲ. ಆ ಧೈರ್ಯ, ಆ ಭರವಸೆ ಇಟ್ಕೋ. ನೀನು ಬದುಕಲ್ಲಿ ನೀನು ತುಂಬ ಚೆನ್ನಾಗಿರ್ತೀಯ. ಈಗಿರುವ ಕೆಲಸವನ್ನೇ ಇನ್ನೂ ಅದ್ಭುತವಾಗಿ ಮಾಡು, ಒಳ್ಳೆ ಮನಸ್ಥಿತಿಯಲ್ಲಿ ಮಾಡು. ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ, ಬರಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಖುಷಿಯಿಂದ ಮಾಡು. ಯಾವಾಗ ಈ ಬದುಕು ಅಂತ್ಯವಾಗುತ್ತೋ ಗೊತ್ತಿಲ್ಲ. ಸೊ ಪ್ರತಿ ಕ್ಷಣ ಖುಷಿಯಿಂದ ಮಾಡು. ಎಲ್ಲರನ್ನೂ ಕೂಡ ನೀನು ಒಳ್ಳೆ ರೀತಿಯಲ್ಲಿ ಕಾಣು, ಯಾರನ್ನೂ ಅನುಮಾನಿಸಬೇಡ. ಓ ಜಗತ್ತು ಹಿಂಗಿದೆ ಹಂಗಿದೆ, ಇಲ್ಲವ. ಕೆಟ್ಟದ್ದು ಅನ್ಸಿದ್ರೆ ನಾವು ದೂರ ಹೋಗೋಣ, ಬಟ್ ಎಲ್ಲ ಕಡೆ ಹಿಂಗೆ ಇರ್ಬೋದು ಹಂಗೆ ಇರ್ಬೋದು, ಜನ ಹಿಂಗಿರ್ತಾರೆ ಅಂತ ತುಂಬ ಸಂಶಯಾತ್ಮಕ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ ಈ ಜೀವನವೇ ಸಾಕ್ಷಾತ್ ನರಕಲೋಕ ಆಗಿಬಿಡುತ್ತೆ. ಎಲ್ಲ ಚೆನ್ನಾಗೇ ಇದ್ದಾರೆ, ಎಲ್ಲ ಒಳ್ಳೇದೇ ಇದೆ, ಬಟ್ ನಮಗೇನೋ 1-2-3 ಕೆಟ್ಟ ಅನುಭವ ಆಗ್ಬಿಟ್ಟಿದ್ದಾವೆ ಅನ್ನೋ ಮಾತ್ರಕ್ಕೆ ಜಗತ್ತನ್ನೇ ನಾವು ಹಾಗೆ ಇದೆ ಅಂತ ಭಾವಿಸೋದು ಬೇಡ. ಸೊ ನೀವು ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳು ಇರ್ತವೆ, ಚಪ್ಪಲಿ ಹಾಕೊಳ್ಳೋದು ನಮಗೆ ಗೊತ್ತಿರಬೇಕು. ಹಾಗೆ ಬರ್ತಾ ಹೋಗ್ತಾ ದಾರಿಯಲ್ಲಿ ಒಳ್ಳೆಯವರು ಕೆಟ್ಟವರೆಲ್ಲ ಇರ್ತಾರೆ. ಆದರೆ ನನ್ನ ಸಂಸ್ಕಾರ, ನನ್ನ ಶುದ್ಧ ನಡತೆ, ನನ್ನ ಒಳ್ಳೆಯ ಗುಣ ಅನ್ನೋದು ನನ್ನನ್ನು ಕಾಪಾಡುವ ಕವಚ. ಅದನ್ನು ನಾನು ಕಾಪಾಡಿಕೊಂಡ್ರೆ, ವಿವೇಕ ಬುದ್ಧಿಯನ್ನು ನಾನು ಸರಿ ದಾರಿಯಲ್ಲಿ ನಡೆಸ್ಕೊಂಡ್ರೆ, ನನ್ನ ಬುದ್ಧಿ ನನ್ನ ಕೈಲಿದ್ರೆ ಮುಳ್ಳುಗಳು ಚುಚ್ಚಲ್ಲ. ಹಾಗಾಗಿ ಜಗತ್ತನ್ನು ದೂರುವುದು ಬೇಡ. ಈ ಬದುಕು ನಮ್ಮ ಕೈಲಿರುವಂತಹ ಖಾಲಿ ಹಾಳೆ, ಏನು ಬರ್ಕೊಳ್ತೀವಿ ಅದು ನಮಗೆ ಬಿಟ್ಟಿದ್ದು. ಭಗವಂತ ಪೆನ್ನು ಕೊಟ್ಟಿದ್ದಾನೆ, ಆ ಪೆನ್ನಲ್ಲಿ ಇಂಕ್ ಇದೆ, ಹಾಳೆ ಕೊಟ್ಟಿದ್ದಾನೆ. ಸುಂದರ ಕವಿತೆಗಳು ಬರೀತೀಯೋ, ಇಲ್ಲ ನಕಾರಾತ್ಮಕ ನೋವುಗಳನ್ನೇ ಬರೆದ ಆ ಪುಟವನ್ನೆಲ್ಲ ಸಾಕ್ಷಾತ್ ಸ್ಮಶಾನ ಮಾಡ್ತೀಯೋ, ನಿನಗೆ ಬಿಟ್ಟಿದ್ದು. ನಿನಗಿಲ್ಲಿ ಯಾರು ಹೊರಗಡೆಯಿಂದ ದುಃಖ ಕೊಡಲ್ಲ, ಅಂಟಿಲ್ ಅವ್ರು ದುಃಖ ಕೊಡ್ತಾವ್ರೆ ಅಂತ ನೀನೇ ಅದಕ್ಕೆ ಅಂದುಕೊಳ್ಳೋವರೆಗೂ. ಅಲ್ಲಿವರೆಗೂ ಬೇರೆಲ್ಲರ ಮಾತುಗಳು ಜಸ್ಟ್ ಮಾತುಗಳಷ್ಟೇ. ಅದು ನನಗೆ ಅಂದರೂ ನನಗೆ ಭಾಳ ಬೇಜಾರಾಯಿತು ಅಂತ ನಾನು ಮನಸ್ಸಿಗೆ ತಗೊಂಡ್ರೆ ಮಾತ್ರ ಅದು ದುಃಖ. ಇಲ್ಲಾಂದರೆ ಈಗ ನೀನು ಉದಾಹರಣೆ, ನೀನು ಮದುವೆ ಆಯ್ತಾ ಇದೆಯಪ್ಪ, ನೀನು ಗುರುಗಳೇ ಬನ್ನಿ ಅಂತ ಕರೆದಿದ್ದೆ, ನಾನು ಗಿಫ್ಟ್ ತಗೊಂಡು ಬಂದೆ, ನಿನಗೆ ಗಿಫ್ಟ್ ಕೊಡ್ಲಿಕ್ಕೆ ಬಂದೆ, ನೀನು ಈಸ್ಕೊಳ್ಳಿಲ್ಲ. ಆ ಗಿಫ್ಟ್ ಯಾರ ಹತ್ರ ಉಳೀತು? ನನ್ನ ಹತ್ರನೇ ಉಳೀತು. ಅಂದರೆ ಅದು ಈಸ್ಕೊಂಡ್ರೆ ಅದು ನಿಂದು. ನೀನು ಗಿಫ್ಟ್ ತಗೊಳ್ಳಿಲ್ಲ ಅಂದರೆ ಯಾರು ಕೊಡ್ಲಿಕ್ಕೆ ಬಂದಿದ್ದು ಅವನ ಹತ್ರನೇ ಉಳೀತು. ಹಂಗೆ ಈ ಲೋಕದಲ್ಲಿರುವ ಪ್ರಶಂಸೆಗಳು ಅಥವಾ ನಿಂದನೆಗಳು, ನಾನು ನಿನಗೆ ಬೈದೆ, ನೀನು ತಗೊಂಡ್ರೆ ಅದು ನಿಂದು, ಇಲ್ಲಾಂದ್ರೆ ಅದು ನಂದೇ ಅಲ್ವೇ? ಸೊ ಅದಕ್ಕೊಂದು ದೊಡ್ಡ ವ್ಯಕ್ತಿತ್ವ ಬೇಕು. ಸೊ ಒಳ್ಳೆದನ್ನು ತಗೋ, ಕೆಟ್ಟದ್ದನ್ನು ಬಿಡು.
ಕೊರಗಬೇಡ, ದುಃಖ ಪಡಬೇಡ. ಎಲ್ಲರೂ ಅವರವರ ಪ್ರಾರಬ್ಧವನ್ನು ಅವ್ರು ಅನುಭವಿಸ್ಲೇಬೇಕು. ದೇವ್ರು ನಿನ್ನನ್ನು ಚೆನ್ನಾಗಿಡ್ಲಿ, ಶುಭವಾಗಲಿ. ನನ್ನ ತುಂಬು ಹಾರೈಕೆ ನಿನ್ನ ಬದುಕು ಇವರೆಲ್ಲರ ಮುಂದೆ, ಆಡ್ಕೊಳ್ಳೋರ ಮುಂದೆ, ನಗೋರ ಮುಂದೆ, ಕುಂಕು ಮಾತಾಡೋರ ಮುಂದೆ ರಾಣಿಯಂತೆ ಬದುಕಬೇಕು. ನೀನು ಬದುಕ್ತೀಯ. ನಿನ್ನ ತಾಯಿಯನ್ನು ಕೈ ಬಿಡಬೇಡ. ಬದುಕು ನಿನಗೆ ಎಲ್ಲವನ್ನೂ ಕೊಡುತ್ತೆ ಮುಂದೆ, ಆದರೆ ಅಹಂಕಾರ ಪಡಬೇಡ. ಇಲ್ಲ. ಧೈರ್ಯವಾಗಿರು. ಶುಭವಾಗ್ಲಿ ತಾಯಿ. ನಮ್ಮ ಅಮ್ಮನ ಹತ್ರ ಒಂದೆರಡು ಮಾತಾಡ್ತೀರ? ಅಮ್ಮನಿಗೆ ಇದು ಗೊತ್ತಾ? ಹೇಳ್ತಾ ಇದ್ದೆ, ನೋಡ್ತೀನಿ. ಹೌದು, ನೀವೊಂದೆರಡು ಧೈರ್ಯದ ಮಾತು ಹೇಳಿ. ಅದು ಬಿಡವ ಪಾಪ, ಈಗ ಸಮಯಕ್ಕೆ ಅವ್ರಿಗೆ ಏನ್ ಮಾತಾಡ್ಬೇಕು ಗೊತ್ತಾಗದೆ ಇರ್ಬೋದು. ಹೌದು, ಗೊತ್ತಾಗಲ್ಲ. ಇರ್ಲಿ, ತೊಂದರೆ ಇಲ್ಲ. ನಾನು ಹೇಳ್ದಂಗೆ ಬೆಳಿಗ್ಗೆ ಬಂದಾಗ ಮತ್ತೆ ಬೆಳಿಗ್ಗೆ ಹೊರಡಬೇಕು, ಸಂಜೆ ಬಂದಾಗ ಬೆಳಿಗ್ಗೆ ಹೊರಡಬೇಕಾದ್ರೆ ನಿನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಪಾಸಿಟಿವ್ ಮಾತುಗಳನ್ನ ಹೇಳೋದು ಕಲಿ. ಅದ್ರ ಹೊರತಾಗಿ ಅವ್ರ ದುಃಖ ಅದಿದ್ದೇ, ಅದನ್ನೇನೂ ಮಾಡ್ಲಿಕ್ಕಾಗಲ್ಲ. ಸಾಕ್ಷಾತ್ ಭಗವಂತ ಬಂದ್ರು ಹೇಗೆ ಗಾಂಧಾರಿಯ ದುಃಖವನ್ನು ದೂರ ಮಾಡ್ಲಿಕ್ಕಾಗಲಿಲ್ವೋ ಹಾಗೆ ನಾವು ಎಲ್ಲರ ದುಃಖವನ್ನು ದೂರ ಮಾಡ್ಲಿಕ್ಕಾಗಲ್ಲ. ಸೊ ನಿನ್ನ ಕೈಲಾದಷ್ಟು ನೀನು ಅವ್ರ ಮುಂದೆ ಪಾಸಿಟಿವ್ ಆಗಿರು. ಒಳ್ಳೇದಾಗ್ಲಿ. ನಿನ್ನ ತಾಯಿಗೆ ಆರೋಗ್ಯ, ನಮ್ಮ ಅಕ್ಕಂದಿರ್ಗೂ ಆಶೀರ್ವಾದ ಮಾಡಿ ಅಣ್ಣ. ಅವರು ಚೆನ್ನಾಗಿ ಆಗಲಿ, ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ. ನಿನಗೆ ಸ್ವಲ್ಪ ಜಾಸ್ತಿ ಒಳ್ಳೇದಾಗಲಿ. ಶುಭವಾಗ್ಲಿ ತಾಯಿ. ಸರಿ ಅಣ್ಣ. ಗಾಡ್ ಬ್ಲೆಸ್ ಯು. ಹರೇ ಕೃಷ್ಣ. ಹಾ ಗೋವಿಂದ, ಒಳ್ಳೇದಾಗಲಿ. ನಿನ್ನ ಬದುಕು ಚೆನ್ನಾಗಿರಬೇಕು. ಬಟ್ ನೀವೆಷ್ಟು ಪ್ರಬುದ್ಧರಿದ್ದೀರಿ ಗೊತ್ತೇನು? ಅಪ್ಪ, ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ನಿಮ್ಮ ಅಕ್ಕಂದಿರಿಗೂ ದೇವ್ರು ಒಳ್ಳೇದು ಮಾಡಲಿ. ಅವರ ಗಂಡ, ಅವ್ರ ಮಕ್ಕಳಿಗೆ ಎಲ್ಲ ಒಳ್ಳೇದಾಗಲಿ. ನಿನ್ನ ಬದುಕು ಚೆನ್ನಾಗಿರಬೇಕು. ನಿನ್ನ ತಾಯಿಗೆ ನನ್ನ ಪ್ರೀತಿಯ ಹಾರೈಕೆಗಳನ್ನು ತಿಳಿಸಿಬಿಡಿ. ನಿಮ್ಮ ತಾಯಿಗೆ ಒಳ್ಳೇದಾಗಲಿ, ಶುಭವಾಗಲಿ.